वक्रतुण्डमहाकाय सूर्यकोटिसमप्रभा निर्विघ्नं कुरु मे देव सर्वकार्येषु सर्वदा भक्तमानसहंसाय सच्चिदानन्दरूपिणे नमः ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಿಯೇ ನಮಃ. ಅಪ್ಪ ಅವರ ಪಾದಾರವಿಂದಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸಿ ಗುರುಭಕ್ತರಾದ ತಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಇಂದಿನ ಸತ್ಸಂಗವನ್ನು ನಾನು ಆರಂಭ ಮಾಡ್ತಾ ಇದ್ದೇನೆ. ನಾವು ಶ್ರೀಪಾದ ಶ್ರೀವಲ್ಲಭರ ಚರಿತ್ರೆಯನ್ನು ಕೇಳ್ತಾ ಬರ್ತಾ ಇದ್ದೇವೆ. ನಾವು ಇಲ್ಲಿವರೆಗೂ ಕೇಳಿರೋದು ತಮಗೆ ಎಲ್ಲರಿಗೂ ತಿಳಿದಿದೆ ಅಂತ ಭಾವಿಸ್ತೇನೆ. ತಾವು ಕೇಳಿರ್ತೀರಾ ಅಂತ. ಏಕೆಂದರೆ ಅದು ಮುಂದಕ್ಕೆ ನಾನು ಹೇಳ್ತಾ ಹೋದರೆ ಹಿಂದಿನದು ಒಂದು ಸ್ವಲ್ಪ ಗೊತ್ತಿರಬೇಕಾಗತ್ತೆ. ಅದಕ್ಕೋಸ್ಕರ ಹಾಗಾಗಿ ನಾವು ಎಷ್ಟು ದಿನಗಳವರೆಗೂ ಶಂಕರ ಭಟ್ಟರ ಅಂದರೆ ಯಾರು ಈ ಶ್ರೀಪಾದ ವಲ್ಲಭರ ಚರಿತ್ರೆಯನ್ನು ಬರೀತಾರೆ ಅವರ ಒಂದು ಪಯಣ, ಅವರು ಶ್ರೀಪಾದ ವಲ್ಲಭರ ಬಗ್ಗೆ ತಿಳ್ಕೋತಾ ಕುರುವಪುರ ಅಂದರೆ ಶ್ರೀಪಾದ ವಲ್ಲಭರ ಒಂದು ಸ್ಥಾನವಾದ ಕುರುವಪುರದ ಕಡೆಗೆ ಪ್ರಯಾಣ ಮಾಡ್ತಾರೆ. ಕನ್ಯಾಕುಮಾರಿಯಿಂದ ಆರಂಭ ಮಾಡಿ ಕುರುವಪುರಕ್ಕೆ ಅವರು ಪ್ರಯಾಣ ಮಾಡ್ತಾರೆ. ಮಾರ್ಗ ಮಧ್ಯದಲ್ಲಿ ಅವರಿಗೆ ಸಾಕಷ್ಟು ಜನರ ಸಿದ್ಧ ಪುರುಷರ ಮಹಾತ್ಮನ ಭೇಟಿಯಾಗಿ ಅವರು ಶ್ರೀಪಾದ ವಲ್ಲಭರ ಬಗ್ಗೆ ತಿಳ್ಕೋತಾ ಹೋಗ್ತಾರೆ. ಹೀಗೆ ತಿಳ್ಕೋತಾ ಅವರು ಸಾಕಷ್ಟು ಅನುಭವಗಳನ್ನು ಕೂಡ ಪಡಿತಾ ಹೋಗ್ತಾರೆ. ಅವರು ಚಿದಂಬರಂ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ಆ ಕ್ಷೇತ್ರದಲ್ಲಿಯೇ ಇರುವ ಒಂದು ಗುಹೆಯಲ್ಲಿ ಪಳನಿ ಸ್ವಾಮಿಗಳ ಒಂದು ದರ್ಶನ ಆಗತ್ತೆ. ಪಳನಿ ಸ್ವಾಮಿಗಳಿಂದ ಅವರು ಸಾಕಷ್ಟು ವಿಚಾರಗಳನ್ನು ತಿಳ್ಕೋತಾರೆ. ಹಾಗೆಯೇ ಅಲ್ಲಿ ಅವರ ಜೊತೆಗೆ ಮಾಧವ ನಂಬೂದ್ರಿ ಅನ್ನೋರು ಬಂದಿರ್ತಾರೆ ಶಂಕರ ಭಟ್ಟರ ಜೊತೆಗೆ ಶ್ರೀಪಾದ ವಲ್ಲಭರ ದರ್ಶನಕ್ಕಾಗಿ. ಅವರು ಸರ್ಪಕಚ್ಚಿ ಮರಣ ಹೊಂದಿ ಅವ್ರ ಸೂಕ್ಷ್ಮ ಶರೀರದಿಂದ ಕುರುವಪುರಕ್ಕೆ ಹೋಗಿ ಶ್ರೀಪಾದ ವಲ್ಲಭರ ದರ್ಶನ ಮಾಡಿ ಮತ್ತೆ ಅವರಿಗೆ ಪಳನಿ ಸ್ವಾಮಿಗಳು ಶ್ರೀಪಾದ ವಲ್ಲಭರ ಆಜ್ಞೆಯಿಂದ ಜೀವ ಬರೆಸಿದ್ದು ಅದನ್ನೆಲ್ಲ ನಾವು ಕಳೆದ ಬಾರಿ ಕೇಳಿದ್ವಿ. ಅಲ್ಲಿ ಏನೇನು ನೋಡಿದ್ರು ಅಂತ ಹೇಳ್ಬಿಟ್ಟು ಮಾಧವ ನಂಬೂದ್ರಿ ಅವರು ವಿವರಣೆ ಕೊಡ್ತಾರೆ. ಅಲ್ಲಿ ಸೂಕ್ಷ್ಮ ಶರೀರದಲ್ಲಿ ಕುರುವಪುರಕ್ಕೆ ಹೋದಾಗ ಅಲ್ಲಿ ಏನು ಕಂಡ್ರು ಅನ್ನೋದು ಅದೆಲ್ಲ ನಾವು ಕಳೆದ ವಾರದಲ್ಲಿ ನೋಡಿದ್ವಿ. ನಂತರ ಪಳನಿ ಸ್ವಾಮಿಗಳು 3 ಜನರು ಧ್ಯಾನಕ್ಕೆ ಕೂರಬೇಕು, ಶ್ರೀಪಾದ ವಲ್ಲಭರ ಆಜ್ಞೆ ಆಗಿದೆ ಅಂತ ಹೇಳ್ಬಿಟ್ಟು. ಯಾರ್ಯಾರು ಅಂದರೆ ಪಳನಿ ಸ್ವಾಮಿಗಳು ಹಾಗೂ ಶಂಕರ ಭಟ್ಟರು ಹಾಗೂ ಮಾಧವ ನಂಬೂದ್ರಿಯವರು. ಮೂರು ಜನರು ನಾವು ಈ ಕೂಡಲೇ ಧ್ಯಾನಕ್ಕೆ ಕುಳಿತುಕೊಳ್ಬೇಕು, ಇದು ಶ್ರೀಪಾದ ವಲ್ಲಭರ ಆಜ್ಞೆ, ಹಾಗೆ ನನಗೆ ಸೂಕ್ಷ್ಮ ಶರೀರದಲ್ಲಿ ಕುರುವಪುರಕ್ಕೆ ಬರಲು ಹೇಳಿದ್ದಾರೆ ಅಂತ ಪಳನಿ ಸ್ವಾಮಿಗಳು ಹೇಳಿಬಿಟ್ಟು ಧ್ಯಾನಕ್ಕೆ ಕೂತ್ಕೋತಾರೆ. ಆವಾಗ ಅವರ ಆಜ್ಞೆ ಆಗುತ್ತೋ ನಾನು ತಕ್ಷಣ ಸೂಕ್ಷ್ಮ ಶರೀರದಲ್ಲಿ ನಾನು ಕುರುವಪುರಕ್ಕೆ ಹೋಗಿ ಬರ್ತೇನೆ ಅಂತ ಹೇಳಿಬಿಟ್ಟು ಕುಳಿತುಕೊಳ್ತಾರೆ. ನಂತರ ಒಂದಷ್ಟು ಕಾಲ ಧ್ಯಾನ ನಡೆಯುತ್ತೆ. 3 ಜನ ಒಮ್ಮೆಗೆ ಎಚ್ಚರ ಆಗ್ತಾರೆ, ಬಹಿರ್ಮುಖರಾಗ್ತಾರೆ. ಅದನ್ನು ನಾವು ಕಳೆದ ವಾರ ನೋಡಿದ್ವಿ. ಆಗ ಅವರು ಸೂಕ್ಷ್ಮ ಶರೀರದಲ್ಲಿ ಕುರುವಪುರಕ್ಕೆ ಹೋಗ್ತೇನೆ ಅಂತ ಪಳನಿ ಸ್ವಾಮಿಗಳು ಹೇಳಿದ್ರಲ್ಲ, ಅಂದರೆ ಅವರಿಗೆ ಆ ರೀತಿ ಶಕ್ತಿ ಇರುತ್ತೆ. ಅವರೇ ಹೇಳ್ತಾರೆ, ಸೂಕ್ಷ್ಮ ಶರೀರದಲ್ಲಿ ನಾನು 4 ಕಡೆ ಏಕಕಾಲದಲ್ಲಿ ವಿಹರಿಸುವಂತಹ ಶಕ್ತಿ ನನಗಿದೆ ಅಂತ ಅವ್ರು ಹೇಳ್ತಾರೆ. ಅವ್ರಿಗೆ ಆ ಶಕ್ತಿ ಇರುತ್ತೆ. ಅಲ್ಲಿ ಒಂದು ಭವಿಷ್ಯತ್ತಿನ ಒಂದು ಮಹತ್ತರ ನಿರ್ಧಾರವನ್ನು ನಾವು ಶ್ರೀಪಾದ ವಲ್ಲಭರು ತೆಗೆದುಕೊಳ್ಳಲಿದ್ದಾರೆ. ಅದಕ್ಕಾಗಿ ನನ್ನನ್ನು ಆ ಒಂದು ಘಟನೆ ಅಲ್ಲಿ ನಡೆಯುತ್ತೆ, ಅದನ್ನು ನೋಡೋದಕ್ಕೋಸ್ಕರ ನನ್ನ ಕರೀತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಪಳನಿ ಸ್ವಾಮಿಗಳು ಶಂಕರ ಭಟ್ಟರಿಗೆ ಹಾಗೂ ಮಾಧವ ನಂಬೂದ್ರಿ ಅವರಿಗೆ ಹೇಳಿ ಧ್ಯಾನಕ್ಕೆ ಕುಳಿತುಕೊಂಡಿರ್ತಾರೆ. ಎಚ್ಚರ ಆದ ತಕ್ಷಣ ಇವರಿಗೆ ಕುತೂಹಲ, ಶಂಕರ ಭಟ್ಟರಿಗೆ ಹಾಗೂ ಮಾಧವರಿಗೆ ಏನೋ ಆಯಿತು, ಅಲ್ಲಿ ಏನು ಭವಿಷ್ಯತ್ತಿನ ಆ ಮಹತ್ತರ ನಿರ್ಧಾರ ಏನನ್ನು ನೋಡಿದ್ರು ಅವರು ಅಂತ ಇವರಿಗೆ ಆಶ್ಚರ್ಯವಾಗಿ ಕೇಳ್ತಾರೆ. ಇಷ್ಟು ಕಳೆದ ವಾರ ಆಗಿತ್ತು. ಈಗ ಅಲ್ಲಿ ಏನು ನಡೀತು ಅಂತಂದರೆ, ಶ್ರೀಪಾದ ಶ್ರೀವಲ್ಲಭರು ನರಸಿಂಹ ಸರಸ್ವತಿಗಳಾಗಿ ಅವರು ಜನಿಸ್ತಾರೆ ಮುಂದೆ ಅನ್ನೋದನ್ನು, ಆ ಒಂದು ನಿರ್ಧಾರವನ್ನು, ನಾನು ನರಸಿಂಹ ಸರಸ್ವತಿಯಾಗಿ ನಾನು ಜನಿಸ್ತೇನೆ ಅನ್ನೋ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅದಕ್ಕೊಂದು ಸಂದರ್ಭ ಇರುತ್ತೆ. ಅವರ ಒಂದು ಪೂರ್ವ ಅವರ ತಂದೆ ತಾಯಿಗಳ ನರಸಿಂಹ ಸರಸ್ವತಿ ಆಗಿ ಏನು ಜನಿಸ್ತಾರ ಅದರ ಒಂದು ವೃತ್ತಾಂತವನ್ನು ಅವರು ಅಲ್ಲಿ ಕಾಣ್ತಾರೆ ಸೂಕ್ಷ್ಮ ಶರೀರದಲ್ಲಿ ಹೋದಾಗ. ಅದನ್ನು ಅವರು ವಿವರಿಸ್ತಾರೆ. ಈ ಒಂದು ಶ್ರೀಪಾದ ವಲ್ಲಭರು ಸಾಕ್ಷಾತ್ ಶ್ರೀ ದತ್ತನೇ ಶ್ರೀಪಾದ ವಲ್ಲಭರಾಗಿ ಹುಟ್ಟಿರೋದು ಪ್ರಥಮ ಅವತಾರ ಕಲಿಯುಗದಲ್ಲಿ. ನಂತರ ನರಸಿಂಹ ಸರಸ್ವತಿಗಳಾಗಿ ಹುಟ್ಟೋದು ಅದು 2ನೇ ಅವತಾರ. ಹೀಗೆ ಮತ್ತೆ ಸ್ವಾಮಿ ಸಮರ್ಥ, ಹೀಗೆ 3-4 ಅವತಾರಗಳಿದೆ. ಈ ಶ್ರೀಪಾದ ವಲ್ಲಭರು ಏನು ಕುರುವಪುರದಲ್ಲಿ ಇರ್ತಾರೆ, ಅದು ಗ್ರಾಮ ಬಹಳ ಚಿಕ್ಕದು, ಒಂದು ದ್ವೀಪ ಅಂತ ಹೇಳ್ತಾರೆ. ಅಲ್ಲಿ ಒಂದೇ ಒಂದು ಬ್ರಾಹ್ಮಣ ಕುಟುಂಬ ಅಲ್ಲಿ ಇರುತ್ತಂತೆ. ಅದು ಯಾರದು ಅಂದರೆ ಶಿವಶರ್ಮ ಅಂತ ಒಬ್ಬ ಬ್ರಾಹ್ಮಣ ಕುಟುಂಬ ಅಲ್ಲಿ ಇರುತ್ತೆ. ಆತನ ಧರ್ಮಪತ್ನಿ ಅಂಬಿಕೆ ಅಂತ ಆ ಕುರುವಪುರದಲ್ಲಿ ವಾಸವಾಗಿರ್ತಾರೆ. ಅವರು ಆ ದ್ವೀಪವನ್ನು ದಾಟಿ
ಬೇರೆ ಊರುಗಳಿಗೆ ಹೋಗಿ ಅಲ್ಲಿ ಏನೋ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿಸೋದು, ಆ ಒಂದು ಅದರಿಂದ ಹಣವನ್ನು ಸಂಪಾದಿಸಿ ಕುರುವಪುರಕ್ಕೆ ಹಿಂತಿರುಗ್ತಾ ಇರ್ತಾರೆ ಶಿವಶರ್ಮರು. ಅವರದು ಕಾಶ್ಯಪ ಗೋತ್ರದವರು, ಬಹಳ ದೊಡ್ಡ ಪಂಡಿತರವರು, ಬಹಳ ಅನುಷ್ಠಾನ ಮಾಡಿರ್ತಾರೆ, ಯಜುರ್ವೇದಿಯವರು. ಈ ರೀತಿ ಅವರು ಸಾಕಷ್ಟು ಒಂದು ಅನುಷ್ಠಾನ ಶಕ್ತಿಯನ್ನು ಉಳ್ಳಂಥವರು ಶಿವಶರ್ಮರು. ಆದರೆ ಅವರಿಗೆ ಏನಾಗುತ್ತೆ, ಮಕ್ಕಳು ಹುಟ್ಟಿ ಸ್ವಲ್ಪ ಕಾಲದಲ್ಲೇ ಸತ್ತು ಹೋಗ್ತಾ ಇರುತ್ತೆ. ಅವರಿಗೆ ಮಕ್ಕಳು ಉಳಿತಾ ಇರಲ್ಲ. ಅವರು ಹೇಗೋ ಅವರು ಒಂದು ತೀರ್ಥಯಾತ್ರೆ ಅದೇನೋ ಮಾಡಿ ಆ ಪುಣ್ಯಫಲದಿಂದ ಒಬ್ಬ ಮಗ ಮಾತ್ರ ಕಡೆಗೆ ಉಳಿದುಕೊಳ್ತಾನೆ. ಆದರೂ ಕೂಡ ಆ ಮಗನಿಗೆ ಮಂದ ಬುದ್ಧಿ ಆಗಿಬಿಟ್ಟಿರುತ್ತೆ. ದುರದೃಷ್ಟವಶ ಒಬ್ಬ ಉಳ್ಕೊಂಡ್ರೂ ಆತ ಮಂದ ಬುದ್ಧಿಯವನಾಗಿರ್ತಾನೆ. ಅವನಿಗೆ ಎಷ್ಟು ಏನು ಹೇಳಿಕೊಟ್ರು ಅದು ಹೋಗ್ತಾ ಇರಲಿಲ್ಲ, ತಲೆಗೆ ಅರ್ಥ ಆಗ್ತಿರಲ್ಲ. ಆಮೇಲೆ ನೆನಪಿನ ಶಕ್ತಿ ಕೂಡ ಇರೋದಿಲ್ಲ. ಇವರು ನೋಡಿದ್ರೆ ಅಂಥ ಮಹಾಪಂಡಿತರು, ಮಗ ನೋಡಿದ್ರೆ ಏನೂ ಬರಲ್ಲ ಅವನಿಗೆ. ಉಪನಯನ ಕೂಡ ಒಂದು ಮಾಡಿ ಏನು ಹೇಳ್ಕೊಟ್ರು ಅವ್ರಿಗೆ ಎಷ್ಟು ಹೇಳ್ಕೊಟ್ರು ಬರಲ್ಲ, ಈ ರೀತಿ ಆಗ್ಬಿಟ್ಟಿರುತ್ತೆ. ಇದರಿಂದ ಶಿವಶರ್ಮರಿಗೆ ಒಂದು ರೀತಿ ಅದೇ ಯೋಚನೆಯಲ್ಲಿ ಅವರು ಒಂಥರ ನಿಸ್ತೇಜರಾಗ್ಬಿಡ್ತಾರೆ, ಏನು ಮಾಡೋದು ಅಂತ ಹೇಳಿಬಿಟ್ಟು. ಆಗ ಒಂದು ದಿನ ಶ್ರೀಪಾದ ವಲ್ಲಭರ ಒಂದು ಸಮೀಪಕ್ಕೆ ಅವರು ಶಿವಶರ್ಮರು ಬರ್ತಾ ಇರ್ತಾರೆ. ಒಂದು ದಿನ ಹೀಗೆ ಬಂದಾಗ ವೇದವನ್ನು ಪಠಿಸ್ತಾರೆ ಶ್ರೀಪಾದ ವಲ್ಲಭರ ಮುಂದೆ. ಪಠಿಸ್ಬಿಟ್ಟು ಸುಮ್ಮನೆ ಮೌನವಾಗಿ ನಿಂತ್ಕೊಂಡ್ಬಿಡ್ತಾರೆ, ಅವರು ತಲೆ ತೆಗೆಸ್ಕೊಂಡು. ಆಗ ಅವರ ಮನಸ್ಥಿತಿಯನ್ನು ಶ್ರೀಪಾದ ವಲ್ಲಭರಿಗೆ ಗೊತ್ತಾಗದೇ ಇರೋದು ಯಾವುದೂ ಇಲ್ಲ. ಅವರ ಮನಸ್ಥಿತಿನ ಗೊತ್ತಾಗುತ್ತೆ ಶ್ರೀಪಾದ ವಲ್ಲಭರಿಗೆ. ಅವರು ಶ್ರೀಪಾದ ವಲ್ಲಭರು ಮಂದಹಾಸ ಬೀರುತ್ತಾ ಶಿವಶರ್ಮರ ಹತ್ರ ಹೇಳ್ತಾರೆ, ಬೇರೆ ಎಲ್ಲ ತ್ಯಜಿಸ್ಬಿಟ್ಟು ನಿರಂತರ ನನ್ನೇ ಯಾರು ಧ್ಯಾನ ಮಾಡ್ತಾರೋ ಅವರಿಗೆ ನಾನು ಗುಲಾಮ ಅಂತ ಹೇಳ್ತಾರೆ. ನಿನ್ನ ಏನು ಅಭಿಷ್ಟ ನಿಂದು ಅನ್ನೋದನ್ನು ತಿಳಿಸೋ. ನೋಡಿ, ಎಲ್ಲ ತ್ಯಜಿಸಿ ನನ್ನನ್ನೇ ಧ್ಯಾನ ಮಾಡೋರಿಗೆ ನಾನು ಗುಲಾಮ ಅಂತ ಹೇಳ್ತಾರೆ ಶ್ರೀಪಾದ ವಲ್ಲಭರು. ಹಾಗಾಗಿ ನಿನ್ನ ಅಭಿಷ್ಟವನ್ನು ತಿಳಿಸು ಅಂದರೆ ಶಿವಶರ್ಮರು ಅಂತ ಒಂದು ಸರೆಂಡರ್ ಆಗಿರ್ತಾರೆ ಶ್ರೀಪಾದ ವಲ್ಲಭರಿಗೆ ಅನ್ನೋದು ಇಲ್ಲಿ ನಮಗೆ ಗೊತ್ತಾಗತ್ತೆ. ಅಷ್ಟೊಂದು ಅವರು ಶ್ರೀಪಾದ ವಲ್ಲಭರನ್ನೇ ನಂಬಿರ್ತಾರೆ, ಸಂಪೂರ್ಣ ಅವರಲ್ಲೇ ನಿಷ್ಠೆ ಉಳ್ಳವರಾಗಿರ್ತಾರೆ ಅನ್ನೋದು ನಮಗೆ ಇಲ್ಲಿ ತಿಳಿದು ಬರುತ್ತೆ. ಹೀಗಿದ್ದಾಗ ಅವರು ಶಿವಶರ್ಮರು ಹೇಳ್ತಾರೆ, ಮಹಾಸ್ವಾಮಿ, ನನ್ನ ಮಗನು ಹೀಗೆ ತುಂಬ ಅವನಿಗೆ ಏನೂ ಬರೋದಿಲ್ಲ, ಹಾಗಾಗಿ ಅವನು ಎಲ್ಲರ ನನ್ನನ್ನು ಮೀರಿಸಬೇಕು, ಅಂಥ ಶ್ರೇಷ್ಠ ಪಂಡಿತ ಆಗಬೇಕು, ಉತ್ತಮ ವಾಗ್ಮಿ ಆಗಬೇಕು ಅಂತ ಒಂದು ಅಪೇಕ್ಷೆ ಇದೆ ನನಗೆ. ಆದರೆ ನನ್ನ ಎಲ್ಲ ಆಸೆ ಮಣ್ಪಾಲಾಗ್ಬಿಟ್ಟಿದೆ. ನನ್ನ ಮಗ ಹೀಗೆ ತುಂಬ ಪರಮಶುಂಠನು, ಅಂದರೆ ಏನೂ ಬರಲ್ಲ ಅವನಿಗೆ, ಆ ರೀತಿ ಆಗ್ಬಿಟ್ಟಿದ್ದಾನೆ. ಆದರೆ ನೀವು ಸರ್ವ ಸಮರ್ಥರು, ಘಟನಾಘಟನ ಸಮರ್ಥರು, ಯಾವುದನ್ನು ಹೇಗೆ ಬೇಕಾದ್ರೂ ಮಾಡ್ತಾರೆ ಅಂತ ಘಟನಾಘಟ ಸಮರ್ಥೆ ಉಳ್ಳವರು. ಆದ್ದರಿಂದ ನೀವು ಅವನನ್ನು ಉತ್ತಮ ಬ್ರಾಹ್ಮಣನನ್ನಾಗಿ ಮಾಡಿ ಅವನಿಗೆ ವೇದಗಳೆಲ್ಲ ಪಾರಂಗತ ಆಗೋ ಹಾಗೆ ಮಾಡೋದು, ಅವನು ಉದ್ಧಾರ ಮಾಡೋದು ನಿಮಗೆ ಕಷ್ಟ ಸಾಧ್ಯವಲ್ಲ. ಅದು ಕಷ್ಟ ಸಾಧ್ಯ ಅಲ್ಲೇ ಅಲ್ಲ, ನೀವು ಅದನ್ನು ಮಾಡಬಲ್ಲರಿ. ಆದರೆ ಅವರು ಮಾಡ್ರಿ ಅಂತ ಹೇಳಲ್ಲ ನೋಡಿ, ಇಷ್ಟ್ರ ಮೇಲೆ ನೀವು ಮಾಡಬಲ್ಲರಿ, ಆದರೆ ಇಷ್ಟ್ರ ಮೇಲೆ ನಿಮ್ಮ ಚಿತ್ತ ಅಂತ ಹೇಳಿ ಸುಮ್ಮನಾಗ್ತಾರೆ. ಅದಕ್ಕೆ ಶ್ರೀಪಾದ ವಲ್ಲಭರು ಹೇಳ್ತಾರೆ, ಈ ಪೂರ್ವ ಕರ್ಮ ಫಲ ಅನ್ನೋದು ಅನಿವಾರ್ಯ ಎಲ್ಲರಿಗೂ. ಯಾಕೆ ಹೀಗಾಗಿದೆ ಅವರಿಗೆ, ಅವರ ಮಗ ಯಾಕೆ ಹೀಗಾದ, ಇವರು ಮಹಾಪಂಡಿತರಾದರು, ಹೀಗೆ ಯಾಕಾಯಿತು ಅಂದರೆ ಅದು ಪೂರ್ವ ಒಂದು ಕರ್ಮಫಲ. ಅದನ್ನು ಅನುಭವಿಸೋದು ಯಾರಿಗೂ ತಪ್ಪಿದ್ದಲ್ಲ, ಅದು ಅನಿವಾರ್ಯ, ಅದು ಪರಮಾತ್ಮನ ನಿಯಮ. ಅಂದರೆ ಸ್ವತಃ ಶ್ರೀಪಾದ ವಲ್ಲಭರೇ ಒಂದು ಮಾಡಿರೋ, ಯಾಕೆಂದರೆ ಗುರುಗಳೆಲ್ಲರೂ ಪರಬ್ರಹ್ಮ ಸ್ವರೂಪರು, ಅವರ ನಿಯಮ ಅವರೇ ಮೀರಲ್ಲ. ಅಪ್ಪ ಅವರು ಕೂಡ ಒಮ್ಮೆ ಹೇಳ್ತಾರೆ, ಇಡೀ ಬ್ರಹ್ಮಾಂಡ ತಂಡಗಳನ್ನು ಕಿರುಬೆರಳಲ್ಲೇ ಆಡಿಸಬಲ್ಲೆ, ಆದರೆ ನನ್ನ ನಿಯಮವನ್ನೇ ನಾನು ಮೀರೋದಿಲ್ಲ ಅಂತ ಒಂದು ಕಡೆ ಅಪ್ಪನ ಚರಿತ್ರೆಯಲ್ಲಿ ಕೂಡ ಬರುತ್ತೆ. ಅವರದೇ ನಿಯಮ. ಇನ್ನು ಶೇಷಾಚಲ ಮಹಾರಾಜರ ಚರಿತ್ರೆಯಲ್ಲೂ ಅವರ ಮಗಳ ವಿಷಯಕ್ಕಾಗಿ ಈ ಒಂದು ಪ್ರಸಂಗದಲ್ಲಿ ಬರುತ್ತೆ ಮಾತು. ಅವರ ನಿಯಮವನ್ನು ಅವರು ಈ ಕರ್ಮದ ನಿಯಮ ಅವರೇ ಮಾಡಿರೋದು, ಅದನ್ನು ಅವರು ಮೀರೋದಿಲ್ಲ, ಸಾಕಷ್ಟು ಅದನ್ನು ಪಾಲಿಸ್ತಾರೆ. ಆದರೆ ಕೆಲವೊಂದೊಂದು ಸಿಚುಯೇಷನ್ ಸಂದರ್ಭದಲ್ಲಿ ಅದನ್ನು ಮೀರಿದ ಉದಾಹರಣೆಗಳು, ಕೆಲವೊಂದು ಭಕ್ತರಿಗಾಗಿ ಅದನ್ನು ಮೀರಿದ ಉದಾಹರಣೆಗಳು ಕೂಡ ಇದೇ ಶ್ರೀಪಾದ ವಲ್ಲಭರ ಚರಿತ್ರೆಯಲ್ಲಿ, ಮಹಾತ್ಮರ ಚರಿತ್ರೆಯಲ್ಲಿ ಕಂಡು ಬರುತ್ತೆ. ಹಾಗಾಗಿ ಅವ್ರು ಹೇಳ್ತಾರೆ, ಇದು ಅನಿವಾರ್ಯ, ಯಾರೂ ಅದನ್ನು ಏನೂ ಮಾಡೋಕ್ಕಾಗಲ್ಲ, ಅದು ಅನುಭವಿಸಲೇಬೇಕು. ಇದು ಅನುಲ್ಲಂಘನೀಯ ಪ್ರಕೃತಿ ನಿಯಮ ಅಂತ ಹೇಳ್ತಾರೆ, ಅದು ಉಲ್ಲಂಘಿಸೋಕ್ಕಾಗಲ್ಲ ಅಂತ ಹೇಳಿ. ಅದಕ್ಕೆ ಅವರು ಈ ಹೇಗೆ ಅಂದರೆ ಉತ್ತಮ ಸಂತಾನ, ಹಾಗೆ ಉತ್ತಮ ಪತಿ, ಇದು ಎಲ್ಲ ಹೇಗೆ ಪಡಿತಾರೆ ಸ್ತ್ರೀಯರು ಅನ್ನೋದಕ್ಕೆ ಅವ್ರು ಹೇಳ್ತಾರೆ, ಸ್ತ್ರೀಯರಿಗೆ ಒಂದು ಪೂಜಾ ಫಲದ ಪ್ರಕಾರ ಪತಿ ಲಭಿಸ್ತಾನಂತೆ. ಅವರು ಏನು ಒಂದು ಪೂಜೆ ಅನುಷ್ಠಾನ ಅಂತ ಮಾಡಿರ್ತಾರೆ ಅದಕ್ಕೆ ತಕ್ಕ ಹಾಗೆ ಪತಿ ಲಭಿಸ್ತಾನಂತೆ. ಹಾಗೆಯೇ ಅವ್ರು ಏನು ಒಂದು ದಾನ ಮಾಡಿರ್ತಾರೆ
ಆ ದಾನಕ್ಕೆ ತಕ್ಕ ಹಾಗೆ ಮಕ್ಕಳು ಲಭಿಸ್ತಾರಂತೆ, ಮಕ್ಕಳು ಜನಿಸ್ತಾರೆ ಅಂತ. ಹಾಗಾಗಿ ಅವರು ಶ್ರೀಪಾದ ವಲ್ಲಭರು ಹೇಳ್ತಾರೆ, ಯಾವಾಗಲೂ ಸತ್ಪಾತ್ರರಿಗೆ ದಾನ ಮಾಡ್ತಾ ಇರಬೇಕು ಅಂತ. ಯಾಕೆ ಅಂದರೆ ಅದು ಅಯೋಗ್ಯರಿಗೆ, ಅಂದರೆ ಅವರಿಗೆ ಪಾತ್ರತೆ ಇಲ್ದಲೆ, ಸರಿಯಾದ ಪಾತ್ರತೆ ಇಲ್ಲದವರಿಗೆ ದಾನ ಮಾಡಿದ್ರೆ ಅನಿಷ್ಟಗಳು ಸಂಭವಿಸುತ್ತೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಸದ್ಬುದ್ಧಿ ಉಳ್ಳವನಿಗೆ ಅನ್ನವನ್ನು ಇಟ್ಟರೆ ಅವನ ಪುಣ್ಯದಲ್ಲಿ ಸ್ವಲ್ಪ ಭಾಗ ಅನ್ನದಾತನಿಗೆ ಲಭಿಸುತ್ತೆ. ಯಾರಿಗೆ ಊಟಕ್ಕೆ ಹಾಕಿರ್ತಾರೋ ಆ ಊಟಕ್ಕೆ ಅವರ ಒಂದು ಪುಣ್ಯದ ಫಲದಲ್ಲಿ ಸ್ವಲ್ಪ ಭಾಗ ಊಟಕ್ಕೆ ಹಾಕಿದವರಿಗೆ ಲಭಿಸುತ್ತಂತೆ. ಅದೇ ದುರ್ಬುದ್ಧಿ ಉಳ್ಳವನಿಗೆ ಅನ್ನ ಇಟ್ಟರೆ ಆವಾಗ ಅವರು ಮಾಡಿದ ಪಾಪ ಕರ್ಮದ ಸ್ವಲ್ಪ ಭಾಗ ಅನ್ನದಾತನಿಗೆ ಲಭಿಸ್ಬಿಡುತ್ತೆ. ಆದ್ದರಿಂದ ಸತ್ಪಾತ್ರರಲ್ಲಿ ದಾನ ಮಾಡೋದು ಅನ್ನೋದಕ್ಕೆ ಎಷ್ಟು ಒಂದು ಮಹತ್ವ ಇದೆ ಅಂತ ಅದನ್ನು ವಿವರಣೆ ಮಾಡ್ತಾರೆ. ಏಕೆಂದರೆ ದಾನಕ್ಕೆ ತಕ್ಕ ಹಾಗೆ ಮಕ್ಕಳು ಹುಟ್ಟುತ್ತೆ ಅಂತ ಹೇಳಿಬಿಟ್ಟು ಅವ್ರು ಹೇಳ್ತಾರೆ, ಸ್ತ್ರೀಯರಿಗೆ ಅಂತ ಹೇಳಿಬಿಟ್ಟು. ಈ ದಾನ ಮಾಡುವವನು ಕೂಡ ಅವನಿಗೆ ಅಹಂಕಾರ ರಹಿತನಾಗಿರಬೇಕು. ಏನೇ ಒಂದು ಫಲ ಲಭಿಸ್ಬೇಕಾದ್ರೂ ಅವನಿಗೆ ಅಹಂಕಾರ ಇರಬಾರ್ದು. ಅಹಂಕಾರ ರಹಿತನಾಗಿದ್ದರೆ ಮಾತ್ರ ಅದು ಸತ್ಫಲವನ್ನು ಕೊಡುತ್ತದೆ ಅಂತ ಹೇಳ್ತಾರೆ ಅವರು. ಇಲ್ಲಾಂದರೆ ಅದು ಅಹಂಕಾರದಿಂದ ಮಾಡಿದ್ರೆ ಅದು ಯಾವ ಒಂದು ಫಲವೂ ಅದರಿಂದ ಬರೋದು ಸಾಧ್ಯ ಇಲ್ಲ ಅಂತ. ಈ ಪೂರ್ವಜನ್ಮದ ಕರ್ಮದಿಂದನೇ ಈ ಥರ ಮಂದಬುದ್ಧಿಯವನು ನಿನಗೆ ಹುಟ್ಟಿದ್ದಾನೆ. ಆದರೆ ನೀವು ದಂಪತಿಗಳು ಅಲ್ಪಾಯುಷ್ಯ ಸಂತಾನ ಬೇಡ ಅಂತ ನನ್ನಲ್ಲಿ ಕೇಳ್ಕೊಂಡ್ರಿ. ಹಾಗಾಗಿ ಪೂರ್ಣಾಯುಷ್ಯ ಸಂತಾನವನ್ನೇ ನಾನು ಕೊಟ್ಟೆ. ಆದರೆ ಅವನ ಪೂರ್ವಜನ್ಮ ಒಂದು ಪಾಪ ವಿಶೇಷದಿಂದ ಅವನು ಮಂದಬುದ್ಧಿ ಆಗಿದ್ದಾನೆ. ಆದರೆ ಆ ಪಾಪ ಹೋಗಿ ಅವನು ಪಂಡಿತನಾಗಬೇಕು ಅಂತ ನೀನು ಬಯಸೋದಾದರೆ ಕರ್ಮಸೂತ್ರವನ್ನು ನಾನು ಮೀರಲಾರೆ. ಕರ್ಮಸೂತ್ರದ ಪ್ರಕಾರ ನಾನು ನಡೀತೀನಿ. ಆದ್ದರಿಂದ ನೀ ಏನು ಮಾಡಬೇಕು, ಅಲ್ಲಿ ಅವನ ಪೂರ್ಣಾಯುಷ್ಯ ಮಗನಿಗಿರುತ್ತೆ. ಅವನಿಗೆ ಅಲ್ಪಾಯುಷ್ಯ ಆಗಿದ್ದರೆ ಅವನಿಗೆ ಬುದ್ಧಿವಂತನನ್ನಾಗಿ ಮಾಡಿರ್ತಾಯಿದ್ರು. ಏಕೆಂದರೆ ಕರ್ಮಫಲ ಹಾಗೆ ಅದು ಜೋಡಣೆ ಆಗಿರುತ್ತೆ. ಆದರೆ ಇಲ್ಲಿ ಅವನು ಪೂರ್ಣಾಯುಷ್ಯ ಆಗಿದ್ದಾನೆ, ಆದರೆ ಬುದ್ಧಿ ಇಲ್ಲ. ಆ ರೀತಿಯಾಗಿದೆ. ಈ ಬುದ್ಧಿನೂ ಬರಬೇಕು ಅಂತ ಬಯಸೋದಾದರೆ ಆ ಒಂದು ಕರ್ಮ ವಿಧಾನಕ್ಕೆ ಬೇರೆ ಯಾರಾದರೂ ಅದನ್ನು ತಲೆ ಕೊಡಬೇಕು. ಅದಕ್ಕೆ ನೀನು ಏನಾದರೂ ಇದಕ್ಕೆ ನಿನ್ನ ಒಂದು ಜನ್ಮವನ್ನು ನೀನು ತ್ಯಾಗ ಮಾಡೋದಾದರೆ ನಿನ್ನ ಮಗನನ್ನು ನಾನು ಬುದ್ಧಿವಂತನನ್ನಾಗಿ ಮಾಡಬಲ್ಲೆನು ಅಂತ ಹೇಳ್ತಾರೆ. ಅಂದರೆ ಕರ್ಮ ವಿಧಾನವನ್ನು ಅವರು ಮೀರಲ್ಲ ಅಂತ, ಅವರೇ ಮಾಡಿರೋ ನಿಯಮ ಅವ್ರು ಮೀರೋದಿಲ್ಲ. ಅದಕ್ಕೆ ಇದು ಹೇಳಿದ ತಕ್ಷಣ ಶಿವಶರ್ಮರು ಹೇಳ್ತಾರೆ, ನಾನು ಎಷ್ಟಾದರೂ ವೃದ್ಧನಾಗಿದ್ದೇನೆ, ನನಗೇನು ಪ್ರಾಣ ತ್ಯಾಗ ಮಾಡೋದಕ್ಕೆ ಅಡ್ಡಿ ಇಲ್ಲ, ನಾನು ಸಿದ್ಧನಾಗಿದ್ದೇನೆ. ಆದರೆ ನನ್ನ ಮಗನನ್ನು ಬೃಹಸ್ಪತಿ ಅಂತ ದೊಡ್ಡ ಪಂಡಿತನನ್ನಾಗಿ ಮಾಡಿ ನನಗಷ್ಟೇ ಸಾಕು ಅಂತ, ಇದಕ್ಕಿಂತ ಹೆಚ್ಚಿಗೆ ನನಗೇನು ಬೇಡ ಅಂತ ಅವರು ತಕ್ಷಣ ಹೇಳಿಬಿಡ್ತಾರೆ. ಅದಕ್ಕೆ ಶ್ರೀಪಾದ ವಲ್ಲಭರು ಹೇಳ್ತಾರೆ, ಸರಿ ನೀನು ಸ್ವಲ್ಪ ದಿನಗಳಲ್ಲೇ ನೀನು ಮರಣ ಹೊಂದ್ತೀಯಾ. ಆ ನಂತರ ಮರಣ ಹೊಂದಿದ ನಂತರ ನೀನು ಸೂಕ್ಷ್ಮ ದೇಹದಲ್ಲಿ, ಅಂದರೆ ಸೂಕ್ಷ್ಮ ಶರೀರದಲ್ಲಿ ನೀನು ಧೀಶಿಲಾ ನಗರದಲ್ಲಿರುವ ಧೀಶಿಲಾ ಅಂತ ನಗರ, ಆ ಊರಲ್ಲಿ ಒಂದು ನಿಂಬ ವೃಕ್ಷ ಇದೆ. ಒಂದು ಇದು ಬೇವಿನ ಒಂದು ವೃಕ್ಷ. ಆ ಬೇವಿನ ವೃಕ್ಷದ ಕೆಳಗಡೆ ಒಂದು ಗುಹೆ ಇದೆ. ಆ ಗುಹೆಯಲ್ಲಿ ನೀನು ಸ್ವಲ್ಪ ಕಾಲ ತಪಸ್ಸನ್ನು ಆಚರಿಸ್ತೀಯ. ನಂತರ ನೀನು ಮರಾಠ ದೇಶದಲ್ಲಿ, ಪುಣ್ಯಭೂಮಿ ಅಂತ ಹೇಳ್ತಾರೆ ಮರಾಠ ದೇಶವನ್ನು ನೋಡಿ, ಅಲ್ಲಿ ಗುರುವಿನ ಮಹಿಮೆ ಹೆಚ್ಚಾಗಿ ಪ್ರಕಟ ಆಯಿತು, ಅದು ಪುಣ್ಯಭೂಮಿ ಅಂತ. ಆ ಪುಣ್ಯಭೂಮಿಯಾದ ಮರಾಠ ದೇಶದಲ್ಲಿ, ಅಂದರೆ ಮಹಾರಾಷ್ಟ್ರದಲ್ಲಿ ಹುಡ್ತೀಯ. ಆದರೆ ಈ ವಿಚಾರವನ್ನು ನೀನು ನಿನ್ನ ಪತ್ನಿಗೆ ಒಂಚೂರು ಕೊಟ್ಕೊಡ್ದು, ನಿನ್ನ ಪತ್ನಿಗೆ ಅವಳ ಹತ್ರ ಹೇಳ್ಕೊಡ್ದು ಅಂತ ಆಜ್ಞಾಪಿಸ್ತಾರೆ. ಆಯಿತು ಅಂತ ಹೇಳ್ಬಿಟ್ಟು ಅವರು ಹೊರಡ್ತಾರೆ. ನಂತರ ಶೀಘ್ರ ಸ್ವಲ್ಪ ದಿನಗಳಲ್ಲಿ ಶಿವಶರ್ಮರು ಮರಣವನ್ನು ಹೊಂದುತ್ತಾರೆ ಅವ್ರು ಹೇಳಿದಾಗೆ. ಮತ್ತು ಅವರ ಹೆಂಡತಿ ಅಂಬಿಕೆ ಅಂತ, ಆಕೆ ಹೆಸರು ಅಂಬೆ ಅಥವಾ ಅಂಬಿಕೆ ಅಂತ ಹೇಳ್ತಾರೆ. ಆಕೆ ಏನೂ ಬೇರೆ ದಾರಿ ಇಲ್ಲ, ಯಾಕೆಂದರೆ ಮಗನಿಗೆ ಏನೂ ಒಂದು ಪೂಜೆ ಮಾಡಿಸೋದಾಗಲಿ, ಯಾವುದೇ ಒಂದು ದುಡಿಯುವಂತಹ ಒಂದು ಯಾವುದೇ ಯೋಗ್ಯತೆ ಇರೋದಿಲ್ಲ, ಏನೂ ಬರ್ತಾ ಇರಲ್ಲ ಆತನಿಗೆ, ಮಗನಿಗೆ. ಆದ್ದರಿಂದ ಅವರಿಗೆ ಭಿಕ್ಷಾಟನೇ ಒಂದು ಜೀವನದ ಉಪಾಯ ಆಗಿಬಿಡುತ್ತೆ. ಎಲ್ಲರೂ ಬಹಳ ಪರಿಹಾಸ ಮಾಡ್ತಾರೆ, ಎಲ್ಲ ಪರಿಹಾಸ ಎಲ್ಲೇ ಮೀರೋಗುತ್ತೆ, ತಡೆಯೋದಕ್ಕಾಗಲ್ಲ. ಆ ಮಗನಂತೂ ಎಲ್ಲರೂ ಬಹಳ ಪರಿಹಾಸ ಮಾಡಿಬಿಡ್ತಾರೆ. ಆ ಮಗನಿಗೆ ಜಿಗುಪ್ಸೆ ಬಂದುಬಿಡುತ್ತೆ. ಅದಕ್ಕೆ ಆತ್ಮಹತ್ಯೆ ಇದಕ್ಕೊಂದು ದಾರಿ ಅಂತ ಯೋಚನೆ ಮಾಡಿ ಆ ಮಗನು ಆತ್ಮಹತ್ಯೆ ಮಾಡಿಕೊಳ್ಳಲು ನದಿಯ ಕಡೆ, ಕೃಷ್ಣಾ ನದಿ ಕಡೆಗೆ ಓಡಲು ಆರಂಭಿಸ್ತಾನೆ. ಇದನ್ನು ತಾಯಿ ನೋಡಿ ಆಕೆ ಕೂಡ ನನಗಿನ್ನೇನು ಉಳಿದಿದೆ, ಆಕೆ ಪಾಪ ಇನ್ನೇನಿದೆ, ಆತನು ಇರೋ ಒಬ್ಬ ಮಗನು ಆತ್ಮಹತ್ಯೆ ಮಾಡಿಕೊಂಡ್ರೆ ಆಕೆನೂ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಅವನ ಹಿಂದೆ ಓಡ್ತಾಳೆ. ಆದರೆ
ಅವರ ಒಂದು ಪುಣ್ಯ ವಶದಿಂದ ಶ್ರೀಪಾದವಲ್ಲಭರು ದಾರಿಯಲ್ಲಿ ಎದುರಾಗ್ತಾರೆ. ಆ ಆತ್ಮಹತ್ಯೆ ಪ್ರಯತ್ನವನ್ನು ನಿಲ್ಲಿಸಿ ಅವ್ರು ಹೇಳ್ತಾರೆ, ಆ ಮೂರ್ಖ ಬಾಲಕನನ್ನು ಕ್ಷಣ ಮಾತ್ರದಲ್ಲಿ ಪಂಡಿತನನ್ನಾಗಿ ಮಾಡಿಬಿಡ್ತಾರೆ, ಮಹಾಪಂಡಿತನಾಗ್ತಾನೆ. ಆಮೇಲೆ ಆ ಅಂಬಿಕೆಗೆ ತನ್ನ ಒಂದು ಉಳಿದ ಜೀವನವನ್ನು ಶಿವಪೂಜೆಯಲ್ಲಿ ಕಳೆಯುವಂತೆ ಅವರಿಗೆ ಆ ಅಂಬಿಕೆಗೆ ಆದೇಶ ಮಾಡ್ತಾರೆ. ಈ ಶನಿವಾರ ಪ್ರದೋಷ ಸಮಯದಲ್ಲಿ, ಈ ಪ್ರದೋಷ ಸಮಯ ಅಂದರೆ ನಮಗೆಲ್ಲ ಗೊತ್ತಿದೆ, ಈ ಪ್ರದೋಷ ಪೂಜೆ ಅಂತೆಲ್ಲ ಮಾಡ್ತಾರೆ. ಅದು ಬಹಳ ಒಂದು ಶ್ರೇಷ್ಠವಾದ ಒಂದು ಶಿವನ ಆರಾಧನೆ ಮಾಡೋದಕ್ಕೆ ಒಂದು ಬಹಳ ವಿಶೇಷವಾದ ಸಮಯ. ಚತುರ್ದಶಿ ಎಂದು ಈ ಪ್ರದೋಷ ಸಮಯ ಸಂಜೆ ಅಂತ ಹೇಳ್ತಾರೆ. ಈಗ ಈ ಒಂದು ಶಿವಪೂಜಾ ಪ್ರಭಾವದಿಂದ ನೀನು ಶನಿವಾರ ಪ್ರದೋಷ, ಅದು ಶನಿವಾರ ಬರುವ ಪ್ರದೋಷ, ಶನಿವಾರ ಪ್ರದೋಷ ಸಮಯದಲ್ಲಿ ನೀನು ಶಿವಪೂಜೆ ಅನ್ನು ಮಾಡು. ಅದರ ಒಂದು ಫಲವನ್ನು ವಿಸ್ತಾರವಾಗಿ ವಿವರಿಸ್ತಾರೆ, ಅದಕ್ಕೆ ಏನು ಫಲ ಅಂತ ಹೇಳ್ಬಿಟ್ಟು. ಅದರಿಂದ ಮುಂದಿನ ನಿನ್ನ ಜನ್ಮದಲ್ಲಿ ತಮಗೆ ಒಂದು ಸರಿಸಮನಾದ ಮಗನನ್ನು ನೀನು ಪಡಿತೀಯಾ ಅಂತ ಹೇಳ್ತಾರೆ. ಆಕೆ ಕೇಳ್ಕೊತಾಳೆ, ನನಗೆ ನಿಮ್ಮಂಥ ಮಗನನ್ನು ಕೊಡಿ ಅಂತ ಆಕೆ ಕೇಳ್ಕೊತಾಳೆ. ಅದಕ್ಕೆ ಅವ್ರು ಹೇಳ್ತಾರೆ, ನೋಡಮ್ಮ, ನನ್ನಂಥ ಮಗ ಅಂತ ಯಾರೂ ಇಲ್ಲ, ನಾನೇ ಬರಬೇಕು, ನಾನೇ ಹುಟ್ಟು ಬರ್ತೀನಿ ಮುಂದಿನ ಜನ್ಮದಲ್ಲಿ, ನಿನ್ನ ಶಿವಪೂಜೆ ಮಾಡು, ನೀನು ಅದರ ಒಂದು ಫಲವಾಗಿ ನಾನೇ ನಿನ್ನಲ್ಲಿ ನಾನು ಜನಿಸ್ತೀನಿ ಅಂತ ಆಕೆಗೆ ಆಶೀರ್ವಾದ ಮಾಡಿ ಹೇಳ್ತಾರೆ. ಈ ಶಿವಪೂಜೆಯ ಮಹಿಮೆಯನ್ನು, ಶನಿವಾರ ಪ್ರದೋಷ ಸಮಯದ ಪೂಜೆ ಮಹಿಮೆಯನ್ನು ಅವರು ವಿಸ್ತಾರವಾಗಿ ತಿಳಿಸ್ತಾರೆ. ಈ ಶ್ರೀಪಾದವಲ್ಲಭರ ಚರಿತ್ರೆಯಲ್ಲಿ ಆ ಕತೆ ಇಲ್ಲ, ಆದರೆ ನನ್ನ ಹತ್ರ ಒಂದು ದತ್ತ ಭಾಗವತ ಅಂತ ಒಂದು ಪುಸ್ತಕ ಇದೆ, ಸ್ವಲ್ಪ ದೊಡ್ಡ ಪುಸ್ತಕ. ಅದರಲ್ಲಿ ಈ ದತ್ತಾತ್ರೇಯರ ಎಲ್ಲ ಅವತಾರಗಳ ಒಂದು ಕತೆ ಕೂಡ ಇದೆ, ಅದರಲ್ಲಿ ಶ್ರೀಪಾದವಲ್ಲಭರ ಒಂದು ಚರಿತ್ರೆ ಕೂಡ ಸ್ವಲ್ಪ ಮಟ್ಟಿಗೆ ಬಂದಿದೆ. ಅದರಲ್ಲಿ ಈ ವಿಸ್ತಾರವಾಗಿ ಏನು ಕತೆ ಹೇಳ್ತಾರೆ, ಆ ಒಂದು ಕತೆ ಇದೆ. ಶ್ರೀಪಾದವಲ್ಲಭರು ಹೇಳ್ತಾರೆ, ಇದು ಯಶೋಧಾದೇವಿ ಕೃಷ್ಣನಿಗೆ ತಾಯಿ ಆದ್ಲಲ್ಲ, ಅದು ಹೇಗಾಯಿತು ಅಂದರೆ, ಆಕೆ ಪೂರ್ವ ಜನ್ಮದಲ್ಲಿ ಈ ಪ್ರದೋಷ ಪೂಜೆಯಲ್ಲಿ ಪ್ರದೋಷ ಸಮಯದಲ್ಲಿ ಶಿವಪೂಜೆ ಮಾಡಿದ್ಲಂತ. ಆ ಒಂದು ಫಲವಾಗಿ ಕೃಷ್ಣನನ್ನು ಆಕೆ ಹೆರದೇ ಹೋದರೂ ಅವನ ಮಗನನ್ನಾಗಿ ಪಡೆದ್ಲು ಅಂತ ಹೇಳಿಬಿಟ್ಟು ಅದರ ಒಂದು ವೃತ್ತಾಂತವನ್ನು ಆಮೇಲೆ ಅಂಬಿಕೆ ಕೇಳ್ಕೊತಾರೆ. ಅದರ ಪೂರ್ತಿ ಅದರ ವೃತ್ತಾಂತವನ್ನು ಹೇಳಿ ಆಕೆ ಹೇಗೆ ಶಿವಪೂಜೆಯಿಂದ ಕೃಷ್ಣನನ್ನೇ ಒಂದು ರೀತಿ ಮಗನನ್ನಾಗಿ ಪಡೆದ್ಲು ಅಂತ ಹೇಳ್ಬಿಟ್ಟು ಅದಕ್ಕೆ ಅದರ ಒಂದು ಪೂರ್ವ ವೃತ್ತಾಂತವನ್ನು ಅವರು ವಿವರಿಸ್ತಾರೆ ಅದರಲ್ಲಿ. ಅದು ಒಂದು ಸ್ವಲ್ಪ ನಾನು ಹೇಳಿಬಿಟ್ಟು ಮುಂದೆ ಹೋಗ್ತೇನೆ. ಈ ಪುಸ್ತಕದಲ್ಲಿ ಇಲ್ಲ, ಆದರೆ ತುಂಬ ಚೆನ್ನಾಗಿದೆ, ಅದರಿಂದ ಒಂದು ಸ್ವಲ್ಪ ಅದನ್ನು ಹೇಳಿಬಿಟ್ಟು ನಾನು ಕತೆ ಮುಂದುವರಿಸ್ತೇನೆ. ಆ ಒಂದು ಉಜ್ಜಯಿನಿ ಅಂತ ಒಂದು ಪ್ರದೇಶ, ಆ ಪ್ರದೇಶದಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜನಿಗೆ ಒಬ್ಬ ಇರುವಂಥ ಸ್ನೇಹಿತ, ಅವನು ಶಿವಭಕ್ತ ಆಗಿರ್ತಾನೆ. ಆ ಸ್ನೇಹಿತನಿಗೆ ಒಂದು ಶಿವನ ಒಂದು ಸಾಕ್ಷಾತ್ಕಾರವಾಗಿ ಶಿವನಿಂದ ಆತನಿಗೆ ಒಂದು ಮಣಿ ದೊರಕಿರುತ್ತೆ. ಆ ಮಣಿ ಎಂಥದ್ದು ಅಂದರೆ ಅದು ಚಿಂತಾಮಣಿ ಅಂತ ಹೇಳ್ತಾರೆ. ಆ ಚಿಂತಾಮಣಿ ಅಂದರೆ ಅದರಿಂದ ಏನು ಮುಟ್ಟುತ್ತಾರೋ, ಏನನ್ನು ಕಬ್ಬಿಣವನ್ನು ಮುಟ್ಟಿಸಿದ್ರೆ ಕಬ್ಬಿಣ ಕೂಡ ಬಂಗಾರ ಆಗ್ತಾ ಇರುತ್ತೆ, ಅಂಥ ಒಂದು ಮಣಿ ದೊರಕಿರುತ್ತೆ. ಆ ಮಣಿಯನ್ನು ತುಂಬ ಸ್ನೇಹಿತನಾಗಿದ್ದರಿಂದ ಆ ರಾಜನಿಗೆ ಆತ ಕೊಡ್ತಾನೆ. ಆ ರಾಜನ ಅವನಿಗೂ ಬಹಳ ಸ್ನೇಹ ಇರುತ್ತೆ, ಅದರಿಂದ ನೀನು ಧರಿಸ್ಕೊ ಅಂತ ರಾಜನಿಗೆ ಕೊಟ್ಟಿರ್ತಾನೆ. ರಾಜ ಸದಾಕಾಲ ಅದನ್ನು ಧರಿಸಿರ್ತಾನೆ. ಆ ರಾಜ ಕೂಡ ಶಿವಭಕ್ತ, ಆತ ಕೂಡ ಪ್ರದೋಷ ಸಮಯದಲ್ಲಿ ಒಂದು ಶಿವ ಪೂಜೆಯನ್ನು ಒಂದು ಭಾಳ ಭಕ್ತಿಯಿಂದ ಮಾಡುವಂಥ ಅವನು ರಾಜನಾಗಿರ್ತಾನೆ. ಈ ಒಂದು ಮಣಿಯನ್ನು ಯಾವಾಗ ರಾಜನಿಗೆ ಬಂದುಬಿಡ್ತೋ, ಅದನ್ನು ಮತ್ತು ಅಕ್ಕಪಕ್ಕದ ರಾಜ್ಯದವರು ಏನು ಮಾಡ್ತಾರೆ, ಅವರಿಗೆ ಆ ಮಣಿಯ ಮೇಲೆ ಆಸೆ ಬಂದುಬಿಡುತ್ತೆ. ಇಂಥ ಮಣಿ ಇದೆ ಅಂತಂದರೆ ಯಾರಿಗಾದರೂ ಆಸೆ ಬರುತ್ತೆ, ಇವನ ಮೇಲೆ ಯುದ್ಧ ಮಾಡಬೇಕು, ಆ ಮಣಿಯನ್ನು ಹೇಗಾರು ಮಾಡಿ ಕೇಳ್ತಾರೆ ಕೊಡುವಂತ. ಅವನು ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಅವನ ಸ್ನೇಹಿತ ಕೊಟ್ಟಿರೋದನ್ನು ಅವನು ಭದ್ರವಾಗಿ ಅವನು ಧರಿಸ್ಕೊಂಡಿರ್ತಾನೆ. ಆದ್ದರಿಂದ ಯುದ್ಧ ಮಾಡಬೇಕು ಅಂತ ಒಂದು ಹುನ್ನಾರ ಮಾಡ್ತಾರೆ. ಆ ಹುನ್ನಾರ ಮಾಡಿ ರಾತ್ರಿಯ ಸಮಯದಲ್ಲಿ ಅವನ ಒಂದು ಪ್ರದೇಶದ ಸುತ್ತಲೂ ಅದನ್ನು ಸುತ್ತ ಹಾಕ್ತಾರೆ. ಅಂದರೆ ಯುದ್ಧ ಮಾಡೋದಕ್ಕೆ ಸನ್ನದ್ಧರಾಗಿ ಅಲ್ಲೆಲ್ಲ ಸಿದ್ಧತೆಗಳನ್ನು ಮಾಡ್ಕೊತಾ ಇರ್ತಾರೆ. ಅಂತಹ ಸಮಯದಲ್ಲಿ ಏನಾಗುತ್ತೆ, ಅವತ್ತು ಶನಿವಾರ ಆಗಿರುತ್ತೆ. ಅವತ್ತು ಸಂಜೆ ಪ್ರದೋಷ ಪೂಜೆಯನ್ನು ರಾಜ ಬಹಳ ಭಕ್ತಿಯಿಂದ ಮಾಡ್ತಾ ಕುಳಿತಿರ್ತಾನೆ. ಆಗ ಅಲ್ಲಿ ಏನಾಗುತ್ತೆ, ಕೆಲವು ಗೊಲ್ಲರ ಬಾಲಕರು ಅವರು ಈ ರಾಜನ ಪೂಜೆ ಕಂಡ್ರೆ ಅವರಿಗೆ ಭಾರಿ ಇಷ್ಟ ಇರುತ್ತೆ, ಅದನ್ನು ಆಸಕ್ತಿಯಿಂದ ಅವರು ನೋಡ್ತಾರೆ. ಅಷ್ಟೇ ಅಲ್ಲದೆ
ಅವರು ಕೂಡ ಅಲ್ಲೇ ಒಂದು ಹತ್ತಿರದ ಪ್ರದೇಶದಲ್ಲಿ ಅಲ್ಲಿ ಒಂದು ಕಲ್ಲುಗಳಿಂದ ಒಂದು ಚಿಕ್ಕದಾಗಿ ಗುಡಿ ಅಂತ ನಿರ್ಮಾಣ ಮಾಡ್ಕೊತಾರೆ. ಕಲ್ಲುಗಳನ್ನು ಇಟ್ಟು, ಕಲ್ಲುಗಳು ಒಂದು ದೊಡ್ಡ ಕಲ್ಲು, ದುಂಡಾದ ಕಲ್ಲನ್ನು ಅದನ್ನು ಈಶ್ವರ ಲಿಂಗ ಅಂತ ಇಟ್ಟು ಮಧ್ಯದಲ್ಲಿ ಅವರು ಇಲ್ಲಿ ರಾಜ ಏನು ಪೂಜೆ ಮಾಡ್ತಾನೋ ಅದನ್ನು ಅವರು ಕೂಡ ಒಂದು ಪೂಜೆ ಥರ ಮಾಡ್ತಾ ಇರ್ತಾರೆ. ಅದರಲ್ಲಿ ಏನಾಗುತ್ತೆ, ಪಾಪ ಹುಡುಗರೆಲ್ಲರೂ ಏನೋ ಒಂದು ತಂದು ಪ್ರಸಾದ ಅಂತ ಅರ್ಪಣೆ ಮಾಡೋದು ಎಲ್ಲ ಮಾಡ್ತಾರೆ. ಅಲ್ಲಿ ಒಬ್ಬ ಹುಡುಗನಿಗೆ ಬಹಳ ಅದರಲ್ಲಿ ಶ್ರದ್ಧೆ ಹೆಚ್ಚಾಗಿ ಇರುತ್ತೆ. ಆ ಗೊಲ್ಲರ ಹುಡುಗನಲ್ಲಿ ಒಬ್ಬ ಹುಡುಗನಿಗೆ ಶ್ರದ್ಧೆ ಬಹಳಷ್ಟು ಹೆಚ್ಚಾಗಿರುತ್ತೆ. ಅಲ್ಲಿ ಏನಾಗುತ್ತೆ, ಈ ಒಂದು ಆ ದಿನ ರಾತ್ರಿ ಅವಾಗ ಎಷ್ಟೊತ್ತಾದರೂ ಮಕ್ಕಳು ಮನೆಗೆ ಬರದೇ ಇರೋದು ನೋಡಿ ಅವರ ತಾಯಿಯಂದ್ರೆಲ್ಲ ಹುಡುಕೊಂಡು ಬರ್ತಾರೆ. ಇಲ್ಲಿ ರಾಜನ ಪೂಜೆ ಇತ್ಲ ಕಡೆ ನಡೀತಾನೆ ಇರುತ್ತೆ, ಇತ್ಲ ಕಡೆ ಈ ಹುಡುಗರು ಪೂಜೆ ನಡೀತಾ ಇರುತ್ತೆ. ಅಲ್ಲಿ ಬಂದು ಅವರೆಲ್ಲರೂ ಅವರ ಮಕ್ಕಳನ್ನು ಬರಲ್ಲ ಅಂತ ಹೇಳಿದ್ರು ಮಕ್ಕಳು ಮನೆಗೆ ಕರ್ಕೊಂಡು ಹೋಗ್ತಾರಲ್ಲ ತಾಯಿ ಅಂದರೆ, ಹೊತ್ತಾಯಿತು ಬನ್ನಿ ಬನ್ನಿ ಅಂತ ಒಂದು ರೀತಿ ಹೊಡೆದು ಬಡ್ದಾರು ಕರ್ಕೊಂಡು ಹೋಗ್ತಾರೆ. ಆ ರೀತಿ ಹೊತ್ತಾಯಿತು ಅಂತ ಅದನ್ನು ಬಿಡಿಸಿ, ಏನೋ ಆಟ ಆಡ್ತಿದ್ದಾರೆ ಹುಡುಗರು ಅಂತ ಬಿಡಿಸ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಆದರೆ ಈ ಹುಡುಗನಿಗೆ, ಒಬ್ಬ ಗೊಲ್ಲ ಹುಡುಗನಿಗೆ ಅದು ಮೈ ಮರೆತು ಅನ್ನೋದು ಒಂದು ರೀತಿ ಧ್ಯಾನಸ್ಥನಾಗಿ ಕುಳಿತುಬಿಡ್ತಾನೆ ಅಲ್ಲಿ ಪೂಜೆಯಲ್ಲಿ. ಅವನಿಗೆ ಮೈ ಮೇಲೆ ಎಚ್ಚರನೇ ಇರಲ್ಲ, ಎಲ್ಲರೂ ಹೊರಟ್ರೂ ಅವನಿಗೆ ಗೊತ್ತಾಗೋದಿಲ್ಲ, ಆ ಎಚ್ಚರ ಇರಲ್ಲ. ಆ ಹುಡುಗನ ತಾಯಿ ಕೂಡ ಆಮೇಲೆ ನಂತರ ಮಗನ ಹುಡ್ಕೊಂಡು ಆ ಪ್ರದೇಶಕ್ಕೆ ಬರ್ತಾಳೆ. ಬಂದು ಒಳಗೆ ತುಂಬ ಕೋಪ ಬಂದ್ಬಿಡುತ್ತೆ. ಎಷ್ಟು ಕರೆದ್ರೂ ಎಳೆದ್ರೂ ಅವನಿಗೆ ಅಲ್ಲಾಡಲ್ಲ ಅವನು. ಆ ರೀತಿ ಒಂದು ಆ ಮಟ್ಟಿಗೆ ಧ್ಯಾನಕ್ಕೆ ಹೋಗ್ಬಿಟ್ಟಿರ್ತಾನೆ ಅವನು. ಅವನಿಗೆ ಅಂಥ ಒಂದು ನೋಡಿ, ಅಷ್ಟು ಒಂದು ಅದೇನು ಪೂರ್ವ ಸುಕೃತವೋ ಅಂಥ ಒಂದು ಧ್ಯಾನಕ್ಕೆ ಇದ್ದಕ್ಕಿದ್ದಾಗೆ ಹೋಗುವಂಥದ್ದು ಅವನಿಗೆ ಒದಗಿ ಬರುತ್ತಲ್ಲ, ಅದು ಅವನ ಪೂರ್ವ ಸುಕೃತ ಅಂತಲೇ ಹೇಳಬೇಕು. ಅಲ್ಲಿ ಏನಾಗುತ್ತೆ, ಆ ತಾಯಿ ಇವನು ಎಷ್ಟು ಹೇಳಿದ್ರು ಬರಲ್ಲ ಅನ್ನೋ ಸಿಟ್ಟಿಗೆ ಅವ್ರು ಏನು ಕಟ್ಟಿರ್ತಾರೆ, ಒಂದು ಚಿಕ್ಕದಾಗಿ ಒಂದು ಕಲ್ಲಿನಲ್ಲಿ ಸುಮ್ಮನೆ ಅದು ಒಂದು ಆಟ ಆಡೋ ಥರ ಪಾಪ ಹುಡುಗರು ಕಟ್ಕೊಂಡಿರ್ತಾರೆ. ಅದನ್ನೆಲ್ಲ ತೆಗೆದು ಚಲ್ಲ ಪಿಲ್ಲಿ ಮಾಡಿ ಕೋಪದಿಂದ ತಾಯಿ ಹೊರಟು ಬಿಡ್ತಾಳೆ. ಇವನು ಧ್ಯಾನದಿಂದ ಇವನಿಗೆ ಎಚ್ಚರನೇ ಅದು ಆಗೋದಿಲ್ಲ. ಆಮೇಲಿಂದ ಅವನಿಗೆ ಗೊತ್ತಾಗತ್ತೆ ಈ ಥರ ಎಲ್ಲ ಆಗಿದೆ ಅಂತ ಅವನಿಗೆ ಗೊತ್ತಾಗತ್ತೆ. ಆಮೇಲೆ ಅವನಿಗೆ ರಾತ್ರಿ ಸ್ವಲ್ಪ ಹೊತ್ತು ಕಳೆಯತ್ಲೂ ತದೇಕ ಚಿತ್ತದಿಂದ ಧ್ಯಾನ ಮಾಡಿದ್ದರಿಂದ ಅವನಿಗೆ ಈಶ್ವರ ಪ್ರತ್ಯಕ್ಷನಾಗ್ತಾನೆ ಅಂತ ಹೇಳ್ತಾರೆ. ಆಗ ಈಶ್ವರನು ಹೇಳ್ತಾನೆ, ಅವನಿಗೆ ಆ ಹುಡುಗನಿಗೆ ಹೇಳ್ತಾನೆ, ನಿನಗೆ ಏನು ಒಂದು ವರವನ್ನು ಬೇಕು ಅಂತ ಹೇಳ್ಬಿಟ್ಟು ಕೇಳಿದಾಗ, ನನ್ನ ತಾಯಿ ಮಾಡಿದ ಒಂದು ಅಪರಾಧವನ್ನು, ಈ ರೀತಿ ಒಂದು ಲಿಂಗ ಅಂತ ಮಾಡಿದ್ವಿ ಅದನ್ನೆಲ್ಲ ಸಿಟ್ಟಿನಿಂದ ಹಾಳು ಮಾಡಿದ್ಲು, ಅದನ್ನು ಕ್ಷಮಿಸಬೇಕು ಅಂತ ಒಂದು ಕೇಳ್ಕೊತಾನೆ. ಹಾಗೇನೆ ಆಯಿತು ಅಂತ ಹೇಳ್ಬಿಟ್ಟು ಈಶ್ವರನು ಆ ಹುಡುಗನಿಗೆ ಒಂದು ಅನುಗ್ರಹವನ್ನು ಮಾಡಿ, ನಿನ್ನ ತಾಯಿಯ ಒಂದು ಉದರದಲ್ಲಿ ನಾನು ಜನಿಸ್ತೇನೆ ಅಂತ ಕೂಡ ಒಂದು ಆಶೀರ್ವಾದವನ್ನು ಮಾಡ್ತಾನಂತೆ ಆ ನಂತರ. ಹಾಗಾಗಿ ಒಂದು ಏನಾಗುತ್ತೆ ಅಂದರೆ, ಅಲ್ಲಿ ಒಂದು ಶಿವ ಪೂಜೆಯ ಫಲವಾಗಿ ಆ ಪ್ರದೇಶವೆಲ್ಲ ಭಾಳ ಕಾಂತಿಯಿಂದ ತುಂಬ್ಕೊಂಡ್ಬಿಡುತ್ತೆ. ಈ ಹುಡುಗನ ಒಂದು ಧ್ಯಾನದಿಂದ ಈಶ್ವರ ಪ್ರತ್ಯಕ್ಷ ಆಗಿ ಅಲ್ಲೊಂದು ಈಶ್ವರ ಒಂದು ದೇವಾಲಯವನ್ನು ನಿರ್ಮಾಣ ಆಗಿಬಿಡುತ್ತೆ. ಅದು ಇಡೀ ಒಂದು ಊರೇ ಒಂದು ರೀತಿ ಹೊಳೆಯೋಕ್ಕೆ ಆರಂಭ ಆಗಿಬಿಡುತ್ತಂತೆ. ಆ ಒಂದು ಹೊಳೆದಾಗ ಅಲ್ಲಿ ಸುತ್ತಮುತ್ತಲು ಇನ್ನೇನು ಯುದ್ಧಕ್ಕೆಲ್ಲ ತಯಾರಿ ಮಾಡ್ಕೋತಿದ್ರು, ಸುತ್ತುವರೆದು ಬಿಟ್ಟಿದ್ರು, ಬೇರೆ ರಾಜರುಗಳೆಲ್ಲ ಒಕ್ಕೂಡ್ಕೊಂಡು ಬಂದು ಸುತ್ತುವರೆದಿದ್ರಲ್ಲ, ಅವರಿಗೆಲ್ಲ ಒಂದು ರಾತ್ರಿ ಇಂಥ ಕತ್ಲಲ್ಲಿ, ಈಗಿನ ಕಾಲದಲ್ಲಂತೂ ಬೆಳಕು ಎಲ್ಲ ದೀಪ, ಆಗಿನ ಕಾಲದಲ್ಲಿ ಏನಿತ್ತು, ಕತ್ಲಾಯಿತು ಅಂದರೆ ಪೂರ ಕತ್ಲೆ. ಅಂಥ ಕತ್ಲಲ್ಲಿ ಇದೇನು ಹಿಂಗೆ ಬೆಳಗ್ತಾ ಇದೆ ಇಲ್ಲಿ ಈ ಊರು, ಇದು ರಾಜ, ಅವನು ಬರೀ ಒಂದೇನೋ ಚಿಂತಾಮಣಿಯನ್ನು ಧರಿಸಿರೋನಲ್ಲ, ಅವನು ಭಾಳ ಒಂದು ಅನುಷ್ಠಾನ ಉಳ್ಳವನು, ಅವನಲ್ಲಿ ಒಂದು ಮಹತ್ತರ ಶಕ್ತಿ ಇದೆ, ಆದ್ದರಿಂದ ಈ ರೀತಿ ಎಲ್ಲ ಆಗಿದೆ ಅಂತ ಹೇಳಿಬಿಟ್ಟು ಅದು ಒಂದು ಅವರಿಗೆ ಅನ್ನಿಸ್ಬಿಟ್ಟು, ನಾವು ಇಂಥ ಒಂದು ಮಹಿಮಾನ್ವಿತವಾದ ರಾಜನೊಂದಿಗೆ ಒಂದು ಚಿಂತಾಮಣಿಗೋಸ್ಕರ ವೈರ ಕಟ್ಕೊಳ್ಳೋದು ನಮಗೆ ಯೋಗ್ಯವಲ್ಲ ಅಂತ ಹೇಳಿಬಿಟ್ಟು ಅವರೆಲ್ಲ ಬಂದು ಆ ರಾಜನ ಒಂದು ಸ್ನೇಹವನ್ನು ಬೇಡ್ತಾರೆ. ರಾಜ ಅದಕ್ಕೆ ಅವರ ಸ್ನೇಹಕ್ಕೆ ಒಪ್ಕೋತಾನೆ ಅಂತ ಹೇಳ್ಬಿಟ್ಟು ಕಥೆಯಲ್ಲಿ ಬರುತ್ತೆ. ಹಾಗಾಗಿ ಈ ಒಂದು ಗೊಲ್ಲರ ಒಂದು ಹುಡುಗ ಏನು ಪೂಜೆ ಮಾಡಿದ್ನೋ ಅದಕ್ಕೋಸ್ಕರ ಆ ಪರಮಾತ್ಮ ಒಂದೇನೋ ಆಶೀರ್ವಚನ ಕೊಟ್ಟ ಹಾಗೆ ಕೃಷ್ಣನಾಗಿ ಅವನು ಜನಿಸ್ತಾನೆ ಅಂತ ಯಶೋದೆ ಆಗಿ ಕೃಷ್ಣ ಈ ಒಂದು ಕೃಷ್ಣನ ರೂಪದಲ್ಲಿ ಆಕೆ ಒಂದು ಗೊಲ್ಲರ ಒಂದು ಒಂದು ಗ್ರಾಮ ಅಂತ ಇರುತ್ತೆ, ಅಲ್ಲಿ ಮಗನಾಗಿರ್ತಾನೆ ಯಶೋದೆಗೆ ಅಂತ ಒಂದು ಕಥೆಯನ್ನು ಶಿವಪೂಜೆ ಒಂದು ಮಹಿಮೆ, ಅದರ ಒಂದು ಶನಿವಾರ ಪ್ರದೋಷ ಸಮಯದಲ್ಲಿ ಮಾಡಿದ ಶಿವಪೂಜೆ ಮಹಿಮೆಯನ್ನು ವಿಸ್ತಾರವಾಗಿ ಇನ್ನೊಂದು ಪುಸ್ತಕದಲ್ಲಿ ತಿಳಿಸಿದ್ದಾರೆ.
ಅದನ್ನು ಇಲ್ಲಿಲ್ಲ, ಅದನ್ನು ನಾನು ಅದೊಂದು ರೀತಿ ಅದು ಚೆನ್ನಾಗಿದೆ ಅಂತ ಇವಾಗ ನಾನು ಹೇಳಿದೆ ಅಷ್ಟೇ. ಈ ರೀತಿ ಒಂದು ಮಹಿಮೆ ಇದೆ, ಆದ್ದರಿಂದ ನೀನು ಶಿವಪೂಜೆ ಮಾಡು ಪ್ರದೋಷ ಸಮಯದಲ್ಲಿ ಅಂತ ನಾನೇ ಜನಿಸ್ತೀನಿ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಶ್ರೀಪಾದ ವಲ್ಲಭರು ಹೇಳ್ತಾರೆ, 14 ವರ್ಷದಲ್ಲಿ ನಾನು ಇನ್ನೂ 14 ವರ್ಷದಲ್ಲಿ, ಅಂದರೆ ಅವರಿಗೆ 30ನೇ ವರ್ಷ ಆದಾಗ ಅವರು ಗುಪ್ತರಾಗ್ತಾರೆ. ಶ್ರೀಪಾದ ವಲ್ಲಭರು ಒಂದು 30 ವರ್ಷ ಮಾತ್ರ ಅವರು ಇದ್ದಿದ್ದು. 30 ವರ್ಷ ಆದಮೇಲೆ ಅವರು ಗುಪ್ತರಾಗ್ತಾರೆ. ಆಮೇಲೆ ನಂತರ ಸನ್ಯಾಸ ಧರ್ಮವನ್ನು ಉದ್ಧಾರ ಮಾಡೋಕ್ಕಾಗಿಯೇ ನರಸಿಂಹ ಸರಸ್ವತಿ ಅನ್ನೋ ಹೆಸರಿನಿಂದ ನಾನು 80 ವರ್ಷದವರೆಗೂ ಇರ್ತೇನೆ ಭೂಮಿ ಮೇಲೆ ಅಂತ ಹೇಳ್ತಾರೆ. ಆಮೇಲೆ ನಾನು ಕದಲೀವನದಲ್ಲಿ 300 ವರ್ಷಗಳು ತಪಸ್ಸಿನಲ್ಲಿರ್ತೇನೆ. ನಂತರ ಪ್ರಜ್ಞಾಪುರದಲ್ಲಿ ಸ್ವಾಮಿ ಸಮರ್ಥ ಎಂಬ ಹೆಸರಿನಿಂದ ಹುಟ್ಟಿ ನನ್ನ ಅವತಾರವನ್ನು ಮುಗಿಸ್ತೇನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾನು ನರಸಿಂಹ ಸರಸ್ವತಿಗಳು ದತ್ತಾತ್ರೇಯ, ನಂತರ ಶ್ರೀಪಾದ ವಲ್ಲಭರಾಗಿದ್ದರು, ನಂತರ ನರಸಿಂಹ ಸರಸ್ವತಿಗಳಾಗ್ತೇನೆ ಅಂತಾರೆ, ನಂತರ ಸ್ವಾಮಿ ಸಮರ್ಥರಾಗ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಅವಧೂತ ರೂಪದಿಂದ ಅಥವಾ ಸಿದ್ಧಪುರುಷ ರೂಪದಿಂದ ನಾನು ಅಪರಿಮಿತವಾದ ನನ್ನ ದಿವ್ಯ ಶಕ್ತಿಗಳ ಒಂದು ಲೀಲೆಯನ್ನು, ಮಹಿಮೆಗಳನ್ನು ನಾನು ತೋರಿಸಿ ಒಂದು ಧರ್ಮಬದ್ಧರನಾಗಿ ಜನರು ನಡೆಯುವಂತೆ ಮಾಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ, ಯುಗ ಕಳೀತಾ ಹೋದಂಗೆ ಮನುಷ್ಯನಿಗೆ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಅದನ್ನು ನಾವು ನೋಡ್ತಾನೆ ಇದ್ದೀವಿ. ಇವಾಗ ಮುಂಚೆ ಇದ್ದವರಿಗೆ ಎಷ್ಟು ಶಕ್ತಿ ಇತ್ತೋ ಈಗ ನಮ್ಮಗಳಿಗೆ ಆ ಶಕ್ತಿ ಇಲ್ಲವೇ ಇಲ್ಲ. ಆ ಶಕ್ತಿ ಕಳೀತಾ ಹೋಗ್ತಾ ಇರುತ್ತೆ. ಆದರೆ ಏನಾಗುತ್ತೆ, ಅದು ಋಷಿ ಮುನಿಗಳು ಒಂದು ಕೋರಿಕೆ ಸಲ್ಲಿಸ್ತಾರಂತೆ ಶ್ರೀಪಾದ ವಲ್ಲಭರಲ್ಲಿ. ಈಗ ಶಕ್ತಿ ಕಮ್ಮಿ ಆಗ್ತಿದಪ್ಪ, ಆ ಮಟ್ಟಿಗೆ ತಪಸ್ ಮಾಡಿ ನೀನನ್ನು ಪಡೆಯೋದು ಸಾಧ್ಯ ಇಲ್ಲ ಜನರಿಗೆ, ಅದಕ್ಕೆ ನೀನೇ ಪರತತ್ವವೇ ಇಳಿದು ಬರಬೇಕು, ಕೆಳಗಿನ ಭೂಮಿಕೆಗಳಿಗೆ ಇಳಿದು ಬರಬೇಕು ಅಂತ ಹೇಳ್ಬಿಟ್ಟು ಋಷಿಮುನಿಗಳು ತಪಸ್ ಮಾಡ್ತಾರಂತೆ. ಆದ್ದರಿಂದನೇ ಈ ಒಂದು ಶರೀರವನ್ನು ಧರಿಸಿ ಒಂದು ಅವತಾರ ಪ್ರಭು ಮಾಡಿದ್ದಾನೆ ಅಂತಂದರೆ ಅದು ಅವನ ಅನುಗ್ರಹವೇ ಸರಿ, ಅನುಗ್ರಹ ಸೂಚಕ ಅಂತ ಹೇಳ್ತಾರೆ. ಅಂದರೆ ಆ ಪರತತ್ವವು ಎಷ್ಟು ಮಟ್ಟಿಗೆ ಕೆಳಗೆ ಇಳಿದು ಬಂತು ಅಂದರೆ ಅಲ್ಪ ಶ್ರಮದಿಂದನೇ ಮನುಷ್ಯನು ಉತ್ತಮ ಫಲ ಹೊಂದಬಹುದು ಅಂತ ಅವಕಾಶ ಇದೆ. ಆದ್ದರಿಂದ ಕಲಿಯುಗದ ಮನುಷ್ಯರು ಧನ್ಯರು ಅಂತ ಹೇಳ್ತಾರೆ ನೋಡಿ. ಏಕೆಂದರೆ ಹೆಚ್ಚಿಗೆ ಶ್ರಮ ಪಡಬೇಕಾಗಿಲ್ಲ ಕಲಿಯುಗದಲ್ಲಿ ಅವನನ್ನು ಪಡೆಯೋಕ್ಕೆ, ಅಲ್ಪ ಶ್ರಮದಿಂದ. ಯಾಕೆಂದರೆ ಶಕ್ತಿ ಇಲ್ಲ, ಹೆಚ್ಚಿಗೆ ಶ್ರಮ ಹಾಕೋಕ್ಕೆ ನಮಗೆ ಶಕ್ತಿ ಇಲ್ಲ. ಕೂತ್ಕೊಂಡು ಎಷ್ಟೋ ವರ್ಷಗಳ ಗಟ್ಟಲೆ ತಪಸ್ ಮಾಡ್ತಿದ್ರಂತೆ ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ ಕೇಳಿದ್ದೀವಿ. ಆದರೆ ಬರ್ತಾ ಕಲಿಯುಗದಲ್ಲಿ, ಅದರಲ್ಲೂ ಕಲಿಯುಗ ಮುಂದಕ್ಕೆ ಹೋಗ್ತಿದ್ದಂಗೆ ಇನ್ನೂ ಶಕ್ತಿಗಳು ಎಲ್ಲ ಕುಂದುತ್ತಾ ಬರ್ತಾ ಇದೆ. ಅದರಿಂದ ಅಪ್ಪ ಅವರು ಹೇಳ್ತಾರೆ, ನಾಮಸ್ಮರಣೆ ಮುಕ್ತಿಗೆ ಸುಲಭೋಪಾಯ ಅಂತ ಹೇಳ್ತಾರೆ. ಎಲ್ಲ ಮಹಾತ್ಮರು ಕಲಿಯುಗದಲ್ಲಿ ಅದನ್ನೇ ಹೇಳಿದ್ರು. ಏಕೆಂದರೆ ಕಲಿಯುಗದಲ್ಲಿ ನಾಮಸ್ಮರಣೆ ಇರೋದು ಮುಕ್ತಿಗೆ, ಬೇರೆ ಮಾರ್ಗ ಅನ್ನೋದು ಇಲ್ಲ. ಯಾಕೆಂದರೆ ಕಷ್ಟಕರವಾದ ಮಾರ್ಗಗಳೆಲ್ಲ ಇಲ್ಲ. ಇವಾಗ ಮನುಷ್ಯನ ಶಕ್ತಿಗನುಸಾರ ಅಷ್ಟು ನಮಗೆ ಸುಲಭ ಮಾಡಿಕೊಟ್ಟಿದ್ದಾನಂತೆ ಆ ಪರಮಾತ್ಮ. ಅವನೇ ಇಳಿದು ಬಂದ ಭೂಮಿಗೆ, ಅವನೇ ಇಳಿದು ಬಂದು ಕೆಳಗಿನ ಸ್ಥಾಯಿಗೆ ಇಳಿದು ಬಂತು ಪರತತ್ವ. ಅದು ಕೃಪೆಯ ಅವನ ಕೃಪೆಯ ಸೂಚಕ, ಅವನ ಅನುಗ್ರಹ ಸೂಚಕ ಅಂತ ಅವ್ರು ಹೇಳ್ತಾರೆ. ಎಷ್ಟು ಸುಲಭವಾಗಿ ಕಲಿಯುಗದ ಮನುಷ್ಯರು ಧನ್ಯರು ಅಂತ ಹೇಳ್ತಾರೆ. ಕೇವಲ ಸ್ಮರಣೆ ಮಾತ್ರದಿಂದ ಅನುಗ್ರಹ ದೊರಕುವುದು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಮನುಷ್ಯನಿಗೆ ಹಾಳಾಗೋದಕ್ಕೆ ಕಲಿಯುಗದಲ್ಲಿ ಎಷ್ಟು ಅವಕಾಶ ಇದೆಯೋ ಆದರೆ 2 ಅವಕಾಶ ಅನುಗ್ರಹ, ದತ್ತ ಪ್ರಭುವಿನ ಅನುಗ್ರಹ ಹೊಂದಕ್ಕಿದೆಯಂತೆ. ಅವನ ಒಂದು ಸ್ಮರಣೆ, ಅರ್ಚನೆ, ಈ ಥರ ಒಂದು ಚಿಕ್ಕದಾಗಿ ನಾವು ಏನೋ ಒಂದು ಮಾಡಿದ್ರೂ ಸಾಕು. ಕ್ರಿಯಾಕಲಾಪಗಳ ಮೂಲಕ ನಾವು ಶ್ರೀಪಾದ ವಲ್ಲಭರೊಡನೆ ಒಂದು ಸಂಪರ್ಕವನ್ನು ಏರ್ಪಡಿಸ್ಕೋಬೋದು. ಇಲ್ಲಿ ಶ್ರೀಪಾದ ವಲ್ಲಭರು ಅಂತ ನಾನು ಇಲ್ಲಿ ಅವರ ಚರಿತ್ರೆಯನ್ನು ತಗೊಂಡಿದ್ದರಿಂದ ಹೇಳ್ತೀನಿ. ಆದರೆ ಎಲ್ಲ ಒಂದು ಗುರುಗಳು ಕೂಡ ಅವರು ಪರತತ್ವವೇ, ಅವರೆಲ್ಲ ಪರಬ್ರಹ್ಮ ಸ್ವರೂಪರೇ. ನಮಗೆ ಅವರ ಒಂದು ಅರ್ಚನೆ ಸ್ಮರಣೆಯಿಂದ ಅವರ ಸಾಂಗತ್ಯ ಏರ್ಪಡುತ್ತೆ. ಆದ್ದರಿಂದ ಅದರ ಮೂಲಕ ಆ ಸಾಂಗತ್ಯ ಏರ್ಪಟ್ಟಾಗ ಅವರೇನು ಮಾಡ್ತಾರೆ, ಆ ಭಕ್ತರ ಒಂದು ಪಾಪ ಕರ್ಮಗಳಿರುತ್ತಲ್ಲ, ಆ ಒಂದು ದೋಷಗಳವರಲ್ಲಿ ಏನೋ ಒಂದು ವಿಷಯ ವಾಸನೆಗಳಿರುತ್ತೆ, ಏನೋ ಒಂದು ಹಳೆಯ ಒಂದು ಸಂಸ್ಕಾರಗಳಿರುತ್ತೆ, ಅದು ಎಷ್ಟೋ ಜನ್ಮಗಳಿಂದ ಬಂದಿರೋದಿರುತ್ತೆ. ಅದೆಲ್ಲ ಶ್ರೀಪಾದ ವಲ್ಲಭರ ಚೈತನ್ಯದೊಳಕ್ಕೆ ಪ್ರವೇಶಿಸುತ್ತೆ. ಅದರಿಂದ ಶ್ರೇಯಸ್ಕರ ಒಳ್ಳೆಯ ಸ್ಪಂದನೆಗಳು ಅವರ ಭಕ್ತರೊಳಗೆ ಪ್ರವೇಶಿಸುತ್ತೆ. ಅಂದರೆ ಎಕ್ಸ್ಚೇಂಜ್ ಆಗುತ್ತೆ. ಒಂದು ರೀತಿ ಅವರ ಅರ್ಚನೆ, ನಾವು ಗುರುಗಳ ಅರ್ಚನೆ ಸ್ಮರಣೆ ಮಾಡಿದಾಗ ನಮ್ಮಲ್ಲಿರೋ ಒಂದು ಪಾಪಕರ್ಮ ಅಥವಾ ಒಂದು ಕೆಟ್ಟ ಒಂದು ಸ್ಪಂದನೆಗಳು ಅಥವಾ ನಮ್ಮಲ್ಲಿ ಏನೇ ಒಂದು ಇದೆ ಆ ಕೆಟ್ಟದ್ದು, ಅದು ಅವರ ಒಂದು ಇದನ್ನು ಸೇರಿಬಿಟ್ಟು ಅವರ ಚೈತನ್ಯವನ್ನು ಪ್ರವೇಶಿಸಿ ನಮಗೆ ಅವರಿಂದ ಒಳ್ಳೆಯ ಸ್ಪಂದನೆಗಳು, ಒಳ್ಳೆಯ ಒಂದು ವಿಚಾರಗಳು, ಹಾಗೆ ಒಂದೇ ಒಳ್ಳೆಯ ಭಾವನೆಗಳು
ಎಲ್ಲದೂ ನಮ್ಮ ಆ ಪುಣ್ಯ ಅದೆಲ್ಲ ನಮ್ಮ ಒಳಗಡೆ ಪ್ರವೇಶಿಸುತ್ತೆ ಅಂತ ಹೇಳ್ತಾರೆ. ಈ ಪಾಪ ಸಮೂಹವನ್ನು ಏನು ಮಾಡಬೇಕು? ಮತ್ತು ಶ್ರೀಪಾದ ವಲ್ಲಭರ ಚೈತನ್ಯವನ್ನು ಸೇರ್ತಲ್ಲ ನಮ್ಮ ಪಾಪ ಸಮೂಹ. ಅವ್ರೇನು ಮಾಡ್ತಾರೆ? ಆ ಒಂದು ಪಾಪ ಒಂದು ಸಮೂಹಗಳನ್ನು ಅದನ್ನು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡ್ತಾರಂತೆ, ಅಥವಾ ಅವರು ಯೋಗಾಗ್ನಿಯಲ್ಲಿ ಸುಟ್ಟು ಹಾಕ್ತಾರಂತೆ. ಅವರು ತಪಸ್ಸನ್ನು ಆಚರಿಸಿ ಆ ತಪಸ್ಸಿನ ಫಲವನ್ನು ಭಕ್ತರ ಮೇಲೆ ಧಾರೆ ಇರ್ತಾರಂತೆ. ಈ ವಿಧವಾಗಿ ಕರ್ಮ ನೋಡಿ, ಆವಾಗಲೇ ಹೇಳಿದ್ರು, ಕರ್ಮ ಏನು ವಿಧಾನ ಇದೆಯೋ ಅವ್ನ ನಿಯಮ ಅವ್ನು ಮೀರಲ್ಲ. ಈಗ ಅವರೊಳಗಡೆ ಪ್ರವೇಶಿಸಿದ್ರು ಅವರೇ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪರು, ಅವರೇನು ಇದನ್ನೆಲ್ಲ ಮಾಡೋ ಅಷ್ಟಿಲ್ಲ. ಆದರೆ ಅವ್ರು ಮಾಡ್ತಾರೆ ಅದನ್ನು, ಏಕೆಂದರೆ ಅವರ ನಿಯಮ ಅವ್ರು ಮೀರೋದಿಲ್ಲ. ನೋಡಿ, ಅವರೇ ನದಿಗಳಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ಅದನ್ನು ಹೋಗ್ಲಾಡಿಸ್ತಾರೆ. ಅವರೇ ಯೋಗಾಗ್ನಿಯಲ್ಲಿ ಭಸ್ಮ ಮಾಡ್ತಾರೆ. ಅವರೇ ತಪಸ್ಸು ಮಾಡಿ ಆ ಒಂದು ಫಲವನ್ನು ಧಾರೆ ಎರಿತಾರೆ ಭಕ್ತರ ಮೇಲೆ. ಇನ್ನೇನು ಬೇಕು? ಹೀಗೆ ಕರ್ಮಸೂತ್ರ ಮೀರದೆ ಭಕ್ತರನ್ನು ರಕ್ಷಿಸ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಒಂದು ಇನ್ನೂ ಅತಿ ಅವಶ್ಯ ಅನಿಸಿದ್ರೆ ಆ ಜಡ ಸ್ವರೂಪ, ಈ ಕರ್ಮ ತತ್ವ ಅನ್ನೋದೇನಿದೆ ಜಡ ಸ್ವರೂಪ ಅಂತ ಹೇಳ್ತಾರೆ, ಅದನ್ನು ನಿಗ್ರಹಿಸಿ ಭಕ್ತರನ್ನು ವಿಮುಕ್ತಿಗೊಳಿಸ್ತಾರೆ ಅಂತ. ಆ ಭಕ್ತರ ಕರ್ಮ ಧ್ವಂಸ ಮಾಡೋದು ಅಂದರೆ ಆ ಮಹೋತ್ಸಾಹ ಅಂತ ಅವರಿಗೆ ಸದಾ ನಿರತರಾಗಿರ್ತಾರಂತೆ. ಅಂತ ಅವರ ಒಂದು ಆಶ್ರಯವನ್ನು ಪಡೆದವರು ಅವರಿಗೆ ಅರಿವಿಲ್ದಲೇ ಕರ್ಮ ಬಂಧನದಿಂದ ಮುಕ್ತರಾಗಿ ಹೋಗ್ತಾರೆ ಅಂತ ಅವರೇ ಸ್ವತಃ ಹೇಳಿದ್ದಾರೆ. ಚರಿತ್ರೆಯಲ್ಲಿ ಅವರೇ ಹೇಳಿರೋದೇ ವಿಚಾರ ಇದು. ಹೀಗೆ ಅವರ ಒಂದು ಗುರುವಿನ ಆಶ್ರಯವನ್ನು ಹೊಂದಿದವರಿಗೆ ಏನು ಮಾಡ್ತಾನೆ ಆ ಗುರುವು, ನಮ್ಮ ಒಂದು ಕರ್ಮವನ್ನು ಹೇಗೆ ಕಳೀತಾನೋ, ಅದೇನು ಮಾಡ್ತಾನೋ ಅದು ನಮಗೆ ತಿಳಿಯೋದೇ ಇಲ್ಲ. ಆದರೆ ಅವನ ಕೆಲಸ ಅವನು ಮಾಡ್ತಾನೇ ಇರ್ತಾನೆ. ಆದರೂ ನಮಗೆ ಏನು ತಿಳುವಳಿಕೆ ನಮಗದ್ರದ್ದು ತಿಳಿಯೋದಿಲ್ಲ. ಅದರಿಂದ ನಾವು ನಮ್ಮ ಪಾಡಿನೇ ನಾವು ಇರ್ತೇವೆ. ಎಷ್ಟೋ ಬಾರಿ ಅಪ್ಪ ನಮ್ಮನ್ನು ನೋಡ್ತಾ ಇದ್ದಾನ, ನಿಜವಾಗ್ಲೂ ಅಪ್ಪ ನಮ್ಮ ಜೊತೆಗೆ ಇದ್ದಾನ ಅಂತ ಹೇಳ್ಬಿಟ್ಟು ಎಷ್ಟೋ ಬಾರಿ ತುಂಬ ಒಂದು ಪರಿಸ್ಥಿತಿಗಳು ಎದುರಾದಾಗ ನಮಗೆ ಎಷ್ಟೋ ಬಾರಿ ಭಕ್ತರಿಗೆ ಅನಿಸೋದು ಸಹಜ. ಆದರೆ ಅವನು ಸದಾ ಅವನೇ ತಪಸ್ಸು ಮಾಡಿದ್ದಾರೆ ಎರೆಯೋದು ಅಂತ ನೋಡಿ ಎಷ್ಟು ಒಂದು ವಿಚಾರ. ಆ ಗುರುವಿನ ಕರುಣೆ ಅನ್ನೋದಕ್ಕೆ ಅದು ಬಹಳ ಅದ್ಭುತವಾದದ್ದು. ಅದು ಹೇಳ್ತಾರೆ, ಎಷ್ಟು ಕೋಟಿ ತಾಯಿಯ ಪ್ರೇಮವೂ ಸಮಾನ ಅಲ್ಲ ಅಂತ ಪ್ರೇಮಾನಂದರು ಹೇಳ್ತಾರೆ. ಅಂತಹದು ಗುರುವಿನ ಕರುಣೆ. ಆವಾಗ ಇದನ್ನೆಲ್ಲ ಹೇಳ್ತಾರಲ್ಲ, ಆಮೇಲೆ ಇದೆಲ್ಲ ಕೇಳ್ತಾರೆ. ಯಾರು ಹೇಳ್ತಾ ಇದ್ದಾರೆ? ಈಗ ಪಳನಿ ಸ್ವಾಮಿಗಳು ಹೇಳಿದ್ರು, ಈ ಕಥೆನೆಲ್ಲ ಹೇಳಿದ್ರು ಇಲ್ಲಿ ಶಂಕರ ಭಟ್ಟ ಮಾಧವರಿಗೆ. ಅಲ್ಲಿ ಹೀಗೆ ನಡೀತು, ಶ್ರೀಪಾದ ವಲ್ಲಭರಿಗೆ ಹೇಳಿದ್ರು, ಅವರು ಈ ನಿರ್ಧಾರ ತಗೊಂಡ್ರು, ನರಸಿಂಹ ಸರಸ್ವತಿಗಳಾಗಿ ಜನಿಸ್ತೀನಿ ಇದನ್ನೆಲ್ಲ ಹೇಳಿದ್ರು. ಅವರಲ್ಲಿ ಇದೆಲ್ಲ ಹೇಳಿದ್ಮೇಲೆ ಈ ಕರ್ಮವನ್ನು ಕಳೀತಾರೆ ಅಂತ ಒಂದು ವಿಚಾರ ಬಂತಲ್ಲ, ಆಗ ಏನಾಯಿತು, ಶಂಕರ ಭಟ್ರಿಗೆ ಒಂದು ಸಂದೇಹ ಬಂತು. ಅದನ್ನು ಕೇಳಿದ್ರು ಪಳನಿ ಸ್ವಾಮಿಗಳನ್ನು, ಅಲ್ಲ ಸ್ವಾಮಿ, ಈ ಎಲ್ಲ ಸರಿ ಕರ್ಮವನ್ನು ಕಳೀತಾರೆ ಅಂತ ಹೇಳಿದ್ರಿ, ಎಲ್ಲ ಸರಿ, ಆದರೆ ಈ ಶನಿಕಾಟವನ್ನು ತಪ್ಪಿಸ್ಕೊಳ್ಳೋಕ್ಕೆ ಆ ಶಿವನಿಗೂ ಕೂಡ ಸಾಧ್ಯವಾಗಲಿಲ್ಲ ಅಂತ ನಾನು ಕೇಳಿದ್ದೀನಲ್ಲ ಕಥೆಯಲ್ಲಿ. ಮತ್ತು ಈ ಶ್ರೀಪಾದ ವಲ್ಲಭರು ಭಕ್ತರ ಒಂದು ಗ್ರಹ ಬಾಧೆಯನ್ನು ಯಾವ ರೀತಿ ತಪ್ಪಿಸ್ತಾರೆ ಹಾಗಾದರೆ ಅಂತ ಅವರಿಗೆ ಸಂದೇಹ ಬರುತ್ತೆ. ಅದನ್ನ ಕೇಳ್ತಾರೆ. ಅದಕ್ಕೆ ಅವರು ಪಳನಿ ಸ್ವಾಮಿಗಳು ಹೇಳ್ತಾರೆ, ಮಗು ಶಂಕರ, ಈ ಗ್ರಹಗಳ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ. ಗ್ರಹಗಳಿಗೆ ಯಾರ ಮೇಲೂ ಒಂದು ರೀತಿ ಇಂಥವರು ಮಿತ್ರರು ಗ್ರಹಗಳಿಗೆ ಅಥವಾ ಇಂಥ ಶತ್ರುಗಳು ಅಂತ ಇರೋದಿಲ್ಲ. ಇವ್ರಿಗೇನು ಮಾಡಲ್ಲ, ಇವ್ರಿಗೇನೋ ಮಾಡುತ್ತೆ, ಆ ಥರ ಏನೂ ಇರಲ್ಲ ಗ್ರಹಗಳಿಗೆ. ಮಾನವನಿಗೆ ಅವನು ಒಂದು ಪ್ರಾರಬ್ಧ ಕರ್ಮ ಅಂತಿರುತ್ತೆ. ಆ ಕರ್ಮಕ್ಕನುಸಾರ ಯಾವ್ಯಾವ ಗ್ರಹಗಳು ಯಾವ್ಯಾವ ಮನೆಯಲ್ಲಿರಬೇಕೋ ಹಾಗಿದ್ದಾಗ ಅವನು ಜನಿಸ್ತಾನೆ. ಅವನ ಜನನ ಆಗದೆ ಅಂಥ ಒಂದು ಸನ್ನಿವೇಶದಲ್ಲಿ ಆಗುತ್ತೆ. ಅದರ ಒಂದು ಶುಭ ಫಲಗಳನ್ನು ಅವನು ಅನುಭವಿಸ್ತಾ ಇರ್ತಾನೆ. ಈ ಗ್ರಹಗಳಿಂದ ಏನಾಗುತ್ತೆ ಅಂದರೆ ಸೂಕ್ಷ್ಮ ಕಿರಣಗಳು ಅದು ಹೊರಹೊಮ್ತಾ ಇರುತ್ತೆ. ಆ ಒಂದು ಅದು ಜೀವಿಗೆ ಅಶುಭವಾಗಿದ್ದರೆ ಅದರ ಒಂದು ದೋಷ ತಗಲುತ್ತೆ. ಆ ಸಮಯದಲ್ಲಿ ದೋಷ ತಗಲ್ಲ, ಅದು ಸಮಯ. ಈ ಕಾಲ ಮತ್ತು ಕರ್ಮ ಅನ್ನೋದು ಒಂದು ರೀತಿ ಎರಡು ಜಂಟಿ. ಇವಾಗ ಆ ಕಾಲ ಕರ್ಮ ಎರಡು ಒಟ್ಟಿಗೆ ಬರುತ್ತೆ. ನಮಗೆ ಕೆಟ್ಟ ಸಮಯ ಬಂತು, ನಮಗೆ ಒಳ್ಳೆ ಸಮಯ ಬಂತು ಅಂತೀವಿ ನೋಡಿ. ಅದು ಕೆಟ್ಟದೇಕೆ ಒಳ್ಳೆಯದೇಕೆ? ಆ ಸಮಯದಲ್ಲಿ ಏನೋ ಕೆಟ್ಟದಾದರೆ ಅದು ಕೆಟ್ಟದು ಕೆಟ್ಟ ಸಮಯ ಅಂತೀವಿ. ಸಮಯನೇ. ಆದರೆ ಸಮಯ ಮತ್ತು ಈ ಕರ್ಮ ಎರಡೂ ಒಟ್ಟಾಗಿ ಸೇರಿಕೊಂಡು ಆ ಗ್ರಹ ಬಾಧೆ ಅನ್ನೋದು ಆರಂಭ ಆಗುತ್ತೆ. ಆಮೇಲೆ ಆ ಸಮಯ ಮುಗೀತಾ, ಅದು ಕಳೀತಾ, ಅದು ಹಾಗೇ ಇರಲ್ಲ. ಸಮಯ ಮುಗೀತಾ ಆಮೇಲೆ ಮತ್ತೆ ಒಳ್ಳೆ ಸಮಯ ಅಥವಾ ಒಳ್ಳೆ ಫಲಗಳು ಬರೋದಕ್ಕೆ ಆರಂಭ ಆಗುತ್ತೆ. ಆ ಮನೆ ಮುಂದೋಯ್ತು, ಆ ಗ್ರಹ ಮುಂದಕ್ಕೆ ಹೋಯ್ತು ಅಂತೆಲ್ಲನೋ ಮಾತಾಡ್ತಾ ಇರ್ತಾರೆ. ಅದೆಲ್ಲ ನಾವು ಕೇಳಿರ್ತೀವಿ. ಈ ರೀತಿ ಆಗುತ್ತೆ. ಹಾಗಾದರೆ ಇದರ ದೋಷ ನಿವಾರಣೆ ಹೇಗೆ ಅಂತಂದರೆ, ಏನೋ ಒಂದು ಯಂತ್ರ
ಯಂತ್ರ ಕಟ್ಟಿಸ್ಕೋತಾರೆ, ಇಲ್ಲ ಏನೋ ಒಂದು ಮಂತ್ರ ಜಪ ಮಾಡ್ತಾರೆ, ಇಲ್ಲ ಹೋಮ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಹೀಗೆ ಏನನ್ನೋ ಒಂದು ರೀತಿ ಆಶ್ರಯಿಸ್ತಾರೆ. ಆಶ್ರಯಿಸಿದ್ರೆ ಅದು ಕಳಿಯುತ್ತೆ, ಒಂದು ಮಟ್ಟಿಗೆ ಕಳಿಯೋಕ್ಕೆ ಹೌದು ಅದನ್ನೆಲ್ಲ ಮಾಡ್ತಾರೆ, ಆಗತ್ತೆ. ಆದರೂ ಕೂಡ ಕಳೆದಿದ್ರೆ ಏನು ಮಾಡೋದು? ಆದರೆ ಎಲ್ಲ ನಿಷ್ಫಲ ಆದರೆ ಇನ್ನೇನು ಶ್ರೀಪಾದ ವಲ್ಲಭರ ಚರಣವೇ ಗತಿ, ಅಂದರೆ ಗುರು ಚರಣವೇ ಗತಿ ಅಂತ. ಯಾಕೆಂದರೆ ಏನೂ ಉಪಯೋಗ ಆಗಲಿಲ್ಲ ಅಂದರೆ ಕಡೆಗೆ ಗುರುವು ಅದನ್ನು ಕಳಿತಾನಂತೆ. ಯಾಕೆಂದರೆ ಅವನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಶಕ್ತಿಗಳಲ್ಲಿ ಏನಾಗುತ್ತೆ, ಈ ಒಳ್ಳೆಯದು ಕೆಟ್ಟದ್ದು ಅಂತ ಎರಡು ಥರ ಇರುತ್ತೆ. ಅದರಿಂದ ಹೊರಹೊಮ್ಮುವ ಸ್ಪಂದನಗಳು ಏನಾಗುತ್ತೆ, ಅದರಿಂದ ಎಲ್ಲ ಈ ಇಡೀ ವಿಶ್ವವೇ ಸ್ಪಂದನ ಸ್ವರೂಪ ಅಂತ ನಾವು ಕಳೆದ ವಾರ ಎಲ್ಲ ನೋಡಿದ್ವಿ. ಆ ಶುಭ ಅಶುಭವನ್ನು ಉಂಟು ಮಾಡ್ತಾನೇ ಇರ್ತಾ ಸ್ಪಂದನಗಳು. ಏನಕ್ಕೆ ಅಂದರೆ ಈ ಮಾನವ ಶರೀರದಲ್ಲಿ ಒಂದು ಗ್ರಹದ ಒಂದು ಏನು ಪ್ರಭಾವ ಅನ್ನೋದು, ಪ್ರತಿಯೊಂದು ಗ್ರಹವು ಒಂದೊಂದು ಶರೀರ ಭಾಗಕ್ಕೆ ಪ್ರಭಾವವನ್ನು ಬೀರುತ್ತಂತೆ. ಮುಂಚೆ ನಾನು ಇದನ್ನೇ ಹೇಳ್ತಾ ಇದ್ದೆ, ಸಕ್ರಪಟ್ಟಣದ ಗುರುಗಳು ಹೇಳ್ತಾರೆ, ಗ್ರಹಗಳನ್ನು, ನವಗ್ರಹಗಳನ್ನು ನಿನ್ನೊಳಗೆ ನೀನು ನೋಡ್ಕೋ, ನಿನ್ನ ಶರೀರದಲ್ಲಿ ನೋಡ್ಕೋ. ಯಾಕೆಂದರೆ ಈ ಬ್ರಹ್ಮಾಂಡದಲ್ಲಿ ಏನೇನಿದೆಯೋ ಅದೆಲ್ಲ ಪಿಂಡಾಂಡದಲ್ಲೂ ಇದೆ ಅಂತ ಹೇಳ್ತಾರೆ. ಏನೇನು ಹೊರಗಿದೆಯೋ ಹೊರಗಿರುವುದೆಲ್ಲ ನಿನ್ನೊಳಗೆ ಇದೆ ಅಂತ. ಆ ಪ್ರತಿಯೊಬ್ಬರುಗಳು ನಾವು ಒಂದು ರೀತಿ ಮಿನಿ ಯೂನಿವರ್ಸ್ ಅಂತ ಹೇಳ್ತಾರೆ. ಹಾಗಾಗಿ ಮೈಕ್ರೋಕಾಸಮ್ ಮ್ಯಾಕ್ರೋಕಾಸಮ್ ಅಂತೆಲ್ಲ ಹೇಳ್ತಾರೆ. ಹಾಗಾಗಿ ನಮ್ಮೊಳಗಡೆನೇ ಇದೆ. ಆ ಎಲ್ಲ ಒಂದು ಗ್ರಹಗಳು ನಮ್ಮ ಒಂದೊಂದು ಅಂಗಗಳ ಮೇಲೆ ಪ್ರಭಾವವನ್ನು ಹೊಂದಿದೆ. ಆ ಒಂದು ಗ್ರಹ ಬಂತು, ಆ ದೋಷ ಬಂತು ಅಂತಂದರೆ ಆ ಒಂದು ಅಂಗಕ್ಕೆ ಅದು ಬಾಧೆ ಪಡಿಸತ್ತಂತೆ. ಅದಕ್ಕೆ ಅಧೀನವಾದ, ಅದ್ರಿಗೆ ಯಾವ ಅಧಿಪತ್ಯ ಇದೆಯೋ, ಯಾವ ಶರೀರದ ಅಂಗದ ಮೇಲೆ ಅದಕ್ಕೆ ಅಧಿಪತ್ಯ ಇದೆಯೋ ಅಲ್ಲಿ ರೋಗವನ್ನು ಉಂಟು ಮಾಡುತ್ತೆ. ಆದ್ದರಿಂದ ಈ ಸೂಕ್ಷ್ಮ, ಈ ವಿಶ್ವ ಚೈತನ್ಯದಿಂದ ಏನು ಈ ಪ್ರವಹಿಸುತ್ತೆ ಸೂಕ್ಷ್ಮ ಸ್ಪಂದನೆಗಳನ್ನು, ಇದನ್ನು ಏನು ಗ್ರಹಿಸುವ ಒಂದು ಶಕ್ತಿ ಇಲ್ಲದವನಿಗೆ ಈ ಗ್ರಹಗಳು ಅನಿಷ್ಟವನ್ನು ಉಂಟು ಮಾಡುತ್ತೆ. ಸ್ಪಂದನಗಳಿಂದ ಒಂದು ರೀತಿ ಆಕರ್ಷಣ ವಿಕರ್ಷಣ ವ್ಯತ್ಯಾಸಗಳಾಗ್ತಾ ಇರುತ್ತೆ. ಈ ಸತ್ಸಂಗದಲ್ಲಿ ಇದ್ದ ವ್ಯಕ್ತಿ ಒಂದು ದುರ್ಜನ ಸಂಗತಿ ಮಾಡ್ಬೋದು, ಅಥವಾ ನೀಚರ ಸಹವಾಸ ಮಾಡ್ಬೋದು, ಏನೋ ಒಂದು ಕಲಹ ಉಂಟಾಗ್ಬೋದು, ಬಂಧು ವಿಯೋಗ ಆಗ್ಬೋದು, ಕುಟುಂಬದ ಜನರಲ್ಲಿ ಮನಸ್ತಾಪ ಆಗ್ಬೋದು, ಏನೋ ಒಂದು ರೀತಿ ಅನಿಷ್ಟಗಳು ಇದಕ್ಕಿದಾಗೆ ಸಂಭವಿಸ್ಬೋದು. ಅಥವಾ ಇದು ಬರುವ ಒಂದು ರೀತಿ ಸ್ಪಂದನ, ವಿಶ್ವಶಕ್ತಿಗಳಿಂದ ಬರುವ ಸ್ಪಂದನಗಳು ಈ ನಿರಂತರವಾಗಿ ಒಂದಲ್ಲ ಒಂದು ಸ್ಪಂದನ ಬರ್ತಾನೆ ಇರುತ್ತೆ. ಅದು ನಮ್ಮ ಮೇಲೆ ಪ್ರಭಾವಗಳನ್ನು ಬೀರ್ತಾನೆ, ನಮ್ಮಿಂದನೂ ಸ್ಪಂದನೆಗಳು ಹೊರಡ್ತಾ ಇರುತ್ತೆ. ಆಗ ಅದು ಕೂಡ ಅದರಿಂದ ಆಕರ್ಷಣ ವಿಕರ್ಷಣಗಳಾಗ್ತಿರುತ್ತೆ. ಹೀಗಾಗಿ ಈ ರೀತಿ ಮನುಷ್ಯನ ಮೇಲೆ ಪ್ರಭಾವ ಆಗುತ್ತೆ. ಆದರೆ ಸ್ವಲ್ಪ ಕಾಲ ಕಳೆದ ನಂತರ ಅದು ಬಿಟ್ಟು ಹೋಗುತ್ತೆ. ಯಾರಿಗೂ ಅದಕ್ಕೆ ಕಷ್ಟ ಅನ್ನೋದು ನಿರಂತರ ಅಂತ ಹೇಳಲ್ಲ. ಸುಖ ಆದಮೇಲೆ ಕಷ್ಟ, ಕಷ್ಟ ಆದಮೇಲೆ ಸುಖ, ಹಗಲಾದ್ಮೇಲೆ ರಾತ್ರಿ, ರಾತ್ರಿ ಆದಮೇಲೆ ಹಗಲು ಬರಲೇಬೇಕು, ಅದು ನಿಯಮ ಒಂದು ಅಂತ ಹೇಳ್ಬಿಟ್ಟು. ಅದು ಅವನ ಕಾಲ ಮುಗೀತು ಅಂದರೆ ಬೇರೊಬ್ಬ ಜೀವಿಯ ಒಂದು ಶರೀರಕ್ಕೆ ಪ್ರವೇಶ ಮಾಡುತ್ತಂಥ ಸ್ಪಂದನೆಗಳು. ಹೀಗೆ ಅದು ಕಾಲಚಕ್ರದಲ್ಲಿ ಮುಂದುವರಿತಾ ಫಲಗಳನ್ನು ಕೊಡ್ತಾ ಹೋಗ್ತಿರುತ್ತೆ. ಹೀಗೆ ಈ ಒಂದು ಏನಾಗುತ್ತೆ, ಅದರಿಂದ ಈ ಮಹರ್ಷಿಗಳು ಒಂದು ಲೋಕ ಕಲ್ಯಾಣಕ್ಕೆ, ವಿಶ್ವ ಕಲ್ಯಾಣಕ್ಕೆ ಅಂತ ಬೇರೆ ಬೇರೆ ಯಜ್ಞಗಳನ್ನು ಮಾಡ್ತಾರಂತೆ. ತಮ್ಮ ತಪಸ್ಸಿನ ಫಲವನ್ನು ಈ ವಿಶ್ವ ಕಲ್ಯಾಣಕ್ಕಾಗಿ ಧಾರೆ ಎರಿತಾರಂತೆ. ಅದರಿಂದ ಈ ಅಶುಭ ಸ್ಪಂದನೆಗಳು ಒಬ್ಬರಾದ ಮೇಲೆ ಒಬ್ಬರನ್ನು ಪೀಡಿಸ್ತಾ ಇರುತ್ತಲ್ಲ, ಅವು ಮೂಲ ಸ್ಥಾನವನ್ನು ಸೇರ್ತವೆ. ಅಂದರೆ ಅವು ಹಿಂತಿರುಗ್ತವೆ, ಎಲ್ಲಿಂದ ಹುಟ್ಟಿದ್ವೋ ಅಲ್ಲಿಗೆ ಹಿಂತಿರುಗ್ತವೆ, ಅಂತರ್ಧಾನ ಹೊಂದುತ್ತವೆ ಅಂತ. ಇದನ್ನು ತಿರೋಧಾನ ಅಂತ ಹೇಳ್ತಾರಂತೆ. ಇದನ್ನು ಮಹರ್ಷಿಗಳು ಮಾಡ್ತಾರಂತೆ ನೋಡಿ, ವಿಶ್ವ ಕಲ್ಯಾಣಕ್ಕೋಸ್ಕರ. ಆದ್ದರಿಂದ ಒಂದು ಅಲ್ಪ ಪುಣ್ಯ ಕಾರ್ಯ ಮಾಡಿದ್ರೂ ವಿಶೇಷ ಶುಭ ಫಲ ಲಭಿಸುತ್ತೆ. ಅದನ್ನು ಅನುಗ್ರಹ ಅಂತಾರೆ. ಅಂದರೆ ಎಷ್ಟು ಜನ ವಿಶ್ವ ಕಲ್ಯಾಣಕ್ಕೆ ಅದನ್ನು ಮಾಡ್ತಾನೆ ಇದ್ದಾರೆ. ಎಷ್ಟು ಜನ ಯಾರ್ಯಾರಿಂದ ನಮ್ಮ ಒಂದು ನಮಗೆ ಲಾಭ ಆಗಿದೆ. ಅದರಿಂದ ಎಷ್ಟು ನಾವು ಸರ್ವೇ ಜನ ಸುಖಿನೋ ಭವಂತು ಅಂತ ಸದಾಕಾಲ ನಾವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾ ಇದ್ದರೆ, ಆ ಶುಭ ಸ್ಪಂದನೆಗಳು ಎಲ್ಲರಿಂದ ಹೊರಟು ನಿಜವಾಗ್ಲೂ ಆ ವಿಶ್ವಕ್ಕೆ ನಾವು ಏನೋ ಒಂದು ಚಿಕ್ಕದಾಗಿ ಮಹರ್ಷಿಗಳು ಮಾಡಿರ್ತಾರೆ, ನಾವು ದೊಡ್ಡದಾಗಿ ಅವ್ರ ತಪಸ್ಸನ್ನು ಧಾರೆ ಎರೆದ್ರು, ಯಜ್ಞ ಮಾಡಿದ್ರು, ಅದರಿಂದ ಒಂದು ಶುಭ ಫಲವನ್ನು ಕೊಟ್ಟರು, ಆಗದೆ ಹೋದ್ರು ನಮ್ಮ ಮಟ್ಟಕ್ಕೆ ನಾವು ಅಟ್ಲೀಸ್ಟು ನಮ್ಮ ಒಂದು ಹತ್ತಿರದ ಒಂದು ನಮ್ಮ ಏನು ಸರ್ಕಲ್ ಅಂತಿರುತ್ತೆ, ಅಥವಾ ನಮ್ಮ ಒಂದು ಏನು ಹತ್ತಿರದವರು ಅಂತ ಎಲ್ಲರಿಗೂ ಒಂದು ಒಳ್ಳೆಯದನ್ನು, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ಬಿಟ್ಟು ಒಂದು ಎಲ್ಲ ಪ್ರತಿಯೊಂದು ಪೂಜೆ ಅದರಲ್ಲಿ ನಾವು ಬಂದ್ವಲ್ಲ, ಯಾವ್ದಾದ್ರು ಒಂದು ಪೂಜೆ ಪುನಸ್ಕಾರವನ್ನು ಮಾಡ್ತೀವಿ, ಸರ್ವೇ ಜನ ಸುಖಿನೋ ಭವಂತು ಅಂದರೆ ನಾವು ಬಂದ್ವಿ ಅದರಲ್ಲಿ, ಅದು ಖಂಡಿತ ಫಲ ನಮಗಷ್ಟೇ ಅಲ್ಲದೆ ಎಲ್ಲರಿಗೂ ಅದು ಒಂದು ರೀತಿ ವಿಶ್ವ ಕಲ್ಯಾಣಕ್ಕೆ ಕಾರಣ ಆಗತ್ತಲ್ವ ಅಂತ ಹೇಳ್ಬಿಟ್ಟು ಇದನ್ನು ಓದಿದಾಗ ಅನಿಸುತ್ತೆ.
ನಮ್ಮ ಚಿಕ್ಕ ಮಟ್ಟಿಗೆ ಅಳಿಲು ಸೇವೆ ಅಂತಾರಲ್ಲ, ಅಳಿಲು ಅಂತ ಆ ರೀತಿಯಾದ ಒಂದು ನಾವು ಮಾಡೋದು ಎಷ್ಟು ಶ್ರೇಯಸ್ಕರ, ಎಷ್ಟು ಜನರಿಂದ ನಾವು ತಗೊಂಡಿದ್ದೀವಿ, ಎಷ್ಟು ಮಹಾತ್ಮರು ನಮ್ಮ ಮೇಲೆ ಅನುಗ್ರಹ ಮಾಡಿದ್ದಾರೆ, ಏನು ನಮಗೆ ತಿಳಿಯೋದೇ ಇಲ್ಲ ಇದೆಲ್ಲ ಅನಿಸುತ್ತೆ. ಇದನ್ನೆಲ್ಲ ಓದಿದಾಗ ಅದೇ ರೀತಿ ಆಗುತ್ತೆ. ಈಗ ಅವ್ರು ಹೇಳ್ತಾರೆ, ಇಷ್ಟೆಲ್ಲ ಹೇಳಿದ್ರು, ತಿರೋದಾನ ಅಂದರೆ ಏನು ಹೇಳಿದ್ರು, ಮಹಾತ್ಮರದ್ದು ಹೆಂಗೆ ಮಾಡ್ತಾರೆ ಅಂತ ಹೇಳಿದ್ರು, ಗ್ರಹಗಳ ದೋಷದ ಬಗ್ಗೆ ಹೇಳಿದ್ರು, ಯಾವುದೂ ಒಂದು ಫಲ ಕೊಡದೆ ಹೋದರೆ ಅವಾಗ ಶ್ರೀಪಾದ ವಲ್ಲಭರ ಪಾದನೇ ಗತಿ ಅಂತ ಹೇಳಿದ್ರು. ಇದೆಲ್ಲ ಹೇಳಿ ಆಗ ಶಂಕರ ಪಳನಿ ಸ್ವಾಮಿಗಳು ಹೇಳ್ತಾ ಇರೋದು ಇದೆಲ್ಲ, ಶಂಕರ ಮಗು, ಇದುವರೆಗೆ ನೀನು ಕ್ರಿಯಾಯೋಗದ ಸಿದ್ಧಾಂತದ ಪ್ರಕಾರ ಸೃಷ್ಟಿ, ಸ್ಥಿತಿ, ತಿರೋದಾನ, ಅನುಗ್ರಹ ಅಂದ್ರೇನು ಇದೆಲ್ಲ ನಾನು ನಿನಗೆ ಹೇಳಿದೆ. ಆಮೇಲೆ ಈ ಶಂಕರ ಭಟ್ರ ಧ್ಯಾನದಲ್ಲಿ ಏನು ನೋಡಿರ್ತಾರೆ ಅಂದರೆ, ಈಗ ಅವರ ಧ್ಯಾನದಲ್ಲಿ ಶಿವಶರ್ಮರ ಒಂದು ವೃತ್ತಾಂತ ಆಯಿತು, ಅವರ ಒಂದು ಧ್ಯಾನದಲ್ಲಿ ಸೂಕ್ಷ್ಮ ಶರೀರದಿಂದ ಹೋಗಿ ಅಲ್ಲಿ ನೋಡ್ಕೊಂಡು ಬಂದರು. ಇನ್ನು ಶಂಕರ ಭಟ್ರ ಧ್ಯಾನದಲ್ಲಿ ಅವ್ರು ಹೇಳ್ತಾರೆ, ನೀನು ಒಬ್ಬ ಮುಸ್ಲಿಂ ಸಾಧುವಿನವನ್ನು ನೋಡಿದೆ ಅಂತ ಹೇಳ್ತಾರೆ. ಅವರಲ್ಲಿ ಆ ಮುಸ್ಲಿಂ ಸಾಧುವಿನಲ್ಲಿ ಮುಂದೆ ಶ್ರೀಪಾದ ವಲ್ಲಭರ ಶಕ್ತಿ ವಿಶೇಷವಾಗಿ ಪ್ರವಹಿಸುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಇವ್ರೇನು ನೋಡ್ತಾರೆ, ಶಂಕರ ಭಟ್ರ ಧ್ಯಾನದಲ್ಲಿ ಒಂದು ನಿಂಬ ವೃಕ್ಷ ಅಂದರೆ ಬೇವಿನ ಮರದ ಬುಡದಲ್ಲಿ ಒಂದು ಭೂಗೃಹ ನೋಡ್ತಾರೆ. ಆ ಭೂಗೃಹದಲ್ಲಿ 4 ನಂದಾದೀಪಗಳು ಉರಿತಾ ಇರುತ್ತೆ, ಅದನ್ನು ನೋಡ್ತಾರೆ ಅವರು. ಅದು ನೀನು ಏನು ನೋಡಿದ್ಯೋ ಅದು ಬಹಳ ಅಸಾಧಾರಣ ವಿಷಯ. ಶ್ರೀಪಾದ ವಲ್ಲಭರಿಗೆ ಅದು ಏನು ಮಹದುದ್ದೇಶ ಇದನ್ನು ನಿನಗೆ ತೋರಿಸಿದ್ದು ಧ್ಯಾನದಲ್ಲಿ ಅಂತ ಅವರಿಗೆ ಗೊತ್ತು. ಆದರೆ ಅದು ಗುಟ್ಟು, ಅದನ್ನು ನಾನು ವಿವರಿಸೋದಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಎಷ್ಟು ನಾನು ಹೇಳ್ಬೋದೋ ಅಷ್ಟೇ ಹೇಳ್ಬೋದು. ಶ್ರೀಪಾದ ವಲ್ಲಭರ ಆಜ್ಞೆ ಇಲ್ಲದಲ್ಲೇ ನಾನು ಎಲ್ಲದನ್ನು ನಿನಗೆ ಹೇಳೋದಕ್ಕೆ ಆಗೋದಿಲ್ಲ. ಕೆಲವು ರಹಸ್ಯಗಳಿರುತ್ತೆ, ಅದನ್ನು ನಾನು ಹೇಳಬಾರ್ದು ಅಂತ ಅವರು ಹೇಳ್ತಾರೆ. ಅವರ ಅನುಮತಿ ಎಷ್ಟು ಕೊಟ್ಟಿದ್ದಾರೋ ಅಷ್ಟು ವಿಷಯ ತಿಳಿಸಿದ್ದೀನಪ್ಪ ನಿನಗೆ ಅಂತ ಹೇಳ್ತಾರೆ. ಎಲ್ಲ ಸೃಷ್ಟಿ ಶ್ರೀಪಾದ ವಲ್ಲಭರ ಕಣ್ಣು ಸನ್ನೆ ಮಾತ್ರದಿಂದನೇ ನಡೆಯುತ್ತೆ ಅಂತ ಹೇಳ್ತಾರೆ. ಅವರಿಗೆ ಅವರೇ ಪ್ರಮಾಣ, ಅವರೇ ಸಾಟಿ, ಅವ್ರಿಗೆ ಯಾರೂ ಸಾಟಿ ಇಲ್ಲ, ಅವರಿಗೆ ಬೇರೆ ಇನ್ಯಾವ ಪ್ರಮಾಣ ಇಲ್ಲ ಅಂತಾರೆ. ಅಪ್ರಮೇಯ ಅಂತ ಹೇಳ್ತಾರಲ್ಲ ಹಾಗೆ ಅವರ ಕಣ್ಸನ್ನೆಯಿಂದನೇ ಎಲ್ಲ ನಡೆಯುತ್ತಪ್ಪ ಅಂತ ಹೇಳ್ಬಿಡ್ತಾರೆ. ಈ ಒಂದು ಇದೆಲ್ಲ ಒಂದು ತಿಳ್ಕೊಬೇಕು ಅಂದರೆ ನಮಗೆ ತಿಳ್ಕೊಳಕ್ಕಾಗಲ್ಲ. ಏಕೆಂದರೆ ನಮ್ಮ ಒಂದು ಎಲ್ಲ ಶಕ್ತಿಯನ್ನು ಮೀರಿದ್ದು, ನಮ್ಮ ಬುದ್ಧಿಶಕ್ತಿ ಎಲ್ಲದನ್ನು ಮೀರಿದಂಥ ವಿಚಾರ ಇದು. ಅದರಿಂದ ನಮಗೆ ಈ ಒಂದು ಬುದ್ಧಿಯಿಂದ ಇದನ್ನು ಅರಿಯೋದು ಸಾಧ್ಯ ಇಲ್ಲ. ನಮ್ಮ ಒಂದು ಅಳತೆಗೆ, ನಮ್ಮ ಒಂದು ಇತಿಮಿತಿಗೆ ಮೀರಿದಂಥ ವಿಚಾರ ಇದು ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಒಂದು ಈ ರೀತಿ ಒಂದು ವಿವರಣೆಯನ್ನು ಕೇಳ್ತಾರೆ. ಇಲ್ಲಿ ಇನ್ನೊಂದು ಚೂರು ನಾನು ಕೆಲವೊಂದೊಂದು ವಿಚಾರ ಹೇಳ್ತೇನೆ, ನಂತರ ಮುಂದಕ್ಕೆ ಹೋಗ್ತೇನೆ. ಇದು ಪುಸ್ತಕದಲ್ಲಿ ಈ ಪುಸ್ತಕದಲ್ಲಿ ಇಲ್ಲ, ಆದರೆ ನನ್ನ ಕೆಲವೊಂದು ವಿಚಾರ ಬೇರೆ ಕಡೆಯಿಂದ ನಾನು ನೋಡಿ ತಿಳ್ಕೊಂಡಿದ್ದಂಥದ್ದು, ಅದನ್ನು ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೇನೆ. ಅದು ಕೂಡ ಒಂದು ಆಶ್ಚರ್ಯ ಅಂದರೆ, ಇವತ್ತು ಮಧ್ಯಾಹ್ನ ಹೀಗೆ ನೋಡ್ತಿರ್ಬೇಕಾದ್ರೆ ನನಗೆ ಈ ವಿಚಾರ ಎಲ್ಲ ಗೊತ್ತಾಯಿತು. ಭಾಳ ಆಶ್ಚರ್ಯ ಆಯಿತು, ನಿಮ್ಮ ಮುಂದೆ ಹೇಳಬೇಕು ಅಂತ ಅದಕ್ಕೆ ಒಂದು ಆಸಕ್ತಿ ನನಗೆ. ಈ ದೀಶಿಲಾ ನಗರ ಅಂತ ಹೇಳ್ಬಿಟ್ಟು ಬಂತು ಇದರಲ್ಲಿ. ಇಲ್ಲಿ ಎಲ್ಲಿ ಬರುತ್ತೆ ಅಂದರೆ, ಅಲ್ಲಿ ಶರ್ಮರ ಬಗ್ಗೆ ಹೇಳಿದಾಗ, ನೀವು ಸೂಕ್ಷ್ಮ ಶರೀರದಲ್ಲಿ ದೀಶಿಲಾ ನಗರದಲ್ಲಿ ನಿಂಬ ವೃಕ್ಷದಲ್ಲಿ ಕೆಳಗಡೆ ಇರುವ ಭೂಗೃಹದಲ್ಲಿ ಸ್ವಲ್ಪ ಕಾಲ ತಪಸ್ಸು ಮಾಡು ಅಂತ ಅಲ್ಲಿ ಬರುತ್ತೆ, ಅಲ್ಲೂ ಹೇಳ್ತಾರೆ. ನಂತರ ಇಲ್ಲಿ ಕೂಡ ಇವ್ರಿಗೆ ನಿಂಬ ವೃಕ್ಷದ ಕೆಳಗಡೆ ಒಂದು ಭೂಗೃಹದಲ್ಲಿ 4 ಒಂದು ದೀಪಗಳನ್ನು ನೋಡಿದ್ರು, ನಂದಾದೀಪವನ್ನು ನೋಡಿದ್ರು ಧ್ಯಾನದಲ್ಲಿ ಅಂತ ಹೇಳ್ಬಿಟ್ಟು ಬರುತ್ತೆ. ಮುಸ್ಲಿಂ ಸಾಧುವನ್ನು ನೋಡಿದ್ರು ಅಂತ ಬರುತ್ತೆ. ಎಲ್ಲಿ ಈಗ ಶಂಕರ ಭಟ್ರ ಧ್ಯಾನದಲ್ಲಿ ಅಂತ ಬಂತು. ಅದಕ್ಕೆ ನನಗೆ ಒಂದು ರೀತಿ ಈ ದೀಶಿಲಾ ನಗರ ಅಂತ ಬರುತ್ತೆ, ಯಾವ ನಗರ ಇದು ಅಂತ ಒಂಚೂರು ನಾನು ತೆಗೆದು ನೋಡ್ತಾ ಇದ್ದೆ. ಅದು ಎಲ್ಲೂ ಸಿಗಲಿಲ್ಲ. ದೀಶಿಲಾ ನಗರ ಅಂದರೆ ಎಲ್ಲೂ ಇರಲಿಲ್ಲ. ಆದರೆ ಒಂದು ರೀತಿ ಎಲ್ಲೋ ಒಂದು ಕಡೆ ಒಂದು ವಿಚಾರ ಹೊಳಿತು, ಸಿಕ್ತು. ಒಂದು ಈ ಶಿರಡಿ ಅನ್ನೋ ಒಂದು ಊರಿಗೆ ಮುಂಚೆ ಶಿಲಾದಿ ಅಂತ ಹೆಸರಿತ್ತಂತೆ. ಅಂದರೆ ಶಿಲಾದಿ ಅಂತ ಒಂದು ಹೆಸರು, ಅದನ್ನು ದೀಶಿಲಾ ಅಂತಲೂ, ಶಿಲಾದಿ ಅಥವಾ ದೀಶಿಲಾ ಅಂತಲೂ ಕರೀತಾರೆ ಅಂತ ಕೆಲವು ಕಡೆ. ಆಮೇಲೆ ಹೌದಾ ಇರ್ಬೋದಾ ಅಂತ ಹಾಗೆ ಅನ್ನಿಸ್ತು. ಆಮೇಲೆ ಇಲ್ಲಿ ಮುಸ್ಲಿಂ ಸಾಧು ಅಂತ ಕೂಡ ಬಂದಿದೆ, ಅದರಿಂದ ಮುಸ್ಲಿಂ ಸಾಧುಗಳು ಭಾಳಷ್ಟು ಜನ ಇದ್ದಾರೆ, ಇಂಥವ್ರೆ ಅಂತ ಹೇಳೋದಕ್ಕೆ ಇಲ್ಲಿ ಹೆಸರು ಅದನ್ನು ಕೊಟ್ಟಿಲ್ಲ. ನಂತರ ಸಾಯಿಬಾಬಾ ಶಿಲಾದಿ ಅಂತ ಬಂತು, ಅದಕ್ಕೆ ಆ ರೀತಿ ಹೆಸರಿದೆ, ಇಲ್ಲಿ ಸಾಯಿಬಾಬಾ ಇರ್ಬೋದಾ ಅಂತ ಹೇಳ್ಬಿಟ್ಟು
ಒಂದು ರೀತಿ ಶಿರಡಿ ಸಾಯಿಬಾಬಾ ಇರ್ಬೋದಾ ಅಂತ ಹೇಳಿಬಿಟ್ಟು ಅದು ಒಂದು ಆಲೋಚನೆ ಬಂತು. ಈ ಸಾಯಿಬಾಬಾರ ಒಂದು ಚರಿತ್ರೆಯನ್ನು ಹಾಗೆ ಒಂಚೂರು ನೋಡಿದೆ. ನನ್ನ ಹತ್ರ ಇರೋ ದತ್ತ ಭಾಗವತದಲ್ಲಿ ಸಾಯಿಬಾಬಾ ಚರಿತ್ರೆ ಕೂಡ ಒಂಚೂರು ಇದೆ. ಅದನ್ನು ತೆಗೆದು ನಾನು ನೋಡ್ತಾ ಇದ್ದರೆ ಅಲ್ಲಿ ಈ ಸಾಯಿಬಾಬಾ ಈ ನಿಂಬ ವೃಕ್ಷ ಅಂತ ಏನೋ ಇದರಲ್ಲಿ ಬಂದಿದೆ. ಆ ನಿಂಬ ವೃಕ್ಷ ನೋಡಿ, ಅದು ಈಗಲೂ ಇದೆಯಂತೆ. ಅದು ಎಷ್ಟು ವರ್ಷದಿಂದ ಇದೆಯೋ ಆ ನಿಂಬ ವೃಕ್ಷ ಗೊತ್ತಿಲ್ಲ. ಈಗಲೂ ಕೂಡ ಅದನ್ನು ಶಿರಡಿಯಲ್ಲಿ ಗುರುಸ್ಥಾನ ಅಂತ ಹೇಳಿಬಿಟ್ಟು ಅಲ್ಲಿ ಪ್ರದಕ್ಷಿಣೆ ಬರೋದು, ಅದು ಬಹಳ ಒಂದು ಮಹತ್ವ ಇದೆ ಅಂತ ಹೇಳಿಬಿಟ್ಟು ಒಂದು ರೀತಿ ನನಗೆ ವಿಚಾರ ಸಿಕ್ತು. ನಂತರ ಆದರೂ ಒಂದು ರೀತಿ ಇನ್ನೊಂದು ರೀತಿ ಒಂದು ಕುತೂಹಲದಿಂದ ಮತ್ತಷ್ಟು ನಾನು ನೋಡಿದೆ, ಸಾಯಿಬಾಬಾ ಚರಿತ್ರೆಯಲ್ಲೇ ಒಂಚೂರು ನೋಡಿದೆ. ಆಗ ನನಗೆ ಬಹಳ ಆಶ್ಚರ್ಯ ಸಂಗತಿ ಅಂದರೆ, ಈ ಸಾಯಿಬಾಬಾ 16ನೇ ವರ್ಷದ ಒಂದು ಯುವಕರಾಗಿ ಆ ನಿಂಬ ವೃಕ್ಷದ ಕೆಳಗಡೆ ಒಂದು ದಿನ ಇದ್ದಕ್ಕಿದ್ದಾಗೆ ಆ ಊರಿನವರಿಗೆ ಕಾಣಿಸ್ಕೊಂಡ್ಬಿಟ್ರಂತೆ. ಆಗ ಜನರೆಲ್ಲರಿಗೂ ಒಂದು ಪದ್ಮಾಸನದಲ್ಲಿ ಕುಳಿತು ಸದಾ ಒಂದು ಊಟ ಇಲ್ಲ, ತಿಂಡಿ ಇಲ್ಲ, ನಿದ್ರೆ ಇಲ್ಲ, ಮಾತಿಲ್ಲ, ಕಥೆ ಇಲ್ಲ, ಏನೂ ಇಲ್ಲ. ಸದಾ ಒಂದು 16 ವರ್ಷದ ಯುವಕ ಪದ್ಮಾಸನದಲ್ಲಿ ಕುಳಿತು ಆ ನಿಂಬ ವೃಕ್ಷದ ಕೆಳಗಡೆ ಧ್ಯಾನಸ್ಥನಾಗಿರೋದು. ಊರಿನವ್ರಿಗೆ ಇದನ್ನು ನೋಡಿ ಏನಿದು, ಯಾರಿದು ಹೀಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಏನೂ ಅರ್ಥ ಆಗಲ್ಲ. ಕಡೆಗೆ ಅವರು ಖಂಡೋಬ, ಆ ಕಡೆ ಎಲ್ಲ ಈ ಮೈಲಾರಲಿಂಗೇಶ್ವರನ್ನ ಖಂಡೋಬ ಅಂತಾರೆ ಮಹಾರಾಷ್ಟ್ರದ ಕಡೆಗೆ. ಖಂಡೋಬನನ್ನು ಕೇಳೋಣ ಅಂತ ಖಂಡೋಬನನ್ನು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೇಳಿದ್ರಂತೆ. ಆ ದೇವರು ಮೈ ಮೇಲೆ ಬರೋದು ಅಂತೆಲ್ಲ ಹೇಳ್ತಾರಲ್ಲ, ಯಾರೋ ಒಬ್ಬ ಭಕ್ತರ ಅಲ್ಲಿ ಬಂದು ಖಂಡೋಬ ಆ ನಿಂಬ ವೃಕ್ಷದ ಹತ್ತಿರ ಕರ್ಕೊಂಡು ಹೋಗಿ ಒಂದು ಕೊಡಲಿಯನ್ನು ತೊಗೊಂಡು ಬನ್ನಿ ಅಂತ ಎಲ್ಲ ಹೇಳಿದ್ರಂತೆ. ಕೊಡಲಿಯನ್ನು ತೊಗೊಂಡು ಹೋದ್ರಂತೆ ಅಲ್ಲಿ ಊರಿನ ಜನರು. ಅಲ್ಲಿ ಆ ನಿಂಬ ವೃಕ್ಷದ ಹತ್ತಿರ ಅಲ್ಲಿ ಅಗಿರಿ ಅಂತ ಹೇಳಿದ್ರಂತೆ. ಖಂಡೋಬ ಅಂದರೆ ಯಾರು ಮೈ ಮೇಲೆ ಬಂದಿದ್ರು ಅವಾಗ ಅದನ್ನ ಅಗದಾಗ ಅಲ್ಲಿ ಸ್ವಲ್ಪ ಅಗಿತಿದ್ದ ಹಾಗೆ ಅಲ್ಲಿ ಏನೋ ಒಂದು ರೀತಿ ದೊಡ್ಡ ಕಲ್ಲು ಹಾಸು ಕಾಣಿಸ್ತಂತೆ. ಅದ್ರ ಕೆಳಗಡೆ ಒಂದು ರೀತಿ ನಿರ್ಮಾಣ ಇತ್ತಂತೆ, ಒಂದು ಥರ ಇಟ್ಟಿಗೆ ಥರ ಏನೋ ನಿರ್ಮಾಣ ಆ ಥರ ಇತ್ತು. ಆಮೇಲೆ ಇನ್ನೊಂದು ಸ್ವಲ್ಪ ಅಗದು ನೋಡಿದಾಗ ಅಲ್ಲಿ ಒಂದು ದ್ವಾರ ಥರ ಏನೋ ಒಂದು ಕಾಣಿಸ್ತಂತೆ. ಆ ದ್ವಾರದ ಮುಂದೆ 4 ನಂದಾದೀಪಗಳು ಉರಿತಾ ಇತ್ತಂತೆ. ಇದು ಸಾಯಿಬಾಬಾ ಚರಿತ್ರೆಯಲ್ಲಿರೋದು. 4 ನಂದಾದೀಪ. ಅಲ್ಲಿ ಎಣ್ಣೆ ಹಾಕೋರು ಏನು ಇಲ್ಲ, ಅದು ನಾನು ಹೇಳ್ತಿರೋದು ಭೂಮಿ ಅಗದಾಗ ಕೆಳಗಡೆ ಇರೋದು. ಅಲ್ಲಿ ಆ 4 ನಂದಾದೀಪಗಳು ಅದು ಹಾಗೇ ಉರಿತಾ ಇತ್ತಂತೆ. ಅದನ್ನೆಲ್ಲ ನೋಡಿ ಆಶ್ಚರ್ಯ ಆಯ್ತಂತೆ. ಆಗ ಖಂಡೋಬ ಯಾರ ಮೈ ಮೇಲೆ ಬಂದಿದ್ದೋ ಆಗ 12 ವರ್ಷ ಆಯ್ತಾ ಇಲ್ಲಿ ತಪಸ್ಸನ್ನು ಆಚರಿಸಿದ್ದಾನೆ ಅಂತ ಹೇಳಿದ್ರಂತೆ. ಆಗ ಜನರೆಲ್ಲರೂ ಸಾಯಿಬಾಬಾ ಏನಿದ್ರು ಅವ್ರನ್ನ ಕೇಳಿದಾಗ ಸಾಯಿಬಾಬಾ ಹೇಳಿದ್ರಂತೆ, ಇಲ್ಲ, ಅದು ನನ್ನ ಒಂದು ಗುರುವಿನ ಸ್ಥಾನ ಅಂತ ಒಂದು ಕಡೆ ಬಂದಿದೆ, ನನ್ನ ಪೂರ್ವಿಕರ ಸ್ಥಾನ ಅಂತಲೂ ಒಂದು ಕಡೆ ಬಂದಿದೆ. ಈ ರೀತಿ ಹೇಳಿ ಅವರಿಗೆ ತೊಂದರೆ ಕೊಡೋದು ಬೇಡ, ನೀವು ಅದನ್ನು ಮುಚ್ಚಿಬಿಡಿ ಅಂತ ಹೇಳ್ತಾರೆ ಸಾಯಿಬಾಬಾ. ಅದನ್ನು ಮುಚ್ಚಿ ನಂತರ ಎಲ್ಲರೂ ಅದನ್ನು ಆ 4 ನಂದಾದೀಪಗಳನ್ನು ಎಲ್ಲನೂ ನೋಡ್ತಾರಂತೆ ಅವತ್ತು. ಅವು ಸತತ ನಂದಾದೀಪಗಳು ಎಷ್ಟು ವರ್ಷದಿಂದ ಬೆಳಗ್ತಾ ಇದೆಯೋ ಗೊತ್ತಿಲ್ಲ. ಈಗ ಶ್ರೀಪಾದ ವಲ್ಲಭರ ಚರಿತ್ರೆ, ಆ ಶ್ರೀಪಾದ ವಲ್ಲಭರೇ ಹೇಳಿದ್ದಾರೆ 14ನೇ ಶತಮಾನದ್ದು. ಏನಂತ ಅಂದರೆ ಅಲ್ಲಿ ದಿಶಿಲಾ ನಗರದಲ್ಲಿ ನಿಂಬ ವೃಕ್ಷದ ಕೆಳಗಡೆ ನೀನು ತಪಸ್ ಮಾಡು ಅಂತ ಇವ್ರಿಗೆ ಹೇಳಿದ್ದಾರೆ, ಶಿವಶರ್ಮರಿಗೆ ಅವ್ರು ಹೇಳ್ತಾರೆ. ಅಲ್ಲದೆ ಇವರು ಶಂಕರ ಭಟ್ರು ಅದನ್ನು ಧ್ಯಾನದಲ್ಲಿ ನೋಡ್ತಾರೆ. ಅಲ್ಲಿ 4 ನಂದಾದೀಪಗಳನ್ನು ಉರಿತಾ ಇರೋದು ಶಂಕರ ಭಟ್ರು ಧ್ಯಾನದಲ್ಲಿ ನೋಡಿದ್ದಾರೆ. ಅದು ಎಷ್ಟು ವರ್ಷದಿಂದ ಆ ಒಂದು ಒಳಗಡೆ ಆ ಭೂಗುಹೆ ಅದೇನೋ ಗೃಹ ಅಂತ ಹೇಳ್ತಾರೆ ಅದಿದೆಯೋ, ಅದು ಎಷ್ಟು ವರ್ಷದಿಂದ ಅಲ್ಲಿ ಯಾವ್ಯಾವ ಸಿದ್ಧ ಪುರುಷರು ತಪಸ್ ಮಾಡಿದಾರೋ ಅದು ಗೊತ್ತಿಲ್ಲ ನೋಡಿ. ಆ ನಿಂಬ ವೃಕ್ಷ ಮಾತ್ರ, ಆ ನಿಂಬ ವೃಕ್ಷ ಅಂತ 14ನೇ ಶತಮಾನದಲ್ಲಿ ಬಂದಿದೆ. ಈಗಲೂ ಕೂಡ ಇದೆ ನಿಂಬ ವೃಕ್ಷ ಅಂತೆ. ನಾನು ನೋಡಿದೆ ಶಿರಡಿಯಲ್ಲಿ ಇದೆಯಾ ಅದು ಅಂತ ಹೇಳ್ಬಿಟ್ಟು. ಈಗಲೂ ಕೂಡ ಆ ನಿಂಬ ವೃಕ್ಷ ಇದೆಯಂತೆ, ಗುರುಸ್ಥಾನ ಅಂತ ಕರೀತಾರೆ. ಆಮೇಲೆ ಇನ್ನೊಂದು ಆಶ್ಚರ್ಯ ಅಂದರೆ ಆ ಒಂದು ಸಾಯಿಬಾಬಾ ಯಾವಾಗಲೂ ಕೂತ್ಕೋತಿದ್ರಲ್ಲ ಅದ್ರ ಕೆಳಗಡೆ ಒಂದು ಕೊಂಬೆ ಮಾತ್ರ ಅವರಿಗೆ ನೆರಳಾಗಿ ಒಂದು ಕೊಂಬೆ ಈ ಕಡೆ ಅವರ ತಲೆ ಮೇಲೆ ಬಂದಿತ್ತಂತೆ. ಆಮೇಲೆ ನಂತರ ಅವರು ಸಾಯಿಬಾಬಾ ಅದು ನೆರಳಾಗಿದ್ದಕ್ಕೆ ಅದನ್ನು ಒಂದು ರೀತಿ ಹರಿಸ್ತಾರೆ ಅಂತ. ಮತ್ತು ಇನ್ನೊಂದು, ಇದು ನಿಂಬ ವೃಕ್ಷ ಆದ್ದರಿಂದ ಅದು ದೇವಿ ಸ್ವರೂಪ ಅಂತ ಹೇಳ್ಬಿಟ್ಟು ಕೂಡ ನಿಂಬ ವೃಕ್ಷವನ್ನು ಕರೀತಾರೆ. ಅಂದರೆ ಬೇವಿನ ವೃಕ್ಷವನ್ನು ದೇವಿ, ಅಲ್ಲಿ ಒಂದು ರೀತಿ ದೇವಿಯ ಒಂದು ಶಕ್ತಿ ಇರುವಂಥ ಸ್ಥಳ ಅಂತ ಹೇಳ್ಬಿಟ್ಟು ಕೂಡ ಕರೀತಾರೆ. ಆ ಒಂದು ನಿಂಬ ವೃಕ್ಷಕ್ಕೂ ಅಲ್ಲಿ ಏನು ಕನೆಕ್ಷನ್ನು ಅದು
ನಿಜವಾಗ್ಲೂ ಗೊತ್ತಿಲ್ಲ. ಆ 4 ನಂದಾದೀಪಗಳ ಬಗ್ಗೆ ಬೇರೆ ಬೇರೆ ಥರ ಹೇಳ್ತಾರೆ. ಅದು ಅಲ್ಲಿ ಸಾಯಿಬಾಬಾ ಅವರ ಒಂದು ತಪಸ್ಶಕ್ತಿ ಇದೆ, ಅದನ್ನು ಅಲ್ಲಿ ಇಟ್ಟಿದ್ದಾರೆ, ಅದು 1000 ವರ್ಷಗಳವರೆಗೂ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕೆಲವು ಕಡೆ ಹೇಳಿದ್ದಾರೆ. ಹಾಗೆ ಆ ನಿಂಬ ವೃಕ್ಷದ ಕೊಂಬೆನ ಅವರು ಹರಿಸಿದ್ದಕ್ಕೆ ಅಲ್ಲಿ ಬೇರೆ ಯಾವ ಕೊಂಬೆಯಲ್ಲಿ ಎಲೆ ಕಿತ್ಕೊಂಡ್ರೂ ಕಹಿ ಇದೆ ಅಂತೆ, ಆ ಕೊಂಬೆ ಮಾತ್ರ ಸಿಹಿಯಾಗಿ ಇರುತ್ತಂತೆ ಎಲೆಗಳು. ಅದು ಈಗಲೂ ಕೂಡ ಅದನ್ನು ನಿಂಬ ವೃಕ್ಷವನ್ನು ನೋಡ್ಬೋದು ಅಂತ ಹೇಳ್ತಾರೆ. ಇದು ನನಗೆ ಭಾಳ ಅಂದರೆ ಭಾಳ ಆಶ್ಚರ್ಯವನ್ನು ತಂದಂಥ ವಿಚಾರ. ಎಷ್ಟು ಒಂದು ರೀತಿ ನನಗೆ ಇನ್ನೊಂದು ವಿಚಾರ ನಿಮ್ಮ ಹತ್ರ ಹಂಚ್ಕೋಬೇಕು. ನಾವು ಕೊಮ್ಮನಹಳ್ಳಿಗೆ ಹೀಗೆ ಹೋದಾಗ ಯಾವಾಗಲೂ ಒಮ್ಮೆ ಹೇಳಿದರು, ಯಾರೋ ಒಬ್ಬರು ಹೀಗೆ ಅಪ್ಪನ ವಿಚಾರ ಹೇಳಬೇಕು ಅಂದಾಗ, 1000 ವರ್ಷ ಇಲ್ಲಿ ಆ ಅಪ್ಪನ ಒಂದು ಶಕ್ತಿ, ಆ ತಪಶಕ್ತಿ ಅಲ್ಲಿ ಇರುತ್ತಂತೆ, ನೋಡ್ರಿ ಬಿಟ್ಟವನು ಕೆಟ್ಟ ಕಣ್ರಿ ಅಂತ ಅಂದರು ಯಾರೋ. ಅಂದರೆ ಅದನ್ನು ನಾವು ಉಪಯೋಗಿಸ್ಕೊಂಡು ನಮ್ಮ ಜನ್ಮನ ಅದು ಸಾರ್ಥಕ ಮಾಡ್ಕೋಬೇಕು, ನಾವು ಏನೋ ಒಂದು ಸಾಧನೆ ಮಾಡಿ ಮುಕ್ತಿನ ಪಡಿಬೇಕು, ಯಾಕೆಂದರೆ ಆ ಶಕ್ತಿ ಇದೆ, 1000 ವರ್ಷಗಳವರೆಗೂ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ನಂಗೆ ಅದು ಒಂದು ರೀತಿ ಬೈ ಜುಮ್ಮು ಅನ್ಸೋಕ್ಕೆ ಅನ್ನೋ ಹಾಗೆ ಒಮ್ಮೆಗೆ ನೆನಪು ಬಂತು. ಇದೆಲ್ಲ ಇವತ್ತು ಮಧ್ಯಾಹ್ನ 1-2 ಗಂಟೆಗಳಲ್ಲಿ ನನಗೆ ತಿಳಿದು ಬಂತ ಅಂತ ವಿಚಾರ. ತುಂಬ ಅಂದರೆ ಎಷ್ಟು ಮಹಿಮೆ ಇರುತ್ತೆ, ಏನೇನೆಲ್ಲ ವಿಚಾರ ಇರುತ್ತೆ. ನಮಗೆ ಎಷ್ಟು ವಿಚಾರಗಳು ಆಶ್ಚರ್ಯಕರ ಅನಿಸುತ್ತೆ, ನಮಗೇನೂ ತಿಳಿದಿರಲ್ಲ. ನಿಜವಾಗ್ಲೂ ನಮ್ಗೆ ತಿಳಿದಿರೋದು ಎಷ್ಟು ಅಲ್ಪ, ನಮ್ಮ ಅಲ್ಪತೆ ನಮಗೆ ನಿಜವಾಗ್ಲೂ ಇದೆಲ್ಲ ತಿಳ್ಕೊಳಕ್ಕೆ ಗೊತ್ತಾಗತ್ತೆ ಅಂತ ಅನಿಸುತ್ತೆ ನನಗೆ. ಅಷ್ಟು ಒಂದು ರೀತಿ ಆಶ್ಚರ್ಯ ಆಯಿತು. ಹೀಗೆ ನಂತರ ಈ ಸಾಯಿಬಾಬಾ ಅದು ಹೇಗೆ ಅವರು ಅವತಾರ ಮಾಡಿದ್ರು, ಅದಕ್ಕೆ ಶ್ರೀಪಾದ ವಲ್ಲಭರು ಹೇಗೆ ಆಶೀರ್ವಾದ ಮಾಡಿದ್ರು ಅಂತ ಮುಂದೆ ಅಂದರೆ ಈ ಚರಿತ್ರೆಯಲ್ಲೇ ನಾವು ಮುಂದೆ ಹೋದಾಗ ಆ ಕಥೆನೂ ಬರುತ್ತೆ, ಅದನ್ನು ಹೇಳ್ತೀನಿ. ಆದರೆ ಇಲ್ಲಿ ಕೇವಲ ಮುಸ್ಲಿಂ ಸಾಧು ಅಂತ ಮಾತ್ರ ಹೇಳಿರೋದು. ಬಟ್ ಈ ನಿಂಬ ವೃಕ್ಷದಿಂದ ಅದು ಸಾಯಿಬಾಬಾನೇ ಅಂತ ಹೇಳ್ಬಿಟ್ಟು ನನಗೆ ಒಂದು ಕನ್ಫರ್ಮ್ ಆಗಿದ್ದು, ಅದನ್ನು ನಿಮ್ಮ ಹತ್ರ ಹಂಚ್ಕೊಂಡೆ. ಇಲ್ಲಿ ಅದು ಬರೆದಿಲ್ಲ, ಆದರೆ ಅದನ್ನು ನಿಮ್ಮ ಹತ್ರ ನಾನು ಬೇರೆ ಕಡೆ ನಂಗೆ ಸಿಕ್ಕಿದ್ರಿಂದ ಹಂಚ್ಕೊಂಡೆ. ಈಗ ಇದನ್ನೆಲ್ಲ ಗೊತ್ತಾದಮೇಲೆ ಪಳನಿ ಸ್ವಾಮಿಗಳು ಹೇಳ್ತಾರಲ್ಲ ಶಂಕರ ಭಟ್ರಿಗೆ, ಗೊತ್ತಾದಮೇಲೆ ಶಂಕರ ಭಟ್ರಿಗೆ ಅನಿಸುತ್ತೆ, ಭಾಳ ಆನಂದ ಆಗಿಬಿಡುತ್ತೆ ಅವರಿಗೆ ಇದೆಲ್ಲ ಕೇಳಿ. ಉಡುಪಿ ಒಂದು ಕ್ಷೇತ್ರದಿಂದ ಅವರೇನು ಹೊರಟು ಕುರುವಪುರವನ್ನು ಸೇರುವ ಒಂದು ಪ್ರಯಾಣದಲ್ಲಿದ್ದರು. ಎಷ್ಟೋ ವಿಚಿತ್ರ ಘಟನೆ ಸಂಭವಿಸ್ತು ಅವರಿಗೆ. ಎಷ್ಟು ಇದೆಲ್ಲ ಅವ್ರ ಬಗ್ಗೆ, ಶ್ರೀಪಾದ ವಲ್ಲಭರ ಬಗ್ಗೆ ಸಾಕಷ್ಟು ವಿಚಾರ ಪ್ರತಿಯೊಬ್ಬರು ಸಿಕ್ಕವರೆಲ್ಲ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಇದೆಲ್ಲ ಯಾಕೆ ಒಂದು ಗ್ರಂಥ ಮಾಡಬಾರ್ದು ನಾನು ಅಂತ ಅವರಿಗೆ ಆ ಕ್ಷಣದಲ್ಲಿ ಅನ್ನಿಸ್ತು. ಅದಕ್ಕೆ ಆದರೆ ಗುರುವಿನ ಅನುಮತಿ ಬೇಕಲ್ಲ, ಅದಕ್ಕೆ ಅನುಮತಿ ಇಲ್ದಲೇ ಮಾಡೋಕ್ಕಾಗೋದಿಲ್ಲ. ಹೌದು, ಶ್ರೀಪಾದ ವಲ್ಲಭರ ದರ್ಶನ ಆಗುತ್ತಲ್ಲ ನನಗೆ, ಆವಾಗ ಆ ವಿಚಾರನ ಕೇಳಬೇಕು ಅಂತ ಅವ್ರ ಮನಸ್ಸಲ್ಲಿ ಇನ್ನೂ ಅನ್ಕೋತಿದ್ದ ಹಾಗೇ ಪಳನಿ ಸ್ವಾಮಿಗಳೇನು ಮಾಡಿದ್ರು, ನನಗೆ ಅರ್ಥ ಆಯ್ತಪ್ಪ ನೀನು ಅಂದ್ಕೊಂಡಿದ್ದು ಅಂತ ಹೇಳಿದ್ರು. ನೀನು ಅಂದ್ಕೊಂಡಿದ್ದು ಅರ್ಥ ಆಯಿತು, ನಿನ್ನ ಮನಸ್ಸಿನ ಭಾವನೆ ನನಗೆ ಅವಗತ ಆಯಿತು, ನನಗೆ ತಿಳಿತು. ಭವಿಷ್ಯದಲ್ಲಿ ಏನು ಭಕ್ತ ಜನರ ಉದ್ಧಾರಕ್ಕಾಗಿ ನೀನು ಗುರುಗಳ ಚರಿತ್ರೆಯನ್ನು ಬರಿಬೇಕಂತಿದೆಯಾ, ಇದಕ್ಕೆ ಶ್ರೀಪಾದ ವಲ್ಲಭರ ತಪ್ಪದೇ ನಿನಗೆ ಆಶೀರ್ವದಿಸ್ತಾರೆ ಅಂತ ಅವ್ರು ಹೇಳೇ ಬಿಟ್ಟರು. ಆಗ್ಲೇ ಅವರು ಪಳನಿ ಸ್ವಾಮಿಗಳು ಅದನ್ನು ಹೇಳೇ ಬಿಡ್ತಾರೆ. ಅಷ್ಟರಲ್ಲಿ ಇದಾದ ನಂತರ ಮಾಧವನ ಒಂದು ಧ್ಯಾನ, ಇವ್ರದ್ದು ಶಂಕರ ಭಟ್ರ ಧ್ಯಾನದಲ್ಲಿ ಕಂಡಿದ್ದಾಯಿತು, ಅವ್ರದ್ದಾಯಿತು. ಮಾಧವನ ಧ್ಯಾನದಲ್ಲಿ ಏನು ನೋಡ್ದ ಅಂತ ಅವರೇ ಹೇಳ್ತಾರೆ, ಪಳನಿ ಸ್ವಾಮಿಗಳೇ ಹೇಳ್ತಾರೆ. ಮಾಧವರು ಧ್ಯಾನದಲ್ಲಿ ಈ ಶ್ರೀಪಾದ ವಲ್ಲಭರು ಹುಟ್ಟಿದ ಒಂದು ಜಾಗವನ್ನು ನೋಡ್ತಾರಂತೆ. ಅಂದರೆ ಅವರ ಮಾತಾ ಮಹಾಗೃಹ, ಅಂದರೆ ಅವರ ತಾಯಿಯ ಮನೆ, ಅಲ್ಲಿ ಅವರು ಜನಿಸ್ತಾರೆ. ಅದು ತುಂಬ ಮಾಧವರನ್ನು ಆ ಧ್ಯಾನದಲ್ಲಿ ಆಕರ್ಷಣೆ ಮಾಡುತ್ತೆ. ಅದು ಹುಟ್ಟಿದ ಜಾಗ. ಅಲ್ಲಿ ಒಂದು ಪಾದಕೆಗಳ ಕೆಳಗಡೆ, ಅಲ್ಲೇನು ಪಾದಕೆಗಳಿದೆ, ಶ್ರೀಪಾದ ವಲ್ಲಭರ ಪಾದಕೆಗಳು ಪ್ರತಿಷ್ಠಾಪನೆ ಆಗಿದೆ, ಅದ್ರ ಕೆಳಗಡೆ ಪಾದಕೆಗಳ ಕೆಳಗಡೆ ಒಂದು ಪಾತಾಳ ಲೋಕ ಇದೆ. ಅಲ್ಲಿ 100 ವರ್ಷದಿಂದ ಬಹಳಷ್ಟು ಋಷಿಮುನಿಗಳು ತಪೋನಿರತರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೀನು ಒಂದು ಏನು ದರ್ಶನ ಮಾಡಿದೆ, ಮಾಧವರು ಅದೆಲ್ಲ ದರ್ಶನ ಮಾಡ್ತಾರೆ. ಶ್ರೀಪಾದ ವಲ್ಲಭರು ಹುಟ್ಟಿದ ಸ್ಥಳವನ್ನು, ಅವರ ಅಲ್ಲೇ ಪಾದಕೆಗಳು ಪ್ರತಿಷ್ಠಾಪಿಸಲ್ಪಡುತ್ತೆ. ಇದಾದ ಸ್ವಲ್ಪ ವರ್ಷದಲ್ಲಿ ಅವರ ಚರಿತಾಮೃತ ಬೆಳಕಿಗೆ ಬರುತ್ತೆ, ಅಂದರೆ ಯಾವ ಪ್ರಯತ್ನವೂ ಇಲ್ಲದೆ ಬೆಳಕಿಗೆ ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಶಂಕರ ಭಟ್ರೇನು ಸಂಸ್ಕೃತದಲ್ಲಿ ಬರೆದ್ರು ಚರಿತ್ರೆನ, ಅದು ತೆಲುಗಿಗೆ ಮೊದಲು ಆವಾಗಲೇ ಅದು ತೆಲುಗಿಗೆ ಭಾಷಾಂತರ ಆಗಿಬಿಡುತ್ತೆ.
ಅದು ಸಂಸ್ಕೃತ ಬರೆದಿದ್ದ ನಂತರ ಆ ಸಂಸ್ಕೃತದ ಪ್ರತಿ ನಾನು ಮುಂಚೆನೇ ಹೇಳಿದ್ದೆ, ಅದನ್ನು ದೇವತೆಗಳು ತೊಗೊಂಡೋಗಿ ಪಾರಾಯಣ ಮಾಡ್ತಾರಂತೆ, ಅದನ್ನು ಸಾಕಷ್ಟು ಮಹಾತ್ಮರು ತೊಗೊಂಡೋಗಿ ಸಿದ್ಧಪುರುಷರು ತೊಗೊಂಡೋಗಿ ಪಾರಾಯಣ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಆ ಸಂಸ್ಕೃತದ ಪ್ರತಿ ಇಲ್ಲ, ಅದು ತಕ್ಷಣ ಅದು ಮಾಯ ಆಯಿತು. ಆ ನಂತರ ಆ ತೆಲುಗಿನ ಪ್ರತಿ ಅನ್ನೋದು ನೋಡಿ ಅದು ಬೆಳಕಿಗೆ ಬಂದೇ ಇಲ್ಲ. ಅದು 33ನೇ ತಲೆಮಾರು ಅವರ ತಾಯಿಯ ಮನೆಯಲ್ಲಿ, 33ನೇ ಅಂದರೆ ಶ್ರೀಪಾದವಲ್ಲಭರ ಅಜ್ಜಿ ಮನೆಯಲ್ಲಿ, ಅಂದರೆ ಮಾವನ ಒಂದು ಮನೆಯಲ್ಲಿ 33ನೇ ಏನು ವಂಶವೃಕ್ಷ, 33ನೇ ಸಂತತಿ ಬರುತ್ತಲ್ಲ, ಆಗ ಅದು ಬೆಳಕಿಗೆ ಬರುತ್ತೆ. ಅದಿಲ್ಲ, ಅದು ಇದ್ದಕ್ಕಿದ್ದಂಗೆ ಅಪ್ರಯತ್ನವಾಗಿ, ಅದು ಮನೇಲಿ ಇರಲೇ ಇಲ್ಲ, ಅದು ಅಪ್ರಯತ್ನವಾಗಿ ಆಗ ಅದು ಇದ್ದಕ್ಕಿದ್ದ ಹಾಗೆ ಬೆಳಕಿಗೆ ಬರುತ್ತೆ ಅಂತ ಇಲ್ಲೂ ಕೂಡ ಹೇಳಿದ್ದಾರೆ. ಹಾಗೆ ಬಂದಿದೆ, ಅವರಿಗೆ ಸಿಕ್ಕಿದೆ, ಅದು 33ನೇ ತಲೆಮಾರಿನವರಿಗೆ ಸಿಕ್ಕಿದೆ, ಅವರ ಮನೆಯಲ್ಲೇ ಸಿಕ್ಕಿದೆ ತೆಲುಗಿನ ಪ್ರತಿ. ಅದೆಲ್ಲ ನಾನು ಕತೆ ಹೇಳಿದೆ, ಅವರ ತೊಗೊಂಡು ಅದನ್ನು ಮತ್ತೆ ಅದನ್ನು ಓದಿ ಅದನ್ನು ಮತ್ತೆ ಅದನ್ನು ಬರೆದಿಟ್ಕೊಂಡು ಬೇರೆ ಅದನ್ನು ಹಳೆಯ ಪ್ರತಿಯನ್ನು ಅದಾಗಲೇ ಜೀರ್ಣ ಸ್ಥಿತಿಯಲ್ಲಿ ತಂದು ಗಂಗೆ ಇದರಲ್ಲಿ ನದಿಯಲ್ಲಿ ವಿಸರ್ಜನೆ ಮಾಡಿದ್ರು. ಅದೆಲ್ಲ ನಾನು ಫಸ್ಟಿಗೆ ದಿನನೇ ಹೇಳಿದ್ದೆ ಕತೆನ. ಇದೆಲ್ಲ ನೋಡಿ ಆಶ್ಚರ್ಯದ ಸಂಗತಿ. ಆಮೇಲೆ ಎಲ್ಲಿ ಅಲ್ಲಿ ಮಾಧವರು ಒಂದು ಧ್ಯಾನದಲ್ಲಿ ಅವರ ಶ್ರೀಪಾದವಲ್ಲಭರು ಹುಟ್ಟಿದ ಸ್ಥಳದಲ್ಲಿ ಕೂತಿರ್ತಾರೆ, ಅಲ್ಲಿ ನೀನು ಕುಳಿತಿದ್ಯಲ್ಲ ಆ ಸ್ಥಳದಲ್ಲಿ ಒಂದು ಶ್ರೀಪಾದವಲ್ಲಭರ ದತ್ತಾತ್ರೇಯರ ನರಸಿಂಹ ಸರಸ್ವತಿಗಳ ವಿಗ್ರಹ ಪ್ರತಿಷ್ಠಾಪಿಸಲ್ಪಡುತ್ತೆ ಅಂತ ಹೇಳ್ತಾರೆ. ಬೇಕಾದಷ್ಟು ಲೀಲೆ ಸಂಭವಿಸುತ್ತಪ್ಪ ಮುಂದೆ ಆ ಜಾಗದಲ್ಲಿ ಅಂತ ಹೇಳ್ತಾರೆ. ಇದು ನೋಡಿ, ಈಗ ಅಲ್ಲಿ 3 ಕೂಡ ಪಿಠಿಕಾಪುರದಲ್ಲಿ 3 ದತ್ತಾತ್ರೇಯರು, ಶ್ರೀಪಾದವಲ್ಲಭರು ಮತ್ತು ನರಸಿಂಹ ಸರಸ್ವತಿಗಳು 3 ಪ್ರತಿಷ್ಠಾಪನೆ ಆಗಿರೋದು ಈಗಲೇ ಆಗಿದೆ. ಅದನ್ನೆಲ್ಲ ಸಾಕಷ್ಟು ಜನರು ನೋಡಿರ್ತೀರ ನೀವು. ಆಮೇಲೆ ಈಗ ಹೇಳಿ ಪಳನಿ ಸ್ವಾಮಿಗಳು ಸ್ವಲ್ಪ ಹೊತ್ತು ಮೌನವನ್ನು ತಾಳ್ತಾರಂತೆ. ಆಮೇಲೆ ಅವರು ಏನು ಹೇಳಿದ್ರು, ಅವರಿಗೆ ಅವ್ರ ಶರೀರಕ್ಕೆ 300 ವರ್ಷ ಆಗಿತ್ತು ಅಂತ ನಾನು ಹೇಳಿದೆ. ಅವರು ಶ್ರೀಪಾದವಲ್ಲಭರ ಆಜ್ಞೆ ಆಗಿರುತ್ತೆ, ಅವರು ಆ ಶರೀರವನ್ನು ಬಿಟ್ಟು ಒಂದು ಯುವ ಶರೀರವನ್ನು ಪ್ರವೇಶಿಸಿ ಇನ್ನೂ 300 ವರ್ಷಗಳು ಇರಬೇಕಾಗಿರುತ್ತೆ ಅವರಿಗೆ, ಅದು ಅವರಿಗೆ ಆಜ್ಞೆ ಆಗಿರುತ್ತೆ. ಈಗ ಮಾಧವನಿಗೆ ಹಾವು ಕಚ್ಚಿತ್ತು, ಆತ ನನ್ನ ಭೂಮಿ ಒಳಗಡೆ ಅವರೇ ಒಂದು ಹೇಳಿ ಧ್ಯಾನಕ್ಕೆ ಕುಳಿತಿದ್ರು, ಪಳನಿ ಸ್ವಾಮಿಗಳು ಯಾರು ಹಾವು ಕಚ್ಚಿದವ್ರು ಬಂದರೆ ಅವ್ರಿಗೆ ಹೀಗೆ ಮಾಡೋಕ್ಕೆ ಹೇಳಿ ಅಂತ ಭೂಮಿಯಲ್ಲಿ ಒಂದು ಶರೀರವನ್ನು ಹೂತಿದ್ರು ಅಂತ ಬರುತ್ತಲ್ಲ. ಅದೇ ರೀತಿ ಆ ಮಾಧವನದಾದ ನಂತರ ಮತ್ತೊಬ್ಬ ಯುವಕನಿಗೆ ಒಂದು ಹಾವು ಕಚ್ಚಿತ್ತು ಅಂತ ಬಂದರು, ಅದ್ಭುತ 18 ವರ್ಷದ ಯುವಕ, ಆತನನ್ನು ಕೂಡ ಹಿಂಗೆ ಮಾಡಿ ಅಂತ ಹೇಳಿದರು ಶಂಕರ ಭಟ್ರು ಭೂಮಿಯಲ್ಲಿ. ಅವರು ಕೂಡ ಮಣ್ಣು ಮಾಡಿ ಹೋದರು ಅಂತ ಒಂದು ಕಥೆಯಲ್ಲಿ ಮುಂಚೆ ಬಂದಿತ್ತು, ಕೇಳಿದವ್ರಿಗೆ ಅದು ಬಹುಶಃ ನೆನಪಿರ್ಬೋದು ಅನ್ಕೋತೀನಿ. ಈಗ ಪಳನಿ ಸ್ವಾಮಿಗಳು ಆ ಒಂದು ಶವವನ್ನು ಹೊರಗೆ ತೆಗೆಸ್ತಾರೆ. ಆ 18 ವರ್ಷದ ಒಂದು ಹುಡುಗನ ಒಂದು ಏನು ಶವವನ್ನು ಹೂತಿರ್ತಾರೆ ಅದನ್ನು ತೆಗೆಸಿ ಅವರು ಪ್ರಣವ ಅಂದರೆ ಓಂಕಾರವನ್ನು ಉಚ್ಚಾರ ಮಾಡ್ತಾರೆ. ಉಚ್ಚಾರ ಮಾಡಿ ಮಾಡತ್ಲೂ ಮುಂಚೆ ನಾವು ಮೊದಲನೇ ಅಧ್ಯಾಯದಲ್ಲಿ ವ್ಯಾಘ್ರೇಶ್ವರ ಶರ್ಮರದ್ದು ಕೇಳಿದ್ವಲ್ಲ, ಹುಲಿ ಒಂದು ಕತೆ, ಹುಲಿ ರೂಪದಲ್ಲಿ ಅವರು ಎಲ್ಲ ಕಡೆ ಸಂಚಾರ ಮಾಡ್ತಾರೆ. ಇವರು ಪ್ರಣವವನ್ನು ಉಚ್ಚಾರ ಮಾಡಿದ ತಕ್ಷಣ ವ್ಯಾಘ್ರೇಶ್ವರ ಶರ್ಮರು ಬಂದ್ರಂತ ಅಲ್ಲಿಗೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಅಂತ ಜೋರಾಗಿ ಇವರು ಘೋಷಣೆ ಮಾಡ್ಕೋತಾ ವ್ಯಾಘ್ರೇಶ್ವರ ಶರ್ಮರು ಅಲ್ಲಿಗೆ ಬಂದ್ರಂತೆ. ಪಳನಿ ಸ್ವಾಮಿಗಳು ಆ ಯುವಕನ ಒಂದು ಶವದೊಳಗೆ ಪ್ರವೇಶ ಮಾಡಿದ್ರು. ಅಂದರೆ ಯುವಕ ಶರೀರವನ್ನು ಹೊಂದಿದ್ರು, ಅದು ಚೈತನ್ಯಮಯ ಆಯಿತು. ಇವರ ಚೈತನ್ಯ ಅದರಲ್ಲಿ ಪ್ರವೇಶ ಆಯಿತು. ಅದರಲ್ಲಿ ಚೈತನ್ಯ ಇರಲಿಲ್ಲ, ಅದು ಜಡವಾಗಿತ್ತು, ಶರೀರ ಇತ್ತು. ಆದರೆ ಇವರ ಚೈತನ್ಯ ಪ್ರವೇಶ ಆಗತ್ಲು. ಆ ಒಂದು 18 ವರ್ಷದ ಯುವಕರಾದರು ಪಳನಿ ಸ್ವಾಮಿಗಳು. ಇವರ ಪಳನಿ ಸ್ವಾಮಿಗಳ ಒಂದು ಶಿಥಿಲವಾಗಿದ್ದ ಶರೀರ ಏನಿತ್ತಲ್ಲ ಅದನ್ನು ವ್ಯಾಘ್ರೇಶ್ವರ ಶರ್ಮರು ಹೊತ್ಕೊಂಡು ನದಿಯಲ್ಲಿ ಅದನ್ನು ತೇಲಿ ಬಿಡ್ತಾರಂತೆ, ನದಿಯಲ್ಲಿ ಹಾಕ್ತಾರೆ. ನೋಡಿ, ಈಗ ಇದರಲ್ಲಿ ಒಂದು ಇದು ಏನಂದರೆ, ನಾವು ಶರೀರದ ಬಗ್ಗೆ ಭಾರಿ ಒಂದು ವ್ಯಾಮೋಹ ಇರುತ್ತೆ. ನಮ್ಮ ಶರೀರ ಈಗ ಇದನ್ನು ನೋಡಿದಾಗ, ಈಗ 18 ವರ್ಷದ 300 ವರ್ಷದವರು ಆಗಿದ್ದ ಪಳನಿ ಸ್ವಾಮಿಗಳು 18 ವರ್ಷದ ಒಂದು ಶರೀರದಲ್ಲಿ ಹೋದರೆ 18 ವರ್ಷದವ್ರು ಆದರು. ಅಂದರೆ ಈ ಶರೀರ, ಈ ವಯಸ್ಸು ಯಾವುದು ನಾವು ಅಂತ ಹೇಳಿದ್ರೆ ಆ ಚೈತನ್ಯವೇ ನಾನು ಅನ್ನೋದು ಇಲ್ಲಿ ಎಷ್ಟು ಕ್ಲಿಯರಾಗಿ ಒಂದು ಇಲ್ಲಿ ತೋರಿಸಿದ್ದಾರೆ ಅಂತಂದರೆ, ಯಾವುದು ಈ ಶರೀರ ಹಂಗಾದ್ರೆ ಏನು ನಾವು ಅಂತ ನಾವು ಎಷ್ಟು ಭ್ರಮಿಸ್ಬಿಟ್ಟಿರ್ತೀವಲ್ಲ. ಅಲ್ಲ, ಈಗ ಹೇಳ್ತಾ ಇದ್ದೀನಿ ಅಂತ ಇನ್ನು ಭ್ರಮೆ ಹೋಗ್ಬಿಡ್ತಾ ಅಂತಲ್ಲ, ಅದಷ್ಟು ಸುಲಭನೂ ಅಲ್ಲ. ಆದರೆ ಇದನ್ನು ಓದಿದಾಗ ಒಂದು ರೀತಿ ಇದನ್ನು ಎಷ್ಟು ಆಶ್ಚರ್ಯ ಅಲ್ವಾ. ಅವ್ರು 18 ವರ್ಷದವ್ರು ಆಗೋದ್ರು. ಈಗ ಪಳನಿ ಸ್ವಾಮಿಗಳು 300 ವರ್ಷದವ್ರು ಅವ್ರ ಶರೀರ ಬಿಟ್ಟು 18 ವರ್ಷದ ಶರೀರಕ್ಕೆ ಹೋದರು. ಏನು ಒಳ್ಳೆ ಬಟ್ಟೆ ಕಳಚೆ ಹಾಕ್ದಂಗೆ ಅಂತ ಹೇಳ್ತಾರಲ್ಲ, ಅದು ಅದ್ರದ್ದು ಇಲ್ಲಿ ಎಷ್ಟು ಚೆನ್ನಾಗಿ ನಮಗೆ ಗೊತ್ತಾಗತ್ತೆ. ಆದರೆ ನಾವೇ ಈಗ
ನಾವು ಒಂದು ಮರಣ ಹೊಂದಿರ್ತೀವಿ ಸಾಕಷ್ಟು ಜನ್ಮಗಳಲ್ಲಿ, ಇನ್ನೊಂದು ಶರೀರವನ್ನು ಪ್ರವೇಶಿಸಿ ಬಂದಿರ್ತೀವಿ, ಆದರೂ ಕೂಡ ಅದು ಬಟ್ಟೆ ಕಿತ್ತಾಗದಂಗೆ ಅಂದರೆ ನಮಗೆ ಅದ್ರದ್ದು ಅಷ್ಟೊಂದು ಗೊತ್ತಾಗಲ್ಲ. ಇಲ್ಲಿ ನೋಡಿದಾಗ ಇದೇನಪ್ಪ ಇದು ಅದ್ಭುತ ಅಂತ ಅನಿಸುತ್ತೆ. ಅಂದರೆ ಬಟ್ಟೆಯನ್ನು ಕಳಚಿ, ಆ ಬಟ್ಟೆಯನ್ನು 300 ವರ್ಷದ ಒಂದು ಹಳೆ ಬಟ್ಟೆಯನ್ನು ಕಳಚಿ 18 ವರ್ಷದ ಒಂದು ಬಟ್ಟೆಯನ್ನು ಹಾಕಿಕೊಂಡು ಇನ್ನೂ 300 ವರ್ಷ ಆ ಒಂದು ಶರೀರದೊಳಗಡೆ ಅವರು ಇರ್ತಾರೆ. ಅಂದರೆ ಇದೆಲ್ಲ ಅದ್ಭುತ ಒಂದು ರೀತಿ. ಅಂದರೆ ಶರೀರಕ್ಕೂ ನಮಗೂ ನಾವು ಚೈತನ್ಯ ಸ್ವರೂಪರು ಅಂತ ನಿಜವಾಗ್ಲೂ ಇಲ್ಲಿ ನಾವು ಕಂಡ್ಕೋಬೋದು, ಒಂಥರ ತಿಳ್ಕೊಬೋದು. ಆದರೆ ಅದನ್ನು ನಮ್ಮಲ್ಲಿ ನಿರಂತರ ಅದು ಉಳಿಬೇಕು ಅಂದರೆ, ನಾವು ಈ ಶರೀರವೆಲ್ಲ ಉಳಿಬೇಕಂದ್ರೆ ಅದಕ್ಕೆ ಸಾಕಷ್ಟು ಸಾಧನೆ ಖಂಡಿತ ಬೇಕು. ಆದರೆ ಇಲ್ಲಿ ಕ್ಲಿಯರಾಗಿ ಎಷ್ಟು ಚೆನ್ನಾಗಿ ಗೊತ್ತಾಗತ್ತಲ್ಲ ನಮಗೆ ಅನ್ನೋದು ನನಗೆ ಅದು ಆಶ್ಚರ್ಯ ಆಯಿತು. ನಂತರ ಆ ಪಳನಿ ಸ್ವಾಮಿಗಳು ಹೊಸ ಶರೀರಕ್ಕೆ ಹೋದ್ರಲ್ಲ ನೋಡಿ, ಹೊಸ ಶರೀರ, ಹೊಸ ಊರಿಗೆ ಹೋಗೋದು ಕೇಳಿದ್ದೀವಿ, ಎಲ್ಲೋ ಹೊಸ ಮನೆಗೆ ಹೋಗೋದು ಕೇಳಿದ್ದೀವಿ, ಆಯ್ತಾ, ಹೊಸ ಬಟ್ಟೆ ಹಾಕೊಳ್ಳೋದು ಕೇಳಿದ್ದೀವಿ, ಹೊಸ ಶರೀರ ಹಾಕ್ಕೊಂಡ್ರು ಅಂತ. ಇಲ್ಲಿ ಆ ಹೊಸ ಶರೀರ ಹಾಕ್ಕೊಂಡ ಪಳನಿ ಸ್ವಾಮಿಗಳು ಹೇಳ್ತಾರಂತೆ ಅವರಿಬ್ಬರಿಗೆ, ಮಾಧವ ಮತ್ತು ಶಂಕರರಿಗೆ, ನೀವು ಇಲ್ಲಿಂದ ಹೊರಡ್ರಪ್ಪ ತಕ್ಷಣ, ಮಾಧವ ನೀನು ವಿಚಿತ್ರಪುರಕ್ಕೆ ವಾಪಸ್ ಹೋಗು, ಅವನ ಊರು ವಿಚಿತ್ರಪುರದಿಂದ ಬಂದಿದ್ದರು ಮಾಧವರು, ನೀವು ವಾಪಸ್ ಹೋಗು, ನಿನಗೆ ಸೂಕ್ಷ್ಮ ಶರೀರದಿಂದ ಪೀಠಿಕಾಪುರದ ಒಂದು ಪುಣ್ಯ ಜೀವಿಗಳ ಒಂದು ದರ್ಶನ ಆಯಿತು, ನಿನಗೆ ಪೂರ್ವಪುರದಲ್ಲಿ ಶ್ರೀಪಾದವಲ್ಲಭರ ದರ್ಶನ ಸೂಕ್ಷ್ಮ ಶರೀರದಲ್ಲಿ ಆಯಿತು, ಈ ಜನ್ಮಕ್ಕೆ ನಿನಗಿಷ್ಟೇ ಕಣಪ್ಪ ಇರೋದು ಯೋಗ, ಈ ಜನ್ಮಕ್ಕಿಷ್ಟೇ ಸಾಕು ನಿನಗೆ, ನೀನು ವಾಪಸ್ಸು ನಿನ್ನೂರಿಗೆ ಹೋಗು ಅಂತ ಹೇಳ್ತಾರೆ. ಹಾಗೆಯೇ ಶಂಕರ ಭಟ್ರಿಗೆ, ಮಗು ನೀನು ತಿರುಪತಿ ಕ್ಷೇತ್ರಕ್ಕೆ ಹೋಗಪ್ಪ, ತಿರುಪತಿ ಮಹಾಕ್ಷೇತ್ರಕ್ಕೆ ಹೋಗು ಅಂತ ಹೇಳಿಬಿಟ್ಟು ನಿನಗೆ ಮಾಧವರಿಗೆ ನಿನಗೆ ಶ್ರೀಪಾದವಲ್ಲಭರ ಅನುಗ್ರಹ ನಿಮಗೆ ದೊರೆಯಲಿ ಅಂತ ಹೇಳಿ ಇಬ್ಬರಿಗೂ ಆಶೀರ್ವಾದ ಮಾಡ್ತಾರೆ. ಮಾಧವರು ವಿಚಿತ್ರಪುರದ ಕಡೆಗೆ ಹೋಗ್ತಾರೆ, ಮತ್ತು ಇವರು ಶಂಕರ ಭಟ್ರು ಅವ್ರು ಹೇಳಿದಾಗೆ ತಿರುಪತಿ ಕಡೆ ಪ್ರಯಾಣ ಮಾಡ್ತಾರೆ. ಶ್ರೀಪಾದವಲ್ಲಭರ ಲೀಲೆಗಳಿಗೆ ಕೊನೆಯಲ್ಲಿ ಅಂತ, ಅಂದರೆ ಗುರುವಿನ ಲೀಲೆ ಇದು ಒಂದು ಅರ್ಥ ಮಾಡ್ಕೋಬೇಕಂದ್ರೆ ಏನಂದರೆ, ಇಲ್ಲಿ ಈ ಕೆಲವೊಂದೊಂದು ವಿಚಾರಗಳು ಫುಲ್ಲು ಎಲ್ಲವನ್ನೂ ಹೇಳೋಕ್ಕಾಗಲ್ಲ, ಯಾಕೆಂದರೆ ನಮ್ಮ ಬುದ್ಧಿಗೆ ಮೀರಿದ್ದು ಅಂತ ಬರೆದಿದ್ದಾರೆ. ಆದರೂ ಕೂಡ ಸಾಕಷ್ಟು ವಿಚಾರಗಳಿಂದ ಬರೆದಿದ್ದಾರೆ. ಅದೇ ನೋಡಿ, ಎಲ್ಲ ಮಹಾತ್ಮರ ಒಂದು ಚರಿತ್ರೆಯಲ್ಲೂ ಕೂಡ ಎಷ್ಟು ಸೂಕ್ಷ್ಮ ವಿಚಾರಗಳಿರುತ್ತೆ, ಎಷ್ಟು ಜನಕ್ಕೆ ಅವರು ಯಾವ್ಯಾವ ರೀತಿಯಲ್ಲಿ ಅವರ ಕೃಪೆ ಹರಿದಿರುತ್ತೆ, ನಿಜವಾಗ್ಲೂ ಎಷ್ಟೊಂದು ವಿಚಾರ ಗೊತ್ತಾಗಲ್ಲ. ಇವಾಗ ಮಂತ್ರಾಲಯದ ಒಂದು ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯಲ್ಲಿ ಎಷ್ಟೋ ಭಾಗ ಅವರೇ ತೆಗೆಸ್ಬಿಟ್ರಂತೆ, ಇದಷ್ಟು ಬೇಡ ಅಂತ ಹೇಳ್ಬಿಟ್ಟು, ಇಷ್ಟೇ ಇರಲಿ ಅಂತಂದ್ರಂತೆ. ಹಾಗೆ ಇಷ್ಟು ವಿಚಾರಗಳು ನಮಗೆ ಎಷ್ಟು ಸೂಕ್ಷ್ಮ ಇರುತ್ತೆ, ನಮ್ಗೆ ಅರ್ಥನೇ ಆಗಲ್ಲ, ಅದು ಯಾವುದು ನಮ್ಮ ಬುದ್ಧಿಗೆ ಹೋಗಲ್ಲ ಅಂತಲೇ ಎಷ್ಟೋ ವಿಚಾರ ಅವರು ಕೊಟ್ಟಿರೋದಿಲ್ಲ. ಹಾಗಾಗಿ ನಮ್ಮ ಅಪ್ಪನ ಚರಿತ್ರೆಯಲ್ಲೂ ಸಾಕಷ್ಟು ಸೂಕ್ಷ್ಮ ವಿಚಾರಗಳು ಇದೆ. ಅದನ್ನು ಆರಾಸೆಯವರು ಬಹಳ ಒಂದು ಚಾಕಚಕ್ಯತೆಯಿಂದ ಅದನ್ನು ಸೂಕ್ಷ್ಮವಾಗೇ ಇಟ್ಟಿದ್ದಾರೆ. ಆಗೋವರಿಗೆ ಅದು ಆ ಒಂದು ನಮ್ಮ ಸಾಧನಾ ಬಲದಿಂದ ಅದು ಅರ್ಥ ಆಗೋರಿಗೆ ಆಗಲಿ ಅಂತ ಹೇಳ್ಬಿಟ್ಟು, ಅಂದರೆ ಅದು ಯಾವುದೇ ಒಂದು ಚರಿತ್ರೆ ಓದಬೇಕಾದ್ರೆ ನಮ್ಮ ಒಂದು ಒಳಗಡೆ ಏನು ಸಾಧನ ಬಲ ಅದಕ್ಕೆ ತಕ್ಕಂತೆಯೇ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಇನ್ನೊಂದು ಸಲ ಓದಿದಾಗ ನಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋದು ಭಾಳ ಜನರ ಅನುಭವ. ಏಕೆಂದರೆ ಅಲ್ಲಿ ನಾವು ಆ ಒಂದು ಇನ್ನೊಂದು ಒಂಚೂರು ಮುಂದಕ್ಕೆ ಏನೋ ಹೋಗಿರ್ಬೋದು ಅಥವಾ ಇದರಲ್ಲಿ ಅಂತ, ಆ ರೀತಿ ಒಂದು ನಿಜವಾಗ್ಲೂ ಇದೆಲ್ಲ ಗುರುಮಹಿಮೆ ಅನ್ನೋದು ನಾವು ಮುಳುಗೋಗ್ಬಿಡ್ಬೇಕು, ಅದರಲ್ಲಿ ನಾವು ಕಳೆದೋಗ್ಬಿಡ್ಬೇಕು, ನಾವು ಅನ್ನೋದು ಅದು ನಿಜವಾದ ಆನಂದ. ಅಲ್ಲಿವರೆಗೂ ನಮಗೆ ಅಷ್ಟು ಆನಂದ ನಮ್ಗೆ ನಿಜವಾಗ್ಲೂ ನಮ್ಮೆಲ್ಲರಿಗೂ ಸಿಗಲಿ ಅಂತ ನಾನಂತೂ ಅಷ್ಟೇ ಹೃದಯಪೂರ್ವಕವಾಗಿ ಇವತ್ತು ಅನ್ಕೋತಾ ಇದ್ದೀನಿ. ಅದು ನಿಜವಾಗ್ಲೂ ಆ ಗುರುಮಹಿಮೆ ಅಪಾರ, ಅಂದರೆ ಅದನ್ನು ನಾನು ತಿಳ್ಕೊಳ್ಳೋಕ್ಕೂ ಆಗಲ್ಲ, ಅದು ಅಷ್ಟು ಅಪಾರವಾಗಿದೆ. ಇಲ್ಲಿಗೆ ಒಂದು 4ನೇ ಅಧ್ಯಾಯ ಮುಕ್ತಾಯ ಆಯಿತು ಇವತ್ತು. ಮುಂದೆ ತಿರುಪತಿಗೆ ಹೋಗಿದ್ದ ಕತೆ ಬಹಳ ಒಂದು ರೋಚಕ ಕತೆ, ಶನಿಕಾಟದ ಒಂದು ಕತೆ ಬರುತ್ತೆ ಮುಂದಿನ ಒಂದು ಭಾಗದಲ್ಲಿ. ತಿರುಪತಿಯಲ್ಲಿ ಶಂಕರ ಭಟ್ರು ಶನಿಕಾಟವನ್ನು ಅನುಭವಿಸ್ತಾರೆ, ಗುರುಗಳು ಅದರಿಂದ ಅವರನ್ನು ಹೇಗೆ ಕಾಪಾಡ್ತಾರೆ ಅನ್ನೋ ಒಂದು ಕತೆ ಮುಂದಿನ ಒಂದು ವಾರ ನಾವು ನೋಡೋಣ. ಈಗ 4ನೇ ಅಧ್ಯಾಯ ಮುಗಿಸಿದ್ವಿ, ಅದಕ್ಕೆ ಒಂದು ಫಲಶ್ರುತಿಯನ್ನು ಓದಿ ನಾನು ಮುಕ್ತಾಯ ಮಾಡ್ತೇನೆ. ಈ ಕನ್ಯೆಯರಿಗೆ ಯೋಗ್ಯವಾದ ವರನ ಜೊತೆ ವಿವಾಹ, ಅದು ಒಂದು ಇದೆ ಫಲ. ಹಾಗೆ ಗುರು ನಿಂದನೆ ಮಾಡಿರ್ತಾರಲ್ಲ, ಅದು ಮಹಾಪಾಪ, ಆ ಪಾಪದಿಂದ ವಿಮೋಚನೆ, ಗುರು ನಿಂದನೆಯ ಒಂದು ಮಹಾಪಾಪದಿಂದ ವಿಮೋಚನೆ ಅಂತ ಹೇಳ್ಬಿಟ್ಟು ಈ ಅಧ್ಯಾಯಕ್ಕೆ ಫಲಶ್ರುತಿಯನ್ನು ಕೊಟ್ಟಿದ್ದಾರೆ. ಇವತ್ತು 4ನೇ ಅಧ್ಯಾಯವನ್ನು ಮುಗಿಸಿದ್ದೀವಿ. ಸಾಕಷ್ಟು ರೋಚಕ ವಿಚಾರ, ನನಗಂತೂ ರೋಮಾಂಚನ ಆಗುವಷ್ಟು ನನಗೆ ಭಾಳ ಆಶ್ಚರ್ಯ ತಂದಿದೆ. ಒಂದು ರೀತಿ
ತಮ್ಮೆಲ್ಲರಿಗೆ ನನ್ನ ಒಂದು ಕೈಲಾದ ಮಟ್ಟದಲ್ಲಿ ನಾನು ತಿಳಿಸಿದ್ದೀನಿ. ಆದರೆ ನೀವು ಚರಿತ್ರೆಯನ್ನು ಓದಿರಿ ಇನ್ನೂ ನಿಮಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ತಿಳಿಬೋದು ಅಂತ ನನ್ನ ಒಂದು ಇದು ನನ್ನ ಕೈಲಾದಷ್ಟು ಒಂದು ಪ್ರಯತ್ನ ಮಾಡಿದ್ದೀನಿ. ಶ್ರೀಪಾದ ವಲ್ಲಭರ ಅಪ್ಪನ ಅನುಗ್ರಹದಿಂದ ಅಷ್ಟು ನಾನು ಮಾಡೋದಕ್ಕೆ ಸಾಧ್ಯ, ಅಷ್ಟೇ ನನಗೆ ಮಾಡೋದಕ್ಕೆ ಸಾಧ್ಯ ಆಯಿತು, ಅಷ್ಟು ನಾನು ಮಾಡಿದ್ದೀನಿ ಅಂತ ಭಾವಿಸ್ತೀನಿ. ಅದು ತಲುಪಿದೆ ಅಂತ ನಾನು ಭಾವಿಸ್ತೀನಿ. ಅವರ ಪಾದಕ್ಕೆ ನಮಸ್ಕಾರ ಮಾಡ್ತಾ, ದಿಗಂಬರ ಗುರು ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ, 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 ಶ್ರೀಪಾದ ವಲ್ಲಭ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ಶ್ರೀಪಾದ ಜೈ ವಲ್ಲಭ. ಶಂಕರಲಿಂಗ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ತೆ. ಜೈ ಶಂಕರಲಿಂಗ. ಜೈ ಶಂಕರಲಿಂಗ. ಸುನೀತಾ, ತುಂಬಾ ಚೆನ್ನಾಗಿತ್ತು. ನಾನು ಎಷ್ಟೋ ವಿಷಯ ತಿಳ್ಕೊಂಡೇ ಇರ್ಲಿಲ್ಲ. ನೀವೀಗ ಹೇಳೋದ್ರಿಂದ ನಮ್ಗೇನೋ ಒಂಚೂರು ತಲೆಗೆ ಹೋಗ್ತಾ ಇದೆ. ತುಂಬಾ ಧನ್ಯವಾದಗಳಮ್ಮ. ಅಪ್ಪನ ಕೃಪೆ ಮಂಜುಳವರೇ, ಧನ್ಯವಾದಗಳು. ಎಲ್ಲ ನಾವು ಸೇರಿರೋದೇ ಒಂದು ಸುಯೋಗ, ಅವನು ಒದಗಿಸ್ಕೊಟ್ಟ ಸುಯೋಗ. ಅದು ಹೇಳೋದು ಕೇಳೋದು ಎಲ್ಲ ಅವನ ಒಂದು ಕೃಪೆಯಿಂದ ನಡೀತಾ ಇದೆ. ಅದರಲ್ಲಿ ಹೀಗೆ ನಾವು ಮುಂದುವರಿಸೋಕ್ಕೆ ಅವನು ನಮಗೆ ಶಕ್ತಿಯನ್ನು ಕೊಡಲಿ ಅಂತ ನಾನು ಕೇಳ್ಕೊತೀನಿ. ತಮ್ಮೆಲ್ಲರ ಆಶೀರ್ವಾದ ನನಗೆ ಇರಲಿ ಅಂತ ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತೀನಿ. ಅದ್ ಹೆಂಗ ಟೈಮ್ ಹೋಗುತ್ತೋ ಗೊತ್ತೇ ಆಗಲ್ಲ, ಎಷ್ಟು ಬೇಗ ಆಗೋಯ್ತಾ ಅನ್ಸ್ತಾ ಇದೆ. ಹೌದು, ಅವ್ರ ಚರಿತ್ರೆ ಮಹಿಮೆ ಆಗಿದೆ. ಈ ಶರೀರ ವಿಚಾರ ಕೇಳಿದ್ವಲ್ಲ, ಶರೀರ ಈ ತೆಗ್ಸೋದು ಪುನಃ ಪಡೆಯೋದು ಅದೊಂಥರ ಬಹಳ ರೋಚಕನೇ ಇದೆ. ನಿಜವಾಗ್ಲೂ ಕೇಳ್ತಿದ್ರೆ ಇದರಿಂದ ಒಂದು ಶಂಕರಾಚಾರ್ಯ ಪ್ರಸಂಗ ನೆನಪಾಯ್ತು. ಶಂಕರಾಚಾರ್ಯರು ಪರಕಾಯ ಪ್ರವೇಶ ಮಾಡ್ತಾರಲ್ಲ, ಶರೀರವನ್ನು ತ್ಯಜಿಸ್ಬಿಟ್ಟು ಮತ್ತೊಂದು ಶರೀರವಕ್ಕೆ ಹೋಗಿ ಜ್ಞಾನಕ್ಕಾಗಿ ಶರೀರ ಬಿಟ್ಟು ಹೋಗ್ತಾರೆ. ಅಂದ್ರೆ ಇದು ಎಷ್ಟು ಅವ್ರ ಒಂಥರ ಈಸಿಯಾಗಿ ಶರೀರ ಬಿಡೋದು ಅಂತ ಹೇಳ್ದೆಲ್ಲ, ಅದು ಬಹಳನೇ ಚೆನ್ನಾಗಿತ್ತು ಸುನೀತಾ. ನಿಜವಾಗ್ಲೂ ಬಹಳ ಇನ್ನೂ ಜಿಜ್ಞಾಸೆ ಮೂಡುತ್ತೆ ಅದ್ರ ಬಗ್ಗೆ ಹೆಚ್ಚಿಗೆ ತಿಳ್ಕೋಬೇಕು ಅಂತ. ಹೌದು, ಅದು ತುಂಬಾನೇ ಇದು ಸಂಗತಿ. ಈಸಿಯಾಗಿ ಬಟ್ಟೆ ಕಳಿಸಿದಂಗೆ ಎಂದಲ್ಲ, ಅದೇನು ಈ ಮುಂದಿನ ಶರೀರಕ್ಕೆ ಹೋದ್ರು, ಅವರು ಸಹ ಜ್ಞಾನಕ್ಕಾಗಿ ಜ್ಞಾನ ಪಡ್ಕೊಳಕ್ಕೋಸ್ಕರನೇ ಪರಕಾಯ ಪ್ರವೇಶ ಮಾಡ್ತಾರೆ. ಅದು ಬರೋ ತನಕ ಆ ಶರೀರ ಅಲ್ಲೇ ಇರುತ್ತಲ್ಲ, ಅದು ಹೇಳಿ ಎಷ್ಟು ರೋಚಕ ಇದೆ ಅದು ಕೇಳಕ್ಕಲ್ವಾ. ಹೌದು, ಅಂದ್ರೆ ಒಂದ್ಸಲ ಶರೀರ ಅಂದ್ರೆ ಬಟ್ಟೆ ತರನೇ ಅಲ್ಲಿ ಫೀಲಿಂಗ್. ಅದೇ ಮತ್ತೆ ಅವ್ರು ಬರೋ ತನಕ ಅವ್ರ ಶರೀರ ಹಾಗೆ ಇರುತ್ತೆ, ಅದನ್ನ ಕಾಪಾಡ್ತಾ ಇರ್ತಾರೆ ಅವ್ರ ಗುರುಗಳು ಇನ್ನೊಬ್ರು. ಹೌದೌದು, ಕಾಪಾಡ್ತಾ ಇರ್ತಾರೆ. ಅಷ್ಟು ಒಂದು ಜಿಜ್ಞಾಸೆ ಮೂಡುತ್ತೆ, ಇನ್ನೂ ಹೆಚ್ಚೆಚ್ಚೆ ತಿಳ್ಕೋಬೇಕು ಅಂತ ಆ ಚರಿತ್ರೆನ. ಹೌದೌದು ಹೌದು. ತುಂಬಾ ಚೆನ್ನಾಯ್ತಮ್ಮ, ಥ್ಯಾಂಕ್ ಯು ವೆರಿ ಮಚ್. ಆಯ್ತಪ್ಪ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ಹೇಳ್ದಂಗೆ ತುಂಬಾ ಚೆನ್ನಾಗಿತ್ತು ಮೇಡಮ್ ಸೆಷನ್ನು, ತುಂಬಾ ಕೇಳಬೇಕು ಅನಿಸ್ತಿತ್ತು. ನಂದು ಒಂದು ಶ್ರೀಪಾದ ವಲ್ಲಭರ ಚರಿತ್ರೆ ಓದಿದಾಗ ನಮಗೆ ಇಬ್ರು ವಿವರ ಸಿಗುತ್ತೆ. ಒಂದು ಸದಾಶಿವ ಬ್ರಹ್ಮೇಂದ್ರರ ಬಗ್ಗೆ ಹೇಳ್ತಾರೆ, ಇನ್ನೊಂದು ವೆಂಕಯ್ಯ ಅವಧೂತರು ಅಂತ ಬರುತ್ತೆ ಅದರಲ್ಲಿ. ಆ ವೆಂಕಯ್ಯ ಅವಧೂತ್ರೆ ವೆಂಕಟಾಚಲ ಗುರುನಾತ್ರ ಸಕ್ರಾಯಪಟ್ಟಣ ಅದೇನು ಅಂತ ನಂಗೆ ಗೊತ್ತಿಲ್ಲ. ನಿಮ್ಗೆ ಏನಾದ್ರೂ ಗೊತ್ತಾದ್ರೆ ತಿಳಿಸಿ ಮೇಡಮ್. ಹೌದು, ಅದರಲ್ಲಿ ವೆಂಕಯ್ಯ ಅಂತ ಮುಂದೆ ಬರುತ್ತೆ ಕಥೆಯಲ್ಲಿ. ಬಹಳಷ್ಟು ಜನ ಒಂದು ಸಾಧು ಸಂತರ ಒಂದು ಮಹಾತ್ಮರ ಒಂದು ಹೆಸರು ಬಂದಿದೆ. ಸಮರ್ಥ ರಾಮದಾಸ್ರದ್ದು ಬರುತ್ತೆ, ಸಾಯಿಬಾಬಾ ಬರುತ್ತೆ, ಆಮೇಲೆ ಶ್ರೀಧರ ಸ್ವಾಮಿಗಳದ್ದು ಬರುತ್ತೆ. ಅದು ವೆಂಕಯ್ಯ ಅಂತ ಕೂಡ ಬಂದಿದೆ. ಅದು ನಿಜವಾಗ್ಲೂ ವೆಂಕಟಾಚಲ ಅವಧೂತ್ರೆ ಇರ್ಬೋದು ಅಂತ ನನ್ನ ಒಂದು ಭಾವನೆ. ಇಲ್ಲ ಅಂತ ಹೇಳ್ತಾರೆ, ನಾನು ಇಲ್ಲ ಅಂತ ಕೇಳಿದ್ದೇನೆ. ಡೌಟ್ ಇದೆ, ವೆಂಕಟಾಚಲ ಅವಧೂತರು ಅಲ್ಲ ಅಂತ ಹೇಳ್ತಾರೆ. ಅದೇನಾ ಇವ್ರ ಇಬ್ರಿದಾರ ಹೆಸರಲ್ಲಿ, ಅದು ಯಾರು ಅಂತ ಗೊತ್ತಿಲ್ಲ. ಒಬ್ರು ವೆಂಕಯ್ಯ ಅನ್ನೋರೇ ಬೇರೆ, ವೆಂಕಟಾಚಲ ಅವಧೂತರೇ ಬೇರೆ ಅಂತ ಹೇಳ್ತಾರಪ್ಪ. ಶ್ರೀಪಾದ ವಲ್ಲಭರ ಚರಿತ್ರೆಯಲ್ಲಿ ವೆಂಕಯ್ಯ ಅವ್ರು ಬೇರೆ ಅಂತ ನಾನ್ ಕೇಳಿದ್ದೀನಿ. ನಾನು ಎರಡೂ ತರಾನು ಕೇಳಿದೀನಿ ಮೇಡಮ್. ಒಬ್ರು ಇವ್ರೇ ಅವರು ಅಂತಾರೆ, ಇನ್ನೊಬ್ರು ಇಲ್ಲ ವೆಂಕಯ್ಯ ಅನ್ನೋ ಹೆಸರಲ್ಲೇ ಆಂಧ್ರದಲ್ಲೇ ಒಬ್ರಿದ್ದಾರೆ, ಅವ್ರು ಬೇರೆ ಇವ್ರು ಬೇರೆ ಅಂತಾರೆ. ಯಾರಿಗೆ ನಿಮ್ಗೆ ಕರೆಕ್ಟ್ ಆಗಿ ನಮ್ಗೆ ಯಾರಿಗೂ ಹೇಳೋ ಅಂತ ಅಷ್ಟು ಚೈತನ್ಯ ನಮ್ಗಿಲ್ಲ. ಯಾರೋ ಮಹಾತ್ಮರನ್ನೇ ಕೇಳ್ಬೇಕಿದನ್ನ ನಾವು ಅಷ್ಟೇನೆ. ಮಹಾತ್ಮರನ್ನೇ ಕೇಳಿದ್ರೆ ಅದು ಇದಾಗತ್ತೆ. ನಮ್ಗೆ ಅಂತ ಒಂದು ಚೈತನ್ಯ ಇಲ್ಲ. ಕರಾಖಂಡಿತವಾಗಿ ಹೇಳೋಷ್ಟು ಇದಿಲ್ಲ ನಮ್ಗೆ, ಅಷ್ಟು ಚೈತನ್ಯ ಇಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.
ಯಾಕೆಂದ್ರೆ ಅದು ಇರ್ಬೋದು ಅನ್ನೋದು ನಮಗೂ ಒಂದು ಅದು ಓದಿದಾಗ ತುಂಬಾ ಅನ್ಸ್ಬಿಟ್ಟಿದೆ, ಅದು ಇರ್ಬೋದು. ಅದು ಹೆಸರು ಒಂದೇ ತರ ಇದೆಯಲ್ಲ ಮೇಡಮ್, ಹಂಗಾಗಿ ನನಗೂ ಇರ್ಬೋದು ಅನ್ಸುತ್ತೆ, ಏನು ಅಂತ ಗೊತ್ತಾಗ್ತಿಲ್ಲ. ಎರಡೂ ತರ ಮೇಡಮ್ ಹೇಳ್ದಂಗೆ ಎರಡೂ ತರ ಅಭಿಪ್ರಾಯಗಳಿದೆ. ಹೌದು, ಅದು ಅನ್ಸಿತ್ತು, ಆದ್ರೆ ನಂಗೆ ಗೊತ್ತಿಲ್ಲ, ಅವ್ರು ಯಾರೋ ಹೇಳಿದ್ರಂತೆ, ಅದು ಹೇಳ್ತಾ ಇದ್ದಾರೆ, ನಮ್ಮ ತಾಯಿನೇ ಅವರು ಹೇಳ್ತಾ ಇದ್ದಾರೆ, ಯಾರೋ ಹೇಳಿದ್ರು, ನಂಗೆ ಅದು ವಿಚಾರ ಗೊತ್ತಿಲ್ಲ, ನಂಗೂ ಅದು ಇರ್ಬೋದು ಅಂತ ಅನ್ಸಿತ್ತು, ಆದ್ರೆ ಅದನ್ನ ಓದಿದಾಗ ಹಾಗೆ ಅನ್ಸಿತ್ತು ನಂಗೂ. ಯಾರು ಮಹಾತ್ಮರು ಬಾಯಲ್ಲಿ ನೋಡೋಣ, ನಾವು ಏನಾದ್ರು ಕೇಳೋದಕ್ಕೆ ಅವಕಾಶ ಆದ್ರೆ ಇರ್ಬೋದು. ಈ ಸತ್ಸಂಗದಿಂದ ಅದು ಒಂದು ಅವಕಾಶ ಸಿಗ್ಬೋದು. ಸರಿ ಮೇಡಮ್, ಥ್ಯಾಂಕ್ ಯು. ಅಲ್ಲ, ಜಾಸ್ತಿ ಜಿಜ್ಞಾಸೆ ಅದ್ರ ಬಗ್ಗೆ ಬಂದ್ರೆ ಅವನೇ ಗುರುವೇ ನಮಗ್ ತಿಳಿಸ್ತಾನೆ ಬಿಡಿ ಯಾರು ಅಂತ ಅಷ್ಟೇ. ಇನ್ನೊಂದ್ ಜಿಜ್ಞಾಸೆ ಮೂಡಿದ್ರೆ ಅವನೇ ಅವತಾರ, ಇವನಲ್ಲೇ ಎಲ್ಲರನ್ನು ಕಾಣ್ಬೇಕಾದ್ರೆ ಅವ್ರು ಆಗಿರೋ ಸಾಧ್ಯತೆಗಳೇ ಇರುತ್ತೆ ಬಿಡಿ. ಹೌದು, ನೋಡೋಣ, ಅದು ಮುಂದೆ ನಮ್ಗೆ ಕ್ಲಾರಿಫೈ ಆಗತ್ತಾ ಯಾರು ಮಹಾತ್ಮರು ಅಥವಾ ಆಗೋವರೆಗೂ ಅವರೇ ಅಂತ ಅನ್ಕೊಂಡ್ರು ಅದೇನು ತಪ್ಪೇನೂ ಇಲ್ಲ. ಹೌದು, ಏನು ತಪ್ಪಿಲ್ಲ, ಅವರೇ ಅವ್ರ ಅವತಾರ ಅಂದ್ರೂ ತಪ್ಪಿಲ್ಲ. ಹೌದು. ಇವತ್ತಿನ ಸತ್ಸಂಗವನ್ನು ಮುಕ್ತಾಯ ಮಾಡೋಣ. ನಮಸ್ತೆ ಎಲ್ಲರಿಗೂ, ಮುಂದಿನ ವಾರ ಸಿಗೋಣ. ಜೈ ಶಂಕರಲಿಂಗ. ಧನ್ಯವಾದ. ಜೈ ಶಂಕರ್. ಜೈ ಶಂಕರ್.